ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಕೃಷ್ಣನ ಚರಿತ್ರೆಯನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ ಬಹಳ ಸ್ವಾರಸ್ಯಪೂರ್ಣವಾಗಿ. ಅದರಲ್ಲಿ ಇನ್ನೊಂದು ಭಾಗವತದಲ್ಲಿ ಬರುವಂತಹ ಘಟನೆಯನ್ನು ತಾವು ಉಲ್ಲೇಖವನ್ನು ಮಾಡ್ತಾರೆ. ಕೃಷ್ಣ ಒಮ್ಮೆ ಎಲ್ಲ ಗೋಪಾಲಕರನ್ನು ಕರ್ಕೊಂಡು ಅಂಬಿಕಾವನ ಅಂತ ಅಲ್ಲಿ ಹೋಗಿದ್ದಾನೆ. ಆ ಅಂಬಿಕಾವನದಲ್ಲಿ ಒಂದು ಇದು ಶಿವನ ದೇವಸ್ಥಾನ. ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಸ್ನಾನ, ದಾನ, ವ್ರತ, ಉಪವಾಸ ಮುಂತಾದವುಗಳನ್ನೆಲ್ಲ ಮಾಡಿಸಿದಾನಂತೆ ಕೃಷ್ಣ. ಅವರಿಂದ ಎಲ್ಲ ಮಾಡಿ ಅವತ್ತು ಸಂಜೆ ಮಲ್ಕೊಂಡಿದ್ದಾರೆ. ಅಲ್ಲೇ ಅಂಬಿಕಾವನದಲ್ಲಿ ಮಲ್ಕೊಂಡಿದ್ದಾಗ ರಾತ್ರಿ ಒಂದು ಹೆಬ್ಬಾವು ಬಂದು ನಂದಗೋಪನನ್ನು ನುಂಗ್ಲಿಕ್ಕೆ ಪ್ರಾರಂಭ ಮಾಡಿತು. ಕೂಡಲೇ ನಂದಗೋಪ ಕೃಷ್ಣನನ್ನು ತಾನು ಬೊಬ್ಬಿಡಿದ. ಕೃಷ್ಣ 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 ಅಂದ ಕೃಷ್ಣನನ್ನು ತಾನು ಬೊಬ್ಬೆ ಹೊಡೆದಾಗ ಕೃಷ್ಣ ಬಂದ. ಕೃಷ್ಣ ಬಂದು ತನ್ನ ಪಾದದಿಂದ ಆ ಸರ್ಪವನ್ನು, ಹೆಬ್ಬಾವನ್ನು ತಾನು ಮುಟ್ಟಿದ ಕೂಡಲೇ ಆ ಸರ್ಪ ಒಬ್ಬ ಸುದರ್ಶನ ಅಂತ ತಾನು ವಿದ್ಯಾಧರನಾಗಿ ನಿಂತ. ನಂತರ ಕೃಷ್ಣನ ಸುದರ್ಶನ ಪ್ರಾರ್ಥನೆಯನ್ನು ಮಾಡಿ ಹೊರಟೋದ. ಯಾಕಂದರೆ ಶಾಪದಿಂದಾಗಿ ಆ ರೀತಿಯಾಗಿದ್ದ. ದೇವಲರು ಅಂತ ಅವರನ್ನು ತಾನು ತಮಾಷೆ ಮಾಡಿದ್ನಂತೆ. ಅವರು ತುಂಬ ಸಪುರ, ಸಣಕಲ ಕಡ್ಡಿ ಅಂತಹ ಸಪುರವಾಗಿರುವಂತಹ ದೇವಲರನ್ನು ತಮಾಷೆ ಮಾಡಿದ್ದಕ್ಕೆ ಅವರು ಶಾಪ ಕೊಟ್ಟಿದ್ದರು. ನೀನು ಅಜಗರ ಸರ್ಪ ಆಗು, ಹೆಬ್ಬಾವಾಗು ಅಂತ. ಹಾಗಾಗಿ ಹೆಬ್ಬಾವಾಗಿದ್ದ. ಮತ್ತೆ ಪ್ರಾರ್ಥನೆ ಮಾಡಿಕೊಂಡಾಗ ಮತ್ತೆ ಹೇಳಿದ್ರವರು, ಕೃಷ್ಣನ ಪಾದ ಸ್ಪರ್ಶದಿಂದಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ. ಆ ರೀತಿ ಶಾಪ ವಿಮೋಚನೆ ಆಯಿತು. ಈ ಘಟನೆಯನ್ನು ವಾದಿರಾಜರು ಬಹಳ ಸ್ವಾರಸ್ಯವಾಗಿ ವರ್ಣನೆಯನ್ನು ಮಾಡ್ತಾರೆ. ಹೌದು, ನಂದಗೋಪನನ್ನು ಆ ಹೆಬ್ಬಾವು ಹಿಡಿಲಿಕ್ಕೆ ಕಾರಣ ಏನು? ಒಂದು ದೇವಲರ ಶಾಪ ಇದೆಲ್ಲ ಇದೆ. ಆದರೆ ನನಗೇನು ಕಾಣಿಸ್ತದೆ ಏನು ಅಂತೇಳಿದರೆ, ದುರ್ಗಾವನೇ ವ್ರತಧರಂ ನಿಶಿನಂದಗೋಪಂ ಸರ್ಪೋಗ್ರಸೀತ್ ಕಿಲ ಬುಭುಕ್ಷಿತ ಚಿತ್ತವೃತ್ತಿ ಕೃಷ್ಣಂ ವಿಸೃಜ್ಯ ಸಕಲೇಶ್ವರ ಮನ್ಯದೈವಂ ಪ್ರತ್ಯರ್ಹಣಾಭಿರತಮಿತ್ಯಹಮೂಭಯಾಮಿ. ವಾದಿರಾಜರು ಹೇಳ್ತಾರೆ, ನನ್ನ ಊಹೆ ಒಂದಿದೆ, ನನ್ನ ಕಲ್ಪನೆ ಒಂದಿದೆ. ಏನಂದರೆ ದೇವಲರ ಶಾಪ ಇದೆಲ್ಲ ಇದೆಯಲ್ವ, ನನ್ನದೊಂದು ಊಹೆ. ಏನು ಅಂತ ಹೇಳಿದರೆ, ಯಾಕೋಸ್ಕರ ಆ ನಂದಗೋಪನನ್ನು ಹಿಡಿಕೊಂಡು ಹೆಬ್ಬಾವು ಅಂತ ಹೇಳಿದರೆ ಅದಕ್ಕೆ ಕಾರಣ ಕೃಷ್ಣ ಅಲ್ಲಿದ್ದಾನೆ. ಕೃಷ್ಣ ಇರಬೇಕಾದ್ರೆ ಕೃಷ್ಣನನ್ನು ಬಿಟ್ಟು ಇತರ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ದಾರಲ್ವ. ಅಂದರೆ ಇವರು ಆರಾಧನೆ ಮಾಡಲಿಕ್ಕೆ ಬಂದದ್ದು ಅಲ್ಲಿರುವಂತಹ ಶಿವನನ್ನು. ಕೃಷ್ಣ ಇರಬೇಕಾದ್ರೆ ಕೃಷ್ಣನನ್ನು ಬಿಟ್ಟು ನೀವು ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ದೀರಲ್ವಾ ಅಂತ ಹೇಳಿ ಹಿಡಿಲಿಕ್ಕೆ ಬಂದದ್ದಂತೆ ಅಂತ ಈ ರೀತಿ ವಾದಿರಾಜರು ಹೇಳ್ತಾರೆ. ಹಾಗಿದ್ರೆ ಬೇರೆಯವರಿನ ಯಾರನ್ನು ಪೂಜೆ ಮಾಡಬಾರ್ದಾ? ಮಾಡುವುದು ತಪ್ಪ? ಸಾಮಾನ್ಯವಾಗಿ ನಮಗಿದು ಬರುವಂತಹ ಪ್ರಶ್ನೆ. ಮಾಡಬಾರ್ದು ಅಂತ ಖಂಡಿತ ಹೇಳೋಲ್ಲ ಶಾಸ್ತ್ರ. ನಾವು ಎಲ್ಲ ದೇವತೆಗಳನ್ನು ಪೂಜಿಸಬೇಕು, ಎಲ್ಲ ದೇವತೆಗಳನ್ನು ಗೌರವಿಸಬೇಕು. ಯಾಕಂದರೆ ಅವರೆಲ್ಲರ ಅನುಗ್ರಹದಿಂದಾಗಿಯೇ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಿದ್ದರೂ ಕೂಡ ಇಲ್ಲಿ ಹೇಳ್ತಾ ಇರುವುದೇನು ಅಂತ ಹೇಳಿದರೆ, ಕೃಷ್ಣನನ್ನು ಬಿಟ್ಟು, ಕೃಷ್ಣನನ್ನು ತಿರಸ್ಕರಿಸಿ ಉಳಿದವರನ್ನು ನಾವು ಆರಾಧನೆ ಮಾಡುವಂತಹದ್ದೇನಿದೆ ಇದು ಯಾವತ್ತೂ ತಪ್ಪು. ಅದನ್ನು ಯಾವತ್ತೂ ಮಾಡಬಾರದು. ಮತ್ತೇನೆಂದರೆ, ಕೃಷ್ಣನನ್ನು ಪ್ರಧಾನವಾಗಿ ಇಟ್ಟುಕೊಂಡು, ಸರ್ವೋತ್ತಮನಾಗಿ ಇಟ್ಟುಕೊಂಡು ಅವನ ಪರಿವಾರವಾಗಿ ಉಳಿದ ದೇವತೆಗಳನ್ನು ಆರಾಧನೆ ಮಾಡಬೇಕು. ಈ ರೀತಿ ಮಾಡಿದ್ರೇ ಅವರಿಗೆ ಒಳ್ಳೆಯದಾಗುವಂಥದ್ದು. ನೋಡಿ, ಇಲ್ಲಿಯೂ ಕೂಡ ವಾದಿರಾಜರು ಎಷ್ಟು ಒಳ್ಳೆಯ ಒಂದು ಸಂದೇಶವನ್ನು ನೀಡ್ತಾರೆ ಅಂದರೆ, ಆ ಕಾರಣದಿಂದಲೇ ಅಜಗರ ಸರ್ಪ ಯಾವಾಗ ಹಿಡಿತು ನಂದಗೋಪನನ್ನು, ನಂದಗೋಪ ಅವಾಗ ಕರೆದದ್ದು ಯಾರನ್ನ ಅಂದರೆ ಕೃಷ್ಣನನ್ನೇ. ಕೃಷ್ಣ 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 ನನ್ನನ್ನು ರಕ್ಷಣೆ ಮಾಡು ಅಂತ. ಕೂಡಲೇ ಕೃಷ್ಣ ಬಂದು ತಾನು ರಕ್ಷಣೆಯನ್ನು ಮಾಡಿದ. ಇದೆಲ್ಲ ಏನಂದರೆ ಭಗವದ್ಗೀತೆಯ ಸಂದೇಶ. ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲ ನಮಗೆ ಯಾವಾಗ ಸಿಗತ್ತೆ ಅಂತ ಹೇಳಿದರೆ, ನಾವು ಆ ಕರ್ಮವನ್ನು ಮಾಡಿದ ಕರ್ಮವನ್ನು ಕಡೆಗೆ ಕೃಷ್ಣನಿಗೆ ಅರ್ಪಣೆ ಮಾಡಬೇಕಂತೆ. ಕೃಷ್ಣಾರ್ಪಣ. ಮೊದಲು ಸಂಕಲ್ಪದಲ್ಲಾದರೂ ಕೃಷ್ಣ ಬರಬೇಕು, ಕಡೆಗೆ ಕೃಷ್ಣಾರ್ಪಣ ಅಂದರೆ ಅರ್ಪಣೆ ಮಾಡುವುದು ಕೃಷ್ಣನಿಗೆ ಮಾಡಬೇಕು. ಈ ರೀತಿ ಮಾಡಿದರೆ ನಮಗೆ ಸ್ವರ್ಗ ಫಲವಾದರೂ ಸಿಗತ್ತೆ. ಇಲ್ಲಿರೋ ಅದು ಕೂಡ ಸಿಗೋಲ್ಲ ಅಂತ ಹೇಳ್ತಾರೆ. ಕೇವಲ ಇಲ್ಲಿಯ ಏನೋ ಸಣ್ಣ ಪುಷ್ಟ ಕಷ್ಟಗಳು ನಮಗೆ ನಾಶ ಆದಾಗ ಸಿಗತ್ತೆ ಹೊರತು ಸತ್ತ ಮೇಲೆ ಸ್ವರ್ಗಾದಿ ಫಲಗಳು ಸಿಗೋಲ್ಲ. ಸ್ವರ್ಗ ಮುಂತಾದವುಗಳು ಸಿಗಬೇಕು ಅಂತ ಹೇಳಿದ್ರೆ ಆ ರೀತಿ ಆರಾಧನೆಯನ್ನು ಮಾಡಬೇಕು. ಅದನ್ನು ಇಲ್ಲಿ ವಾದಿರಾಜರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ಇನ್ನೊಂದು ಪ್ರಕರಣವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇನ್ನೊಮ್ಮೆ ಅರಿಷ್ಟಾಸುರ ಅಂತ ಬಂದ. ಈ ಅರಿಷ್ಟಾಸುರ ಇವನು ಒಬ್ಬ ರಾಕ್ಷಸದ ವೇಷದಲ್ಲೇ ಬಂದವನು. ಈ ಅರಿಷ್ಟಾಸುರ ಅಂದರೆ ಇದ್ರ ಕಥೆ ಏನಂತ ಹೇಳಿದರೆ, ಒಮ್ಮೆ ಗೋಪಾಲಕರೆಲ್ಲ ಗೋವನ್ನು ಹೊಡ್ಕೊಂಡು ಹೋಗಿದ್ದಾರೆ ಕೃಷ್ಣನ ಮುಂದಾಳತ್ವದಲ್ಲಿ. ಕಾಡಿನಲ್ಲಿ ಗೋವುಗಳನ್ನು ಮೈಲಿಗೆ ಬಿಟ್ಟು ಇವರು ಆಟ ಆಡ್ತಾ ಇದ್ದಾರೆ. ಏನು ಆಟ ಅಂತ ಹೇಳಿದ್ರೆ, ಅಲ್ಲೊಂದು ಮರ, ಭಾಂಡೀರ ವೃಕ್ಷ.
ಆ ಮರದ ಹತ್ರ ಓಡೋಗಬೇಕು ಅಂತ 2 ಪಾರ್ಟಿ ಮಾಡ್ಕೊಂಡಿದ್ದಾರೆ. ಒಂದರಲ್ಲಿ ಬಲಭದ್ರ ಇದ್ದಾನೆ, ಇನ್ನೊಂದರಲ್ಲಿ ಕೃಷ್ಣ ಇದ್ದಾನೆ. ಕೆಲವರು ಬಲಭದ್ರನ ಕಡೆ, ಕೆಲವರು ಕೃಷ್ಣನ ಕಡೆ. ಈ ರೀತಿ ಇಬ್ಬರು ಪಾರ್ಟಿ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಒಂದೊಂದು ಕಡೆಯಿಂದ ಅಲ್ಲಿ ಆ ಪಾರ್ಟಿಯವರೊಬ್ಬರು ಈ ಪಾರ್ಟಿಯವರೊಬ್ಬರು ಇಬ್ಬರು ಓಡಿ ಹೋಗಬೇಕು. ಯಾರು ಮೊದಲ ಭಾಂಡೀರ ವೃಕ್ಷವನ್ನು ಮುಟ್ತಾರೆ ಅವರು ಗೆದ್ದಾಗಿ. ಅವರನ್ನು ಸೋತವರು ಹೊತ್ಕೊಂಡು ಬರಬೇಕು, ವಾಪಸ್ಸು ಅಲ್ಲಿಂದ ಇಲ್ಲಿವರೆಗೆ ಹೊತ್ಕೊಂಡು ಬರಬೇಕು. ಇದು ಅವರ ಒಂದು ನಿಯಮ. ಆಯಿತು, ಎಲ್ಲ ಓಡ್ಲಿಕ್ಕೆ ಶುರು ಮಾಡಿದರು. ಹಾಗಿದ್ದಾಗ ಬಲಭದ್ರ ಯಾವಾಗ ಓಡ್ಲಿಕ್ಕೆ ಶುರು ಮಾಡಿದ, ಕೃಷ್ಣನ ಪಕ್ಷಕ್ಕೆ ಒಬ್ಬ ದೈತ್ಯ ಬಂದು ಸೇರಿಕೊಂಡ. ಅವನೇ ಅರಿಷ್ಟಾಸುರ. ಆದರೆ ಆ ದೈತ್ಯ ರೂಪದಲ್ಲಿ ಬಂದು ಸೇರಿಕೊಳ್ಳಿಲ್ಲ. ಅವನು ತಾನು ಒಬ್ಬ ಗೋಪಾಲಕನ ರೂಪದಲ್ಲಿ ಬಂದು ಸೇರಿಕೊಂಡ. ಅಲ್ಲ, ಕೃಷ್ಣನ ಪಕ್ಷದಲ್ಲಿ ಯಾಕೆ ಸೇರಿಕೊಂಡ? ಅವನ ಉದ್ದೇಶ ಏನಿತ್ತು? ನಿಜವಾಗ್ಲೂ ಕೃಷ್ಣನನ್ನು ಕೊಲ್ಲುವುದೇ ಅವನ ಉದ್ದೇಶ. ಕಂಸನಿಂದ ಕಳುಹಿಸಲ್ಪಟ್ಟವನು. ಆದರೆ ಕೃಷ್ಣನನ್ನು ಕೊಲ್ಲುವಷ್ಟು ನನಗೆ ತಾಕತ್ತಿಲ್ಲ ಅಂತ ಅವನಿಗೊಳಗೆ ನಿಂತಿದೆ. ಅದಕ್ಕೆ ಕಡೆಯ ಪಕ್ಷ ಕೃಷ್ಣನ ಅಣ್ಣನಾದ ಬಲಭದ್ರನನ್ನಾದರೂ ನಾನು ಕೊಲ್ಲಬೇಕು ಅಂತ ಹೇಳಿ ಅವನು ಕೃಷ್ಣನ ಪಕ್ಷದಲ್ಲಿ ಸೇರಿಕೊಂಡ. ಶ್ರೀಧಾಮ ಕೃಷ್ಣ ಇಬ್ಬರು ತಾವು ಓಡಿದರು. ಕೃಷ್ಣ ಗೆದ್ದ. ಶ್ರೀಧಾಮ ಕೃಷ್ಣನನ್ನು ಹೊತ್ಕೊಂಡು ಬಂದ ವಾಪಸ್ಸು. ಈಗ ಬಲಭದ್ರ ತಾನು ಓಡ್ಲಿಕ್ಕೆ ಸಿದ್ಧಾದ. ಆಗ ಈ ಕಡೆಯಿಂದ ಆ ಅರಿಷ್ಟಾಸುರ ತಾನು ಬಂದು ನಿಂತ. ಇವರಿಬ್ಬರು ಕೂಡ ಓಡಿದರು. ಬೇಕು ಅಂತಲೇ ಅರಿಷ್ಟಾಸುರ ತಾನು ಸೋತ. ಇಲ್ದಿದ್ರೂ ಸೋಲುವವನೇ ಅವನು. ಈಗಂದೂ ಉದ್ದೇಶಪೂರ್ವಕವಾಗಿ ಸೋತ. ಯಾವತ್ತೂ ಸೋತವ್ರು ಗೆದ್ದವರನ್ನು ಹೊತ್ಕೊಂಡ್ಬರ್ಬೇಕಲ್ವ? ಆ ರೀತಿ ಈ ಅರಿಷ್ಟಾಸುರನ ತಾನು ಹೊತ್ತುಕೊಂಡು ಕೂಡಲೇ ತಾನು ಮೇಲೆ ಹಾರ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ನಂತೆ. ಆಕಾಶಕ್ಕೆ ಹಾರ್ಲಿಕ್ಕೆ ಶುರು ಮಾಡಿದ. ಆಗ ಕಂಗಾಲಾದ ಬಲಭದ್ರ. ಏನು ಮಾಡಲಿಕ್ಕೆ ಕಂಗಾಲಾದಾಗ ಕೃಷ್ಣ ಹೇಳ್ತಾನೆ, ನೀನು ಯಾರು ಅಂತ ನೆನಪು ಮಾಡ್ಕೋ ಅಂತ. ನೀನು ಯಾರು ಅಂತ ನೆನಪು ಮಾಡ್ಕೋ. ಅವ್ನು ನೆನಪು ಮಾಡ್ಕೊಂಡ ಅವಾಗ ಒಳಗೆ ಹೋದಾಗ ಗೊತ್ತಾಯಿತು, ನಾನು ಶೇಷ, ಇಡೀ ಭೂಮಿಯನ್ನು ಹೊತ್ತಿರುವಂತಹ ಶೇಷ ನಾನು. ಆಗ ಶೇಷನ ಬಲ ಬಂತು. ಕೂಡಲೇ ಅರಿಷ್ಟಾಸುರನಿಗೆ ಇವನನ್ನು ಹೋರಲಿಕ್ಕಾಗದೆ ಕೆಳಗೆ ಬಿದ್ದು ಸತ್ತೋದ. ಹೀಗೆ ಆ ಅರಿಷ್ಟಾಸುರನನ್ನು ಕೃಷ್ಣನೇ ಬಲಭದ್ರನ ಮೂಲಕ ಕೊಲ್ಲಿಸಿದ. ಇಲ್ಲಿ ಬಹಳ ಒಳ್ಳೆಯ ಒಂದು ಸಂದೇಶವನ್ನು ವಾದಿರಾಜರು ಕೊಡ್ತಾರೆ. ಯದುಪತಿರ್ಮೃದು ಹಸ್ತೇನ ಉದ್ಧೃತಂ ಶೃಂಗಯುಗ್ಮಂ ವ್ಯಸುಮಸುರ ಮಕಾರ್ಷೀತ್ ತತ್ಕೃಹೇ ನೇತಿಯುಕ್ತಂ ಅಪಿ ಶಿರಸಿ ಧೃತೋ ಯತ್ಸ್ವೀಯ ದಿವ್ಯಾಂತಕಾಲೆ ಏವಾಂತಕಾಲೆ ಕರವಶಮುಪಯಾತಂ ಶತ್ರುತಾಮೇತಿ ಶತ್ರೋಃ. ಈ ಅರಿಷ್ಟಾಸುರನ ಸಂಹಾರ ಆದಮೇಲೆ ಇನ್ನೊಂದು ಕಥೆಯಲ್ಲಿ ಬಹಳ ಒಳ್ಳೆಯ, ಅದೇ ವ್ಯೋಮಾಸುರ, ಇವನು ವೃಷಭಾಸುರನ ಕಥೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ವಾದಿರಾಜರು ಕೊಡ್ತಾರೆ. ಅಂದರೆ ಅವನು ಈ ಗೂಳಿಯ ರೂಪದಲ್ಲಿ ಬಂದವನು. ಗೂಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲಿಕ್ಕೆ ಹೋದವನು. ಕೃಷ್ಣ ಅವನ 2 ಕೋಡನ್ನು ಹಿಡ್ಕೊಂಡು ಅವನನ್ನು ಚೆಚ್ಚಿ ಕೊಂದು ಹಾಕಿದ. ಇಲ್ಲಿ ವಾದಿರಾಜರು ಬಹಳ ಒಂದು ಸಂದೇಶವನ್ನು ಕೊಡ್ತಾರೆ. ನಿಜವಾಗಲೂ ಕೂಡ ಆ ಕೋಡು ತಲೆ ಮೇಲಿತ್ತು. ಅಲ್ಲಿವರೆಗೆ ತಲೆ ಮೇಲೆ ಹೊತ್ಕೊಂಡಿದ್ದ. ಆ ತಲೆ ಮೇಲೆ ಹೊತ್ಕೊಂಡಿದ್ದೇ ಕಡೆಗೆ ಅವನಿಗೆ ಸಾವಿಗೆ ಕಾರಣ ಆಯಿತು. ಅವನ ತಲೆಯ ಮೇಲೆ ಹೊತ್ಕೊಂಡಿದ್ದಂತಹ ಕೋಡೆ ಅವನ ಸಾವಿಗೆ ಕಾರಣ ಆಯಿತು. ಅದೇ ರೀತಿ ನಾವು ಯಾವುದನ್ನು ಹೆಚ್ಚು ತಲೆ ಮೇಲೆ ಹೊತ್ಕೊಂಡಿರ್ತೇವೋ ಅದೇ ನಮಗೆ ಸಾವಿಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ನಮ್ಮ ಸಾವಿಗೆ ಅದೇ ಕಾರಣ ಆಗತ್ತೆ. ತಲೆ ಮೇಲೆ ಹೊತ್ಕೊಂಡಿದ್ದೆ ಹೆಚ್ಚು ಅಂದರೆ ತಲೆ ಮೇಲೆ ಹೊತ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಇದೆಯಲ್ವ, ಅವರು ನೋಡಿ ಇವರನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಹಚ್ಚಿಕೊಳ್ಳುವಂಥದ್ದು. ಹೆಚ್ಚು ಹಚ್ಚಿಕೊಳ್ಳುವುದು ಅಂತ ಹೇಳಿದ್ರು ಒಂದೇ, ತಲೆ ಮೇಲೆ ಹೊತ್ಕೊಳ್ಳೋದು ಅಂತ ಹೇಳಿದ್ರು ಒಂದೇ. ನಾವು ಯಾವುದನ್ನು ಹೆಚ್ಚು ತಲೆ ಮೇಲೆ ಹೊತ್ಕೊಳ್ತೇವೆ ಅದೇ ನಮ್ಮ ಮರಣಕ್ಕೆ ಕಾರಣ ಆಗುತ್ತೆ. ನೋಡಿ ಇಲ್ಲಿ ಅದೇ ಆಯಿತು. ಆ ಕೋಡೆ ಅವನಿಗೆ ಶತ್ರು ಆಯಿತು. ಕೋಡ್ ಇಲ್ದಿದ್ರಾದರೂ ಕೃಷ್ಣನಿಗೆ ಹಿಡ್ಕೊಳ್ಳಿಕ್ಕೇನು ಸಿಗ್ತಾ ಇರಲಿಲ್ಲ. ಇವಾಗ ಆ ಕೋಡ್ ಹಿಡ್ಕೊಂಡೆ ಅದನ್ನು ತಾನು ಕೆಳಗೆ ಬೀಳಿಸಿ ಕೊಂದು ಹಾಕಿದ. ಹಾಗೆ ಆಗತ್ತೆ ಅಂದ. ನೋಡಿ, ಇದು ಬಹಳ ಒಳ್ಳೆಯ ಸಂದೇಶ. ನಾವಿವತ್ತು ಯಾವುದನ್ನು ತಲೆ ಮೇಲೆ ಇಟ್ಕೊಳ್ತೇವೆ ಅಂತ ಹೇಳಿದರೆ ದುಡ್ಡನ್ನು, ಧನವನ್ನು ತಲೆ ಮೇಲೆ ಇಟ್ಕೊಳ್ತೇವೆ ನಾವು. ದುಡ್ಡಿಗಿಂತ ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ. ತಲೆ ಮೇಲೆ ದುಡ್ಡುಗಳನ್ನು ಇಟ್ಕೊಂಡುವ ನಮ್ಮ ಸರ್ವನಾಶ ಆಗುತ್ತೆ. ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತದೆ. ದತ್ತಾತ್ರೇಯ ತಾನು ಅವಧೂತನಾಗಿರುವವನು. ದೇವತೆಗಳೆಲ್ಲ ಒಮ್ಮೆ ದೈತ್ಯರ ಹತ್ರ ಸೋತು ದೈತ್ಯರು ಅಟಿಸ್ಕೊಂಡು ಬರ್ತಾ ಇದ್ದಾರಂತೆ. ದೇವತೆಗಳು ಓಡೋಡಿ ಬಂದರು. ಓಡೋಡಿ ಆ ದತ್ತಾತ್ರೇಯನ ಹತ್ರ ಬಂದರು. ದತ್ತಾತ್ರೇಯ ತಾನು ಹೇಳ್ತಾನೆ, ನೀವು ಸುಮ್ಮನಿರಿ, ಇಲ್ಲೇ ಇರಿ, ಸುಮ್ಮನೆ ಇರಿ, ಏನಾಗುತ್ತೆ ನೋಡೋಣ ಅಂತ. ದತ್ತಾತ್ರೇಯನ ತೊಡೆ ಮೇಲೆ ಲಕ್ಷ್ಮಿ ಕೂತಿದ್ದಾಳೆ. ಅತ್ಯಂತ ಚಂದವಾಗಿ ಲಕ್ಷ್ಮಿ ಕೂತಿದ್ದಾಳೆ. ಈ ದೈತ್ಯರೆಲ್ಲ ಬಂದ್ರಂತೆ. ನೋಡಿದ್ರೆ ಇವನೊಬ್ಬ ಹುಚ್ಚ ಇದ್ದಾಗಿದ್ದಾನೆ. ದತ್ತಾತ್ರೇಯ ಹುಚ್ಚ ಇದ್ದಾಗೆ ಇರೋದು. ಅವನ ತೊಡೆ ಮೇಲೆ ಒಳ್ಳೆ ಅತ್ಯಂತ ರಮಣೀಯಾದ ಸುಂದರಿಯಾದವಳು ಕೂತಿದ್ದಾಳೆ.
ಅವಳನ್ನು ನೋಡಿ ಈ ಹುಚ್ಚನಿಗೆ ಇವಳು ಬೇಕಾ, ನಾವು ಗಳ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಲಕ್ಷ್ಮಿಯನ್ನು ಪಲ್ಲಕ್ಕಿ ಮೇಲೆ ಕೂರಿಸಿದ್ರು. ಪಲ್ಲಕ್ಕಿಯಲ್ಲಿ ಕೂರಿಸಿ ಅವಳನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಹೊತ್ಕೊಂಡು ಹೋದ್ರು. ದತ್ತಾತ್ರೇಯ ನೋಡ್ತಾನೆ ಇದ್ದಾನೆ, ಏನು ಮಾತಾಡಲ್ಲ. ಹೋಗಿ ಆಯಿತು. ಈ ಕಡೆ ದೇವತೆಗಳಿಗೆ ಕಂಗಾಲು. ನಾವು ದತ್ತಾತ್ರೇಯ ಹೇಳ ಕೇಳ್ಕೊಂಡು ಬಂದರೆ ದತ್ತಾತ್ರೇಯ ತನ್ನ ಹೆಂಡತಿ ಕರ್ಕೊಂಡು ಹೋಗ್ತಾ ಇದ್ರು, ಸುಮ್ಮನೆ ಇದ್ದಾನಲ್ವಾ ಅಂತ. ಅದಕ್ಕೆ ದತ್ತಾತ್ರೇಯ ಕೇಳ್ತಾನೆ, ಹೇಗೆ ಎತ್ಕೊಂಡು ಹೋದರು, ಪಲ್ಲಕ್ಕಿಯನ್ನು ಹೇಗೆ ಎತ್ಕೊಂಡು ಹೋದರು ಅಂತ. ಅದಕ್ಕೆ ಅವರು ತಲೆ ಮೇಲೆ ಎತ್ಕೊಂಡು ಹೋದರು ಅಂತ ಹೇಳ್ತಾರೆ. ತಲೆಗೆ ಲಕ್ಷ್ಮಿ ಹೋದ್ಲ, ಅವನು ಸರ್ವನಾಶ ಆಯಿತು ಅಂದರೆ ಅರ್ಥ ಅಂತ ದತ್ತಾತ್ರೇಯ ಹೇಳ್ತಾನೆ. ನೋಡಿ, ಕಾಲಿನಲ್ಲಿ ಲಕ್ಷ್ಮಿ ಸಂಪತ್ತಿದ್ರೂ ತೊಂದರೆ ಇಲ್ವಂತೆ, ತೊಡೆಯಲ್ಲಿದ್ದರೂ ತೊಂದರೆ ಇಲ್ವಂತೆ, ಎದೆಯಲ್ಲಿದ್ದರೂ ತೊಂದರೆ ಇಲ್ವಂತೆ, ಹೆಗಲಲ್ಲಿದ್ದರೂ ತೊಂದರೆ ಇಲ್ವಂತೆ, ತಲೆಗೆ ಮಾತ್ರ ಹೋಗಬಾರ್ದಂತೆ. ಲಕ್ಷ್ಮಿ ಸಂಪತ್ತು ಯಾವಾಗ ತಲೆಗೆ ಹೋಯಿತು ಅವನು ಸರ್ವನಾಶ ಆಯಿತು ಅಂತ ಅರ್ಥ. ಅದು ಆ ರೀತಿ ಸರ್ವನಾಶ ಆಗತ್ತೆ. ಹೀಗೆ ಅವರು ಸಕಲ ಸಂಪತ್ತನ್ನು ಕಳ್ಕೊಂಡ್ರು ಅಂತ ಹೇಳ್ತಾರೆ. ನೋಡಿ, ಇದು ಎಷ್ಟು ಒಳ್ಳೆಯ ಮಾತು ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಂಪತ್ತು ಬರುವುದು ದೊಡ್ಡದಲ್ಲ, ಶ್ರೀಮಂತಿಕೆ ಬರುವುದು ದೊಡ್ಡದಲ್ಲ, ಆದರೆ ಆ ಶ್ರೀಮಂತಿಕೆಯಿಂದಾಗಿ ಬರ್ತದಲ್ವ. ಏನು ಅಂತ ಹೇಳಿದ್ರೆ ಹೆಡ್ ವೆಯ್ಟ್. ನಮ್ಮಲ್ಲಿ ಅದು ಇಂಗ್ಲೀಷ್ನಲ್ಲಿ ಹೇಳೋದು ಹೆಡ್ ವೆಯ್ಟ್ ಅಂತ ಹೇಳಿದ್ರೆ ಅಹಂಕಾರ, ಅರ್ಥಮದ, ದುಡ್ಡಿನ ಮದ. ಇದು ಮನುಷ್ಯನನ್ನು ನಾಶ ಮಾಡ್ತದೆ. ನನ್ನ ಹತ್ರ ದುಡ್ಡಿದೆ, ನಾನು ಶ್ರೀಮಂತ, ನಾನು ಏನು ಬೇಕಾದರೂ ಮಾಡಿಬಿಡ್ತೇನೆ, ಕೋನ್ಯೋಸ್ತಿ ಸದೃಶೋ ಮಮ, ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ, ಇಂತಹ ಒಂದು ಮದ ಏನಿದೆ ಇದು ಮನುಷ್ಯನನ್ನು ಹಾಳು ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದೇನು ಅಂತ ಹೇಳಿದ್ರೆ, ನಾವಿಲ್ಲಿ ಯಾರನ್ನ ಅಂದರೆ ಹೆಚ್ಚು ಹಚ್ಚಿಕೊಳ್ಳುವಂಥದ್ದೇನಿದೆ ಅದೇ ನಮ್ಮ ಮರಣಕ್ಕೆ ಕಡೆಗೆ ಕಾರಣ ಆಗತ್ತೆ. ಹೆಚ್ಚು ಹಚ್ಚಿಕೊಳ್ಳುವುದನ್ನು ನಾವಿಲ್ಲಿ ಚಟ ಅಂತ ಕರೆಯೋದು. ಚಟ ಅಂತ ಹೇಳಿದ್ರೆ ನೀನು ಅದನ್ನು ಹೆಚ್ಚು ಹಚ್ಚಿಕೊಳ್ಳೋದು, ಬಿಟ್ಟಿರ್ಲಿಕ್ಕಾಗೋಲ್ಲ. ಎಡಿಕ್ಟ್ ಆಗೋದು ಅಂದ್ರೆ ಇದೇ ತಾನೆ. ಅವನು ಕೆಟ್ಟ ಚಟಕ್ಕೆ ಎಡಿಕ್ಟ್ ಆಗೋದು ಅಂತ ಹೇಳಿದ್ರೆ ಅದನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ. ಅಂತಹ ಕೆಟ್ಟ ಚಟವೇ ಅವನ ಮರಣಕ್ಕೆ ಕಾರಣ ಆಗುತ್ತೆ, ಯಾಕಂದರೆ ಅದನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾನು. ಈ ರೀತಿ ವಾದಿರಾಜರು ಬಹಳ ಒಳ್ಳೆಯ ಒಂದು ಸಂದೇಶವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆನಂತರ ಈ ಕಡೆ ನಾರದರು ಬಂದರು ಕಂಸನ ಬಳಿಗೆ. ಕಂಸನ ಬಳಿಗೆ ಬಂದು ಎಲ್ಲ ವಿಷಯವನ್ನು ತಿಳಿಸಿದರು. ಕಂಸ, ನೀನು ಯಾರು ಗೊತ್ತಾ? ನೀನು ಉಗ್ರಸೇನನ ಮಗ ಅಲ್ಲ, ದ್ರಮಿಳ ಎಂಬಂತಹ ಒಬ್ಬ ಗಂಧರ್ವನ ಮಗ. ಈ ಯಾದವರೇನಿದ್ದಾರೆ ಇವರೆಲ್ಲರೂ ಕೂಡ ದೇವತೆಗಳು. ನೀನು ಕಾಲನೇಮಿ ಎಂಬಂತಹ ದೈತ್ಯ. ಹೋದ ಜನ್ಮದಲ್ಲಿ ನಿನ್ನನ್ನು ಕೊಂದಂತಹ ವಿಷ್ಣುವೇ ಈ ಜನ್ಮದಲ್ಲಿ ನಿನ್ನನ್ನು ಕೊಲ್ಲಿಕ್ಕೋಸ್ಕರ ತಾನು ವಸುದೇವ ದೇವಕಿಯರ ಮಗನಾಗಿ ಬಂದಿದ್ದಾನೆ. ಅವನೇ ಕೃಷ್ಣ. ನಿನಗೆ ಗೊತ್ತಾಗದಾಗೆ ಅವನನ್ನು ಜನನ ಮಾಡಿದ ಕೂಡಲೇ, ಹುಟ್ಟಿದ ಕೂಡಲೇ ಸಾಗಿಸಿದ್ದಾರೆ ವಸುದೇವ ದೇವಕಿಯರು. ನಿನಗೆ ಮೋಸ ಮಾಡಿದ್ದಾರೆ. ನೀನು ಯಾವ ಅಸುರರನ್ನು ಕಳಿಸ್ತಾ ಇದೆಯಾ ವೃಂದಾವನಕ್ಕೆ, ಅವರನ್ನೆಲ್ಲ ಕೊಲ್ತಾ ಇದ್ದಾನಲ್ವ, ಆ ಕೃಷ್ಣನೇ ನಿನ್ನನ್ನು ಕೊಲ್ಲಿಗೆ ಬಂದವನು. ಎಲ್ಲ ವಿಷಯವನ್ನು ನಾರದರು ತಿಳಿಸಿಬಿಟ್ರು. ಕೂಡಲೇ ಕಂಸ ತನ್ನ ಮರಣವನ್ನು ತಾನೇ ಮಿಟ್ಟಿ ನಿಲ್ಲಬೇಕು ಅಂತ ಇವಾಗ ದೊಡ್ಡ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ. ಅದೇ ಬಿಲ್ಲ ಹಬ್ಬ. ಅವನ ಹತ್ರ ಒಂದು ಶಿವ ಕೊಟ್ಟ ಧನುಸ್ಸು ಇತ್ತು. ಆ ಧನುಸ್ಸಿಗೋಸ್ಕರ ಒಂದು ಹಬ್ಬವನ್ನು ಏರ್ಪಾಡು ಮಾಡಿದ. ಅದಕ್ಕೆ ಎಲ್ಲರನ್ನು ಕರಿಬೇಕು, ಗೋಪಾಲಕರನ್ನು, ಕೃಷ್ಣನನ್ನು, ಬಲಭದ್ರನನ್ನು ಇಲ್ಲಿ ಮುಗಿಸ್ಬೇಕು ಅಂತ. ಯಾಕಂದರೆ ಅಲ್ಲಿಗೆ ಯಾವ ದೈತ್ಯರನ್ನು ಮುಗಿಸ್ಲಿಕ್ಕೆ ಕಳಿಸಿದರೂ ಕೂಡ ಯಾರೂ ಕೃಷ್ಣನನ್ನೇನು ಮಾಡಲಿಕ್ಕಾಗ್ತಾ ಇಲ್ಲ, ಅವರೇ ಸಾಯ್ತಾ ಇದ್ದಾರೆ. ಇಲ್ಲಿಗಾದರೂ ಕರೆದು ನಾನು ಅವನನ್ನು ಕೊಲ್ಲಬೇಕು ಅಂತ ತಾನು ಯೋಚನೆಯನ್ನು ಮಾಡಿದ. ಆ ಯಾದವರು ಎಲ್ಲ ಗೋಪಾಲಕರು ವಾಪಸ್ ಬರಬೇಕಲ್ವ, ಅದಕ್ಕೋಸ್ಕರ ಅಕ್ರೂರನನ್ನು ಕರೆದ. ಅಕ್ರೂರನನ್ನು ಕರೆದು ಕಳಿಸ್ಕೊಟ್ಟ. ಅಕ್ರೂರ, ನೀನು ಹೋಗಿ ಕೃಷ್ಣನನ್ನು ಕರ್ಕೊಂಡು ಬಾ, ಬಲಭದ್ರನನ್ನು ಕರ್ಕೊಂಡು ಬಾ, ನಂದಗೋಪನನ್ನು ಕರ್ಕೊಂಡು ಬಾ. ಏನಂದರೆ ಬಿಲ್ಲ ಹಬ್ಬಕ್ಕೆ ಎಲ್ಲ ಜನ ಬರ್ತಾರೆ. ಅವರಿಗೆ ಬೇಕಾದಂತಹ ಹಾಲು, ಮೊಸರು, ಬೆಣ್ಣೆ ಮುಂತಾದವುಗಳ ಏರ್ಪಾಟನ್ನು ಆ ಗೋಪಾಲಕರು ಮಾಡಬೇಕು. ಅದಕ್ಕಾಗಿ ಬರಲಿಕ್ಕೆ ಹೇಳು. ಆ ರೀತಿ ಕರೆದು ನಾನು ಅವನನ್ನು ಕೊಂದು ಮುಗಿಸ್ತೇನೆ. ಹೇಗಿದೆ ನನ್ನ ಉಪಾಯ ಅಂತ ಅಕ್ರೂರನ್ನು ಕೇಳಿದಾಗ ಅಕ್ರೂರ ಹೇಳ್ತಾನೆ, ಉಪಾಯ ಏನೂ ಚೆನ್ನಾಗಿದೆ, ಆದರೆ ಮುಂದಿನದ್ದೇನಾಗುತ್ತೆ ಅಂತ ಹೇಳು ದೇವರಿಗೆ ಬಿಟ್ಟದ್ದು ಅಂತ ಅಕ್ರೂರ ಹೇಳ್ತಾನೆ. ಯಾಕಂದರೆ ಅಕ್ರೂರ ಕೃಷ್ಣನ ಭಕ್ತ. ಅವನಾದರೂ ಬಹಳ ಸಂಭ್ರಮದಿಂದ ಮಾರನೇ ದಿನ ಹೊರಟ. ರಥದಲ್ಲಿ ಕೂತು ಸಂಜೆ ವೇಳೆಯಲ್ಲಿ ಯಾವಾಗ ಗೋವುಗಳನ್ನು ಕರ್ಕೊಂಡು ಕೃಷ್ಣ ಬರ್ತಾನೆ, ಆ ಸಮಯದಲ್ಲಿ ತಾನು ಹೋಗಿ ನಿಂತಿದ್ದಾನಲ್ಲಿ ವೃಂದಾವನದಲ್ಲಿ ಇಳಿತಾ ಇದ್ದಾಗ ಇದನ್ನು ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತದೆ. ಅವನಿಗೆ ಕಂಡದ್ದೇ ಕೃಷ್ಣನ ಪಾದದ ಚಿಹ್ನೆಯಂತೆ, ನನ್ನ ಸ್ವಾಮಿಯ ಪಾದದ ಚಿಹ್ನೆ ಅಂತ ಅದರ ಮೇಲೆ ಉರುಳಾಡಿದ್ದಾನಂತೆ. ಪಾದಧೂಳಿಯ ದರ್ಶನ. ಆಮೇಲೆ ಕೃಷ್ಣನ ಬಳಿಗೆ ಹೋದ. ಕೃಷ್ಣ ಆಗ ತಾನೇ ಹಸುವನ್ನು ಮೇಯಿಸ್ಕೊಂಡು ಬರ್ತಾ ಇದ್ದ. ಅಕ್ರೂರನನ್ನು ನೋಡಿದ. ಅಕ್ರೂರ ಅಂತ ಕರೆದ. ಅಕ್ರೂರ, ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ. ಅಕ್ರೂರ ಹೋಗಿ ನಮಸ್ಕಾರ ಮಾಡಿದ, ಸಾಷ್ಟಾಂಗ ನಮಸ್ಕಾರ ಮಾಡಿದ.
ಅಕ್ರೂರನ ಮೇಲೆ ಕೆತ್ತಿದ್ನಂತೆ, ಆಲಿಂಗನ ಮಾಡಿಕೊಂಡಂತೆ. ಕೃಷ್ಣ ಅಕ್ರೂರ ಎಣಿಸಿದ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ. ಆಗ ಅಕ್ರೂರನ ಹತ್ರ ಕೇಳ್ತಾನೆ ಕೃಷ್ಣ, ಬಹಳ ಸುಂದರವಾದ ಈ ಸಂವಾದ, ಬಹಳ ಸುಂದರವಾದ ಸಂವಾದ. ವಾದಿರಾಜರು ಅಂದರೆ ಅಕ್ರೂರ ಹಾಗೂ ಕೃಷ್ಣನ ಸಂವಾದ. ಕ್ಷೇಮಂ ಕಿಂ ತವ ನಃ ಪಿತಾ ಚ ಕುಶಲೇ ಸ್ವಾಧ್ಯಾಯ ತೀರ್ಥ ಪ್ಲುತಿ ಸ್ವರ್ಗ್ಯಾರಾಧನ ಮುಖ್ಯ ಶೋಭನ ಕೃತಿರ್ವಿಘ್ನೋಜ್ಜಿತಾ ವರ್ತತೆ. ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ ಕಂಸಸ್ಯ ಕಾವಾ ಸ್ಪೃಹ ಸತ್ವಂ ವೇತ್ಯಖಿಲಂ ಯದಸ್ಯ ಹಿ ಮಯಾ ಕಾರ್ಯಂ ಚ ತಜ್ಞಾಪಯ. ಅಕ್ರೂರ, ಚೆನ್ನಾಗಿದೆಯಾ? ಕ್ಷೇಮವೇ? ಚೆನ್ನಾಗಿದೆಯಾ? ಮೊದಲ ಮಾತು ಅಂದರೆ ನೋಡಿ, ಯಾರನ್ನೇ ಕಂಡಾಗ ಮೊದಲು ನಾವು ಕೇಳುವ ಮಾತು ನೀವು ಚೆನ್ನಾಗಿದ್ದೀರಾ, ಅದೇ ರೀತಿ ಕ್ಷೇಮವೇ, ಚೆನ್ನಾಗಿದೆಯಾ. ಎರಡನೆಯ ಮಾತೇನು ಅಂತ ಹೇಳಿದ್ರೆ, ನಃ ಪಿತಾಚ ಕುಶಲಂ, ನನ್ನ ತಂದೆ ತಾಯಿಂದಿರು ಕುಶಲವಾಗಿದ್ದಾರಷ್ಟೇ, ವಸುದೇವ ದೇವಕಿಯರು ಕುಶಲವಾಗಿದ್ದಾರಷ್ಟೇ. ಅಂದರೆ ಇದು ವಾದಿರಾಜರು ಈ ಮೂಲಕ ನಾವ್ಯಾರ ಹತ್ರ ಹೇಗೆ ವ್ಯವಹಾರ ಮಾಡಬೇಕು, ಧಾರ್ಮಿಕವಾಗಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮೊದಲು ಕಂಡಾಗ ಅವರ ಕ್ಷೇಮವೇ ಕೇಳಬೇಕು, ಚೆನ್ನಾಗಿದ್ದೀರಾ ಇದನ್ನು ಕೇಳಬೇಕು. ಇದು ನೋಡಿ ನಮ್ಮ ಭಾರತೀಯ ಪರಂಪರೆ ಇದು. ಆದರೆ ಇವತ್ತು ಆ ಪರಂಪರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಪಾಶ್ಚಾತ್ಯ ಪರಂಪರೆ ಅದು ನಮ್ಮನ್ನು ಇವತ್ತು ಆವರಿಸ್ಕೊಂಡು ಬಿಟ್ಟಿದೆ. ಅದಕ್ಕೆ ಇವತ್ತು ಯಾರು ಸಿಕ್ಕಿದ್ರು ಕೂಡ ಹಾಯ್ ನೋಡಿ, ನಾವು ಇವತ್ತು ಶುರು ಮಾಡೋದೆ ಹಾಯ್, ಹೊರತು ಇನ್ಯಾವುದೇ ಇಲ್ಲ ನಮ್ಮಲ್ಲಿ. ಅಂತೇಳಿದ್ರೆ ಅರ್ಥಹೀನವಾದದ್ದು. ಹಾಯ್ ಅಂತ ಹೇಳಿದ್ರೇನು, ಬಾಯ್ ಅಂತ ಹೇಳಿದ್ರೆ. ಆದರೆ ನೋಡಿ, ಕ್ಷೇಮವೇ ಹಿಂದೆ, ಚೆನ್ನಾಗಿದ್ದೀರಾ, ಕ್ಷೇಮವೇ. ಎರಡನೆಯದ್ದೇನು ಅಂತ ಹೇಳಿದ್ರೆ ತನ್ನ ತಂದೆ ತಾಯಿಗಳ ಬಗ್ಗೆ. ಅಂದರೆ ಇದು ಪ್ರಾಥಮಿಕವಾದ ಕರ್ತವ್ಯ ಮಕ್ಕಳದ್ದು ಅಂತ. ತಂದೆ ತಾಯಿಯಂದಿರ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು ಮಕ್ಕಳ ಆದ್ಯ ಕರ್ತವ್ಯ. ಎಲ್ಲಿಯೇ ಇರಲಿ, ಎಲ್ಲಿಯೇ ಇದ್ದರೂ ಕೂಡ ಮೊದಲು ತಮ್ಮೂರಿಂದ ಬಂದರು. ತಮ್ಮೂರಿಂದ ಬಂದಾಗ ಮೊದಲು ಚೆನ್ನಾಗಿದ್ದೀರಾ ನೀವು, ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಾ ನೋಡಿ, ಇದು ವಿಚಾರಿಸಬೇಕಾದದ್ದು. ಅಯ್ಯೋ ಇವತ್ತೇನ್ರಿ, ಇವತ್ತು ಮೊಬೈಲ್ ಇದೆಯಲ್ವಾ, ಮೊಬೈಲ್ ನಾವು ವಿಚಾರಿಸ್ತಾನೆ ಇರ್ತೇವೆ. ಇನ್ನೇನು ಅಂದರೆ, ಅಲ್ಲ ಕೃಷ್ಣನಿಗೆ ಮೊಬೈಲ್ ಹಾಕಬೇಕು, ಅವನಿಗೆ ಗೊತ್ತಿಲ್ವಾ? ಅವಳ ವಸುದೇವ ದೇವಕಿಯರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಅವನಿಗೆ. ಹಾಗಿದ್ರೆ ಯಾಕೆ ಹೇಳಿದ ಅಂತ ಹೇಳಿದ್ರೆ, ನಿಜವಾಗ್ಲೂ ಅದು ರೀತಿ ರಿವಾಜುಗಳು. ಅಷ್ಟು ಮಾತ್ರ ಅಲ್ಲ, ಮುಂದಿನದ್ದು ಎಷ್ಟು ಚಂದವಾದ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ಸ್ವಾಧ್ಯಾಯ ತೀರ್ಥ ಪ್ಲುತಿ. ನೋಡಪ್ಪ ಅಕ್ರೂರ, ಒಬ್ಬ ವ್ಯಕ್ತಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂದರೆ ಏನೇನು ಮಾಡಬೇಕು? ಅದೇ ನಾವು ಹೇಳ್ತೇವೆ ಸದಾಚಾರ, ಸದ್ಧರ್ಮ. ಯಾವುದದು ಅದನ್ನು ಹೇಳ್ತಾರೆ. ಮೊದಲನೇದೇನು ಅಂತ ಹೇಳಿದ್ರೆ ಸ್ವಾಧ್ಯಾಯ, ಅದು ಬಹಳ ಮುಖ್ಯವಾಗಿ ಬೇಕು. ಅಧ್ಯಯನ. ಯಾವ ವ್ಯಕ್ತಿ ದೇವರ ಅನುಗ್ರಹವನ್ನು ಬಯಸ್ತಾನೆ ಅವನು ಖಂಡಿತವಾಗಿಯೂ ಮಾಡಲೇಬೇಕಾದದ್ದೇನು ಅಂದರೆ ಅಧ್ಯಯನ, ಸ್ವಾಧ್ಯಾಯ. ಯಾವ ಅಧ್ಯಯನ ಅಂತ ಹೇಳಿದ್ರೆ ಶಾಸ್ತ್ರಗಳ, ದೇವರ ಬಗ್ಗೆ ತಿಳ್ಕೊಳ್ಳೇಬೇಕು. ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಸ್ತದ್ಧಿತಪಃ. ಉಪನಿಷತ್ತು ಹೇಳ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳೇಬೇಕು. ದೇವರ ಬಗ್ಗೆ ತಿಳಿಯದೆ ನಾವು ಏನು ಆಚರಣೆಯನ್ನು ಮಾಡ್ತೇವೆ ಎಲ್ಲವೂ ಕೂಡ ಸೊನ್ನೆ, ಅದು ಪ್ರಯೋಜನವೇ ಇಲ್ಲ. ಓದದೆ ಪರೀಕ್ಷೆ ಬರದಾಗೆ, ಓದದೆ ಎಷ್ಟು ಪರೀಕ್ಷೆ ಬರೆದ್ರೂ ಪಾಸಾಗಲ್ಲ. ದೇವರ ಬಗ್ಗೆ ತಿಳಿಯದೆ ನಾವು ಏನು ಕರ್ಮ ಮಾಡಿದರೂ ಪುಣ್ಯ ಬರೋಲ್ಲ. ಸ್ಪಷ್ಟ ಇದು ಶಾಸ್ತ್ರ ಹೇಳು. ಅದರಿಂದಾಗಿ ನೋಡಿ ಉಪನಿಷತ್ತು ಎಷ್ಟು ಒತ್ತು ಕೊಡುತ್ತದೆ ಅಂತ ಹೇಳಿದ್ರೆ, ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇಚ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಚ ಅತಿಥಿಶ್ಚ ಸ್ವಾಧ್ಯಾಯ ಪ್ರವಚನೇಚ. ಎಷ್ಟು ನೀನು ಏನೇ ಮಾಡು, ನಿನ್ನ ಸೆಲ್ಫ್ ಸ್ಟಡಿ, ಅಧ್ಯಯನ ಅಧ್ಯಾಪನ, ಗೊತ್ತಿದ್ದರೆ ಹೇಳು, ಇಲ್ದಿರೆ ಕಲಿ. ಇದು ಎಲ್ಲಿವರೆಗೆ ಅಂದರೆ ನಿರಂತರ, ಕಡೆ ತನಕ, ಸಾಯುವ ತನಕವೂ ಕೂಡ ಮಾಡ್ತಾ ಇರಬೇಕು. ಅದನ್ನು ಬಿಡಲಿಕ್ಕೇ ಇಲ್ಲ. ಯಾಕಂದರೆ ದೇವರ ಬಗ್ಗೆ ಕೇಳಿ ಮುಗಿಸುವುದು ಅಂತಿಲ್ಲ. ಮತ್ತೇನೆಂದರೆ ಒಂದು ಸಲ ಕೇಳಿ ಮುಗಿದಾಯಿತು ಅಂತ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ದೇವರು ಮರವನ್ನು ಕೊಟ್ಟುಬಿಟ್ಟಿದ್ದಾನೆ. ಅದಕ್ಕಾಗಿ ನಾವೇನು ದೇವತೆಗಳು ಕೂಡ ನೋಡಿ ಅಸಕೃತ ಉಪದೇಶ ಅಂತ ಹೇಳ್ತಾರೆ. ದೇವತೆಗಳಿಗೆಲ್ಲ ಗೊತ್ತಿದೆ, ಗೊತ್ತಿದ್ರೂ ಕೂಡ ಕೇಳ್ತಾ ಇರ್ತಾರಂತೆ. ಯಾಕೆ ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ಮರೆತು ಹೋಗಬಾರದು ಅಂತ. ಅದಕ್ಕೋಸ್ಕರ ಒಮ್ಮೆ ಕೇಳಿದರೆ ಮತ್ತೆ ಕೇಳಬೇಕು, ಮತ್ತೆ ಕೇಳಬೇಕು, ಮತ್ತೆ ಕೇಳಬೇಕು, ಮತ್ತೆ ಓದಬೇಕು. ಈ ರೀತಿ ಮಾಡ್ತಾನೆ ಇರಬೇಕು, ಆಡ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಮಾಡಿದಾಗಲೂ ಕೂಡ ಹೊಸ ವಿಷಯ ಗೊತ್ತಾಗ್ತದೆ, ಮತ್ತು ದೇವರ ನೆನಪಿರ್ತದೆ. ಇಲ್ಲದ್ರೆ ಮರೆತು ಹೋಗ್ತಾ ಇರ್ತದೆ, ದೇವರ ಬಗ್ಗೆ ಮರಿತಾ ಇರ್ತೇವೆ. ದೇವರನ್ನು ಮರೆತು ನಾವು ಏನು ಮಾಡ್ತೇವೆ ಎಲ್ಲವೂ ವ್ಯರ್ಥ. ಮಂತ್ರಕ್ಕೆ ಏನನ್ನು ಮಾಡುವ ಶಕ್ತಿ ಇಲ್ಲ, ಪೂಜೆಗೆ ಏನನ್ನು ಮಾಡುವ ಶಕ್ತಿ ಇಲ್ಲ,
ಹೋಮಕ್ಕೆ ಏನನ್ನು ಮಾಡುವ ಶಕ್ತಿ ಇಲ್ಲ. ಮತ್ತು ಎಲ್ಲ ಶಕ್ತಿ ಇರುವುದು ನಮ್ಮ ಮನಸ್ಸಿನ ಭಾವನೆಗೆ. ನಮ್ಮ ಮನಸ್ಸಿನ ಭಾವನೆಯಿಂದಾಗಿಯೇ ಮಂತ್ರಕ್ಕೆ ಶಕ್ತಿ ಬರು. ಇಲ್ಲದೇ ಇದ್ದರೆ ಬರೀ ಮಂತ್ರವೇ ಪುಣ್ಯ ಕೊಡುತ್ತದೆ ಅಂತ ಹೇಳೋದಾಗಿದ್ದರೆ ಟೇಪ್ ರೆಕಾರ್ಡ್ ಹಾಕಿದರೆ ಸಾಕು, ಕ್ಯಾಸೆಟ್ ಹಾಕಿದರೆ ಸಾಕು, ಅದರ ಪಾಡಿಗೆ ಅದು ಹೇಳ್ತಾನೆ ಇರ್ತದೆ. ಪುಣ್ಯ ಬರುತ್ತಾ? ಬರಲ್ಲ. ನೋಡಿ, ಪ್ರತಿಯೊಂದಕ್ಕೂ ಅಷ್ಟೇ ನಮ್ಮ ಮನಸ್ಸು ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಗೊತ್ತಾಗಬೇಕು. ಅರ್ಥ ಗೊತ್ತಾದಾಗ ಮಾತ್ರ ಮನಸ್ಸು ನಿಲ್ತದೆ, ಇಲ್ದಿರೆ ನಿಲ್ಲೋಲ್ಲ. ಮನಸ್ಸಿಗೆ ಅರ್ಥ ಆಗಬೇಕು. ನೋಡಿ, ಇವಾಗ ಉದಾಹರಣೆ ಹೇಳುವುದಾದರೆ, ಈಗ 1 ಗಂಟೆ ನಾವು ಉಪನ್ಯಾಸವನ್ನು ಕೇಳ್ತೇವೆ, ರುಕ್ಮಿಣೀಶ ವಿಜಯ ಉಪನ್ಯಾಸವನ್ನು ಕೇಳ್ತೇವೆ ಅಂತ ತಿಳ್ಕೊಳ್ಳಿ. ಹೇಳುವವರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿದ್ರೆ ಬರೋಲ್ಲ, ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೇವೆ. ಇದೇ ನೀವು ರುಕ್ಮಿಣೀಶ ವಿಜಯ ಪುಸ್ತಕವನ್ನು ಹಿಡ್ಕೊಳ್ಳಿ, ಬರೀ ಸಂಸ್ಕೃತ ಶ್ಲೋಕಗಳು ಪಾರಾಯಣ ಮಾಡ್ತೇನೆ ಅಂತ, ಕನ್ನಡ ಅರ್ಥ ಏನಿಲ್ಲ. ಆ ಶ್ಲೋಕವನ್ನು ಓದಲಿಕ್ಕೆ ಶುರು ಮಾಡಿ ನೀವು, ಅರ್ಧಕ್ಕಾಗಬೇಕಾದ್ರೆ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ. ಅಲ್ಲ, ಯಾಕೆ? ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಮನಸ್ಸಿಗೆ ಆ ಶ್ಲೋಕಗಳೇನೋ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೇ ಇರುವುದರಿಂದಾಗಿ ಅದಕ್ಕೆ ಬೋರ್ ಆಗುತ್ತೆ, ನಿದ್ರೆ ಮಾಡುತ್ತೆ. ಅದೇ ನನಗೆ ಸಂಸ್ಕೃತ ಗೊತ್ತಿದೆ, ಚೆನ್ನಾಗಿ ಸಂಸ್ಕೃತ ಗೊತ್ತಿದೆ, ಆಗ ಅದೇ ರುಕ್ಮಿಣೀಶ ವಿಜಯದ ಒಂದೊಂದು ಶ್ಲೋಕಗಳನ್ನು ನಾನು ಓದ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಅವಾಗ ಬರುವ ನಿದ್ರೆಯೋ ಹೊರಟೋಗುತ್ತೆ. ಏನು ಸ್ವಾರಸ್ಯ ಇದೆ, ವಾದಿರಾಜರು ಯಾವ ರೀತಿ ರಚನೆ ಮಾಡಿದ್ದಾರೆ, ವಾಹ್ ಎಷ್ಟು ಚೆನ್ನಾಗಿದೆ. ಆ ವಾಕ್ಯಗಳ ರಚನೆ ಇರಬಹುದು, ಪದಲಾಲಿತ್ಯ ಇರಬಹುದು, ಪ್ರತಿಯೊಂದನ್ನು ಅರ್ಥಗಳಿರ್ಬೋದು. ಈ ರೀತಿ ಖುಷಿ ಪಡಲಿಕ್ಕಾಗುತ್ತೆ, ಯಾಕಂದರೆ ಗೊತ್ತಿರುವುದರಿಂದ. ನೋಡಿ, ಎಲ್ಲ ಕಡೆಯೂ ಅಷ್ಟೇ. ನಮಗೆ ಒಂದು ಪೂಜೆ ಮಾಡಬೇಕಾದ್ರೆ ಖುಷಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ತಿಳ್ಕೊಂಡಾಗ ದೇವರ ಬಗ್ಗೆ. ಪ್ರತಿಯೊಂದು ಕಡೆ ಅಷ್ಟೇ, ಅದು ಬೇಕೇ ಬೇಕು. ಅದಕ್ಕೆ ಸ್ವಾಧ್ಯಾಯ. ಕೃಷ್ಣ ಮೊದಲು ಹೇಳ್ತಾನೆ, ಅದನ್ನು ಮಾಡ್ತಾ ಇದೆಯಲ್ವಾ, ತಿಳ್ಕೊಳ್ತಾ ಇದೆಯಲ್ವಾ, ಹೇಳಬೇಕು, ಇಲ್ಲ ಕೇಳಬೇಕು, ಇದನ್ನು ಮಾಡ್ತಾನೆ ಇರಬೇಕಂತ. ನೋಡಿ, ನಾವು ನೀವಲ್ಲ, ಸನ್ಯಾಸಿಗಳು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸನ್ಯಾಸಿಗಳಿಗಂತೂ ಇದು ಕಂಪಲ್ಸರಿ. ಯಾವನು ಸನ್ಯಾಸಿಯಾಗಿ ದೇವರ ಬಗ್ಗೆ ಹೇಳಲ್ಲ, ದೇವರ ಬಗ್ಗೆ ಕೇಳಲ್ಲ, ಅವನು ವ್ಯರ್ಥ, ಅವನ ಸನ್ಯಾಸಿಯಾಗಿದ್ದೇ ವೇಸ್ಟ್. ಇದನ್ನು ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಈ ರೀತಿ ಪ್ರತಿಯೊಂದು ಸ್ವಾಧ್ಯಾಯ ಮೊದಲನೇದು. ಎರಡನೇನೆಂದರೆ ತೀರ್ಥಾಪ್ಲುತಿ, ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುವಂಥದ್ದು. ಪುಣ್ಯ ಮಾಸಗಳಲ್ಲಿ, ಪುಣ್ಯ ತೀರ್ಥಗಳಲ್ಲಿ ನೋಡಿ, ಇವಾಗ ವೈಶಾಖ ಮಾಸ, ಮಾಘ ಮಾಸ, ಕಾರ್ತಿಕ ಮಾಸ, ಅಲ್ಲಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು, ಸರೋವರಗಳಲ್ಲಿ ಸ್ನಾನ ಮಾಡುವಂಥದ್ದು, ಅಥವಾ ಗಂಗಾ ಯಮುನಾ ಮುಂತಾದ ಸರೋವರಗಳಲ್ಲಿ, ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು. ಇದು ಮಾಡ್ತಾ ಇದೆಯಾ ತಾನೇ? ಇದು ಯಾಕೆ ಬೇಕು? ನಮ್ಮ ಪಾಪ ಕಳೀಲಿಕ್ಕೆ, ನಮ್ಮ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ, ಅಂತಃಕರಣ ಶುದ್ಧಿಗೆ. ಸ್ನಾನ ಮಾಡಬೇಕಾದ್ರೆ ಹೇಳುವುದೇ ಅದನ್ನು, ಅಂತಃಕರಣ ಶುದ್ಧ್ಯರ್ಥಂ ಶರೀರ ಶುದ್ಧ್ಯರ್ಥಂ. ಶರೀರ ಶುದ್ಧಿಗೋಸ್ಕರ, ಅಂತಃಕರಣ ಶುದ್ಧಿಗೋಸ್ಕರ. ಅಂದರೆ ಆ ನೀರು ಕೇವಲ ಹೊರಗಿನ ಕೊಳೆಯನ್ನು ಮಾತ್ರ ತೊಳೆಯೋದಿಲ್ಲ, ಮನಸ್ಸಿನ ಕೊಳೆಯನ್ನು ತೊಳಿತದೆ. ಇಷ್ಟೇ ವ್ಯತ್ಯಾಸ. ನಮ್ಮ ಮನೆಯಲ್ಲಿ ಏನು ನಳ್ಳಿನಲ್ಲಿ ನೀರು ಬರ್ತದೆ, ಆ ನಳ್ಳಿಯ ನೀರು ಕೇವಲ ನಮ್ಮ ಹೊರಗಿನ ಮೈಯ ಕೊಳೆಯನ್ನು ತೊಳಿತದಷ್ಟೇ. ಆದರೆ ನದಿ, ಸರೋವರ ಮುಂತಾದಂತಹ ಪುಣ್ಯತೀರ್ಥಗಳೇನಿದೆ, ಇದು ಒಳಗಿನ ಕೊಳೆಯನ್ನು ತೊಳಿತದೆ. ನಿರಂತರವಾಗಿ ಸೇವಿಸ್ತಾ ಇದ್ದರೆ ಅದನ್ನು, ಅಂಥದ್ದನ್ನು ಮಾಡ್ತಾ ಇದೆಯಲ್ವ. ಇದು ಕೇವಲ ಅಕ್ರೂರನಿಗೆ ಕೃಷ್ಣ ಕೇಳ್ತಾ ಇರುವುದಲ್ಲ, ಅಕ್ರೂರನ ಮೂಲಕ ನಮ್ಮನ್ನೇ ಕೇಳ್ತಾ ಇರುವುದು, ಮಾಡ್ತಾ ಇದ್ದೀರಾ ಇದನ್ನು ಅಂತ. ಸ್ವರ್ಗ್ಯಾರಾಧನ ಮುಖ್ಯ ಶೋಭನ ಕೃತಿ. ಇನ್ನು ಏನೇನು ಧಾರ್ಮಿಕ ಕರ್ಮಗಳಿದೆ ಅಂದರೆ ಸಂಧ್ಯಾವಂದನ, ಪೂಜಾ, ಶ್ರಾದ್ದ, ಪಿತೃಕರ್ಮ ಮುಂತಾದವುಗಳೇನೇನಿದೆ ಇದನ್ನೆಲ್ಲ ಮಾಡ್ತಾ ಇದೆಯಾ ತಾನೆ? ಇದು ಬಹಳ ಮುಖ್ಯವಾಗಬೇಕಾದದ್ದು. ಇದಕ್ಕೆ ಯಾವುದು ವಿಘ್ನ ಬಂದಿಲ್ಲ ತಾನೆ ಅಂತ ಕೇಳ್ತಾ ಇದ್ದಾರೆ. ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ಇನ್ನೂ ಇಷ್ಟೆಲ್ಲ ಮಾಡಿಯೂ ಕೂಡ ಗುರಿ ಇಲ್ದಿದ್ರೆ ವೇಸ್ಟ್. ಏಮ್ ಅದು ಮುಖ್ಯವಾಗಿ ಬೇಕಾದದ್ದು. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದೇನೆಂದ್ರೆ ಗುರಿ. ಗುರಿ ಇಲ್ಲದ ದಾರಿ ಪ್ರಯೋಜನವೇ ಇಲ್ಲ. ಎಲ್ಲಿಗೆ ನಾನು ಮನೆಯಿಂದ ಹೊರಟಾದಾಗ ಒಂದು ಗುರಿ ಇರಬೇಕು ತಾನೆ. ಮನೆಯಿಂದ ಹೊರಟು ಎಲ್ಲಿಗೆ ಅಂತ ಕೇಳಿದರೆ ದೇವಸ್ಥಾನಕ್ಕೆ, ಎಲ್ಲಿಗೆ ಅಂದರೆ ಇಂಥ ಊರಿಗೆ. ಅದು ಇಲ್ಲವೇ ಇಲ್ಲದೆ ಇದ್ದರೆ ಮನೆಯಿಂದ ಹೊರಟಿದ್ದಾನೆ ಎಲ್ಲಿಗೆ ಅಂದರೆ ಯಾರಿಗೊತ್ತು, ಮತ್ತು ಎಲ್ಲ ಆಯ್ತು ಅಲ್ಲಿಗೆ ಹೋಗೋದು ಅಂದರೆ ಈ ರೀತಿಗೆ ಅವ್ರಿಗೆ ಏನು ಹೇಳ್ತೀರಿ? ಅಂದರೆ ಗುರಿಯೇ ಇಲ್ಲದ ಮನುಷ್ಯನಿಗೆ ಏನು ಹೇಳ್ತೀರಿ? ನಮ್ಮ ಕತೆ ಹಾಗಾಗಿದೆ. ಇದನ್ನೇ ಪುರಂದರದಾಸರು ಹೇಳಿದ್ದು, ಕುರುಡು ನಾಯಿ ಸಂತೆಗೆ ಬಂತಂತೆ. ಯಾಕಂದರೆ ನಾಯಿಗೆ ಗುರಿಯೇ ಇಲ್ಲ, ಬೆಳಗ್ಗೆ ಎದ್ದು ಹೊರಡ್ತಾ ಇರ್ತದೆ, ಎಲ್ಲಿ ತಿನ್ಲಿಕ್ಕೆ ಸಿಗತ್ತೆ ಅಂತ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ನಮ್ಮ ಜೀವನವು ಅಷ್ಟೇ ಆಗಿದೆಯಲ್ವ? ಇಲ್ಲ, ಇಲ್ಲೊಂದು ಗುರಿ ಬೇಕು. ಏನು ಅದನ್ನು ಕೃಷ್ಣ ಹೇಳ್ತಾನೆ, ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ಮುಖ್ಯ ಗುರಿ ಏನು ಅಂದರೆ ಈ ಸಂಸಾರದಿಂದ ನಾವು ಮುಕ್ತಿಯನ್ನು ಪಡಿಬೇಕು, ಬಿಡುಗಡೆಯನ್ನು ಪಡಿಬೇಕು. ಸಂಸಾರ ಅಂತ ಹೇಳಿದ್ರೆ ಮದುವೆ, ಮಕ್ಕಳು, ಹೆಂಡತಿಗ ಇಷ್ಟ ಅಲ್ಲ.
ಸಂಸಾರ ಅಂದರೆ ಸಂಸರಣ, ತಿರುಗುವುದು ತಿರುಗುವುದು ತಿರುಗುವುದು. ಏನು ತಿರುಗುವುದು ಅಂದರೆ ಹುಟ್ಟುವುದು, ಸಾಯುವುದು, ಇಲ್ಲಿ ಕಷ್ಟ ಕೋಟಲೆಗಳನ್ನು ಅನುಭವಿಸುವುದು, ಮತ್ತೆ ಸಾಯುವುದು, ಮತ್ತೆ ಸ್ವರ್ಗ, ಮತ್ತೆ ನರಕ, ಮತ್ತೆ ಹುಟ್ಟುವುದು. ಈ ರೀತಿ ಈ ಹುಟ್ಟಿನ ಜಂಜಾಟ ಏನಿದೆ, ಹುಟ್ಟು ಸಾವುಗಳ ಜಂಜಾಟ, ಈ ಹುಟ್ಟು ಸಾವುಗಳ ಜಂಜಾಟದಿಂದ ದೂರ ಆಗಬೇಕು. ಯಾಕಂದರೆ ಇಲ್ಲಿವರೆಗೆ ಈ ಬ್ರಹ್ಮಾಂಡ ಸೃಷ್ಟಿಯಾದಾಗಿನಿಂದ ಯಾರಿಗೂ ಇಷ್ಟವಾಗದ ವಸ್ತು ಅಂದರೆ ಎರಡು ಯಾರಿಗೂ ಇಷ್ಟ ಅಲ್ಲ. ಒಂದು ಮರಣ, ಇನ್ನೊಂದು ಮುಪ್ಪು. ಇಲ್ಲಿವರೆಗೆ ಯಾರೂ ಇದನ್ನು ಇಷ್ಟಪಟ್ಟದ್ದಿಲ್ಲ. ಇದರಿಂದ ಪರಿಹಾರ ಪಡಿಬೇಕು. ಇದರನ್ನು ಪರಿಹಾರ ಪಡೆಯುವುದೇ ಮುಖ್ಯವಾಗಿ ಸಂಸಾರದಿಂದ ವಿಮುಕ್ತಿ. ಇದು ನಮ್ಮ ಗುರಿಯಾಗಬೇಕು. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೆಯಾ ತಾನೇ? ಪ್ರಯತ್ನ ಪಡ್ತಾ ಇದೆಯಾ ಅಂತ ಹೇಳಿದರೆ ನಿನ್ನ ಜೀವನ ಸಾರ್ಥಕ ಆಗ್ತಾ ಇದೆ. ಇಲ್ಲ, ಅದೆಲ್ಲ ಏನಿಲ್ಲ ರೀ, ನಮಗೆ ಒಟ್ಟಿಗೆ ಹೋಗ್ತಾ ಇದೆ ಅಷ್ಟೇ, ಜೀವನ ಸಾಗ್ತಾ ಇದೆ ಅಷ್ಟೇ. ನಮ್ಮ ಜೀವನ ಯಾವ ರೀತಿ ಇದೆ ಅಂತ ಹೇಳಿದರೆ ದೇಹ ಪೋಷಣೆ. ದೇಹ ಪೋಷಣೆಯೇ ನಮ್ಮ ಮುಖ್ಯ ಗುರಿ. ಯಾವುದಕ್ಕೆ ಅಂದರೆ ನಾಳೆ ಬೆಂಕಿಗೆ ತೊಗೊಂಡು ಹೋಗಿ ಹಾಕಲಿಕ್ಕೆ. ಯಾವ ದೇಹವನ್ನು ನಾಳೆ ಬೆಂಕಿಗೆ ತೊಗೊಂಡೋಗಿ ಎಸಿತಾರೆ ಅಂಥ ದೇಹದ ಪೋಷಣೆಗೆ ಇವತ್ತು ತೊಡ್ಕೊಂಡಿದ್ದೇವೆ. ನಮ್ಮ ದುಡ್ಡು ಸಂಪಾದನೆ ಇರ್ಬೋದು, ಅದಿರ್ಬೋದು, ಎಲ್ಲ ಕೇವಲ ಇಷ್ಟಕ್ಕೆ ಸೀಮಿತ. ಅಂದರೆ ದೇಹ ಪೋಷಣೆ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದಲ್ಲ, ಅಲ್ಲ, ದೇಹ ಪೋಷಣೆಯೇ ಗುರಿ ಅಲ್ಲ ಜೀವನದ್ದು. ಅದೇ ಆಗಬಾರ್ದು ಜೀವನದ ಗುರಿ. ಮತ್ತೇನು ಅಂತ ಹೇಳಿದ್ರೆ ಸಂಸಾರ ವಿಮುಕ್ತಯೇ ಪ್ರಯತಸೆ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ತಾನೆ. ಕಂಸಸ್ಯ ಕಾವಾ ಸ್ಪೃಹ. ಇನ್ನು ಕಂಸನ ವಿಷಯ ಏನು ಅಂತ ಕೇಳ್ತಾ ಇದ್ದಾರೆ. ಸತ್ವಂ ವೇತ್ಯಖಿಲಂ ಯದಸ್ಯ ಹಿಮಯ. ನಿನಗೆಲ್ಲ ಗೊತ್ತಿದೆ, ಹೇಳು, ಇನ್ನು ನಾನೇನು ಮಾಡಬೇಕು? ಯಾಕೋಸ್ಕರ ಬಂದಿದ್ಯಾ, ನಾನೇನು ಮಾಡಬೇಕು ಅಂತ ಹೇಳಿದಾಗ ಅಕ್ರೂರ ಕೊಡುವ ಉತ್ತರವೂ ಅಷ್ಟೇ ಚೆಂದ ಇದೆ. ಕೃಷ್ಣನ ಪ್ರಶ್ನೆಗೆ ಅಕ್ರೂರ ಅಷ್ಟೇ ಚೆಂದ ಉತ್ತರ ಕೊಡ್ತಾನೆ. ಕ್ಷೇಮಸ್ತಾವದನಂತ ಸರಸಿಜೇ ಯಾವದ್ಭವಾನ್ ವರ್ತಸೆ. ಕೃಷ್ಣ, ಮೊದಲು ಕೇಳಿದ್ಯಲ್ವಾ, ಕ್ಷೇಮವೇ ಅಕ್ರೂರ, ಕ್ಷೇಮವೇ, ಚೆನ್ನಾಗಿದ್ಯಪ್ಪ ಅಂತ ಕೇಳಿದ್ಯಲ್ವಾ? ಅದಕ್ಕೆ ಎಷ್ಟು ಚಂದ ಉತ್ತರ ಕೊಟ್ಟ ಅಂದರೆ, ಕೃಷ್ಣ, ಎಲ್ಲಿವರೆಗೆ ಕ್ಷೇಮ ಅಂದರೆ ಎಲ್ಲಿಯವರೆಗೆ ನನ್ನೊಳಗೆ ನೀನು ಇರ್ತೀಯ ಅಲ್ಲಿವರೆಗೆ ನಾನು ಕ್ಷೇಮ ಅಂತ ಹೇಳ್ತಾರೆ. ನೀನಿರುವಷ್ಟು ಕಾಲ ನಾನು ಕ್ಷೇಮ, ನೀನಿಲ್ವೋ ನಾನು ಕ್ಷೇಮ ಅಲ್ಲ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ದೇವರಿದ್ದಾರೆ ಅಂದರೆ ಬದುಕಿದ್ದೇನೆ ಅಂತ ಅರ್ಥ. ದೇವರಿಲ್ಲಿಂದ ಹೊರಟ ಅಂದರೆ ಹೊರಟು ಅಂತ ನೋಡಿ. ಅದರಿಂದಾಗಿ ನೀನಿರುವವರೆಗೆ ನಾನು ಕ್ಷೇಮ. ಇನ್ನೊಂದೇನೆಂದರೆ ನಿನ್ನ ನೆನಪಿರುವವರೆಗೆ ನಾನು ಕ್ಷೇಮ. ಎಲ್ಲಿಯವರೆಗೆ ದೇವರ ನೆನಪಿದೆ ಅಲ್ಲಿಯವರೆಗೆ ನಾವು ಕ್ಷೇಮವಾಗಿರ್ತೇವೆ. ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನು ಹೇಳಿದ್ದು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ಕ್ಷೇಮವನ್ನು ನೋಡ್ಕೊಳ್ತೇನೆ, ಯೋಗವನ್ನು ನೋಡ್ಕೊಳ್ತೇನೆ. ಯಾರದ್ದು ಅಂದರೆ ಯಾರು ಅನನ್ಯವಾಗಿ ನನ್ನನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅವರೊಳಗೆ ದೇವರು ಕೂತಿದ್ದಾನೆ. ದೇವರು ಕೂತಿರುವುದು ಹೋಗಿರುವುದು ಅಂದರೆ ಇಷ್ಟೇ ಅರ್ಥ. ಅವನ ನೆನಪು ನಮಗಿರುವಷ್ಟು ಕಾಲ ದೇವರೊಳಗಿದ್ದಾನೆ. ದೇವರಿಲ್ವಾ, ನೆನಪಿಲ್ವಾ, ದೇವರು ಹೊರಟೋಗಿದ್ದಾನೆ. ಈ ರೀತಿ ಎಲ್ಲಿವರೆಗೆ ನೀನು ಒಳಗಿರ್ತೀಯ ಅಲ್ಲಿವರೆಗೆ ನಾವು ಕ್ಷೇಮ. ಅಷ್ಟು ಮಾತ್ರ ಅಲ್ಲ, ಸ್ವೀಯ ಕ್ಲೇಶವನಾನಲೇ ತ್ವಯಿ ಸತಿ ಕ್ಲೇಶಕ್ವ ಪಿತ್ರೋತ್ಸವ ಅಂತ ಹೇಳ್ತಾನೆ. ಸ್ವಾಮಿ, ಪಿತ್ರೋತ್ಸವ ಅಂತ ಹೇಳಿದರೆ ತಂದೆಗೆ ಆನಂದವನ್ನು ಕೊಟ್ಟವನೇ, ತಂದೆಗೆ ಉತ್ಸವವನ್ನು ಮಾಡಿದವನೇ. ಅಂದರೆ ಯಾವಾಗ ಕೃಷ್ಣ ಅವತರಿಸಿದ ಆಗ ಹಿರಿ ಹಿಗ್ಗಿದ ವಸುದೇವ, ದೇವಕಿ, ಈ ಕಡೆ ನಂದಗೋಪ, ಯಶೋದೆ ಹಿರಿ ಹಿಗ್ಗಿದ್ದಾರೆ. ಅದಕ್ಕೆ ಅಂತ ಕೃಷ್ಣ ಇನ್ನೂ ಏನು ಕಷ್ಟ ಇಲ್ಲ ತಾನೇ? ಹೌದು, ಕಷ್ಟ ಇಲ್ಲವೇ ಇಲ್ಲ. ನೀನಿರಬೇಕಾದ್ರೆ ಕಷ್ಟ ಎಲ್ಲಿಂದ ದೇವರೇ? ಯಾಕಂತ ಹೇಳಿದರೆ ಈ ಸಂಸಾರವೆಂಬಂಥದ್ದು ದೊಡ್ಡ ಕಾಡು. ಆ ಕಾಡಿಗೆ ಕಾಳಿಗಿಚ್ಚಿನಾಗಿರುವವನೇ ನೀನು. ಎಷ್ಟು ದೊಡ್ಡ ಕಾಡಾದರೂ ಕೂಡ ಇಡೀ ಕಾಡನ್ನು ಸುಟ್ಟು ಭಸ್ಮ ಮಾಡಲಿಕ್ಕೆ ಒಂದು ಕಿಡಿ ಬೆಂಕಿ ಸಾಕುತ್ತಾನೆ. ಅದೇ ರೀತಿ ನೀನಿದ್ರೆ ಸಾಕು. ನೀನಿದ್ದರೆ ನಮಗೆ ಯಾವ ಕಷ್ಟವೂ ಕೂಡ ಇಲ್ಲ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವವನು ನೀನು. ಅದಕ್ಕಾಗಿಯೇ ನೀನಿರುವ ತನಕ ನಮಗೆ ಯಾವ ಕಷ್ಟವೂ ಇಲ್ಲ. ನೋಡಿ, ಇದು ಭಕ್ತರಿಗೆ ಮಾತ್ರ ಗೊತ್ತಾಗಿರುವಂಥದ್ದು. ಅದಕ್ಕೋಸ್ಕರವೇ ಬಹಳ ಸ್ಪಷ್ಟವಾಗಿ ನೀವು ಯಾವುದೇ ದಾಸರ ಪದ್ಯವನ್ನು ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ಅದರಿಂದಾಗಿ ಹೇಳುವಂಥದ್ದು, ದೇವರನ್ನು ನಂಬಿದರೆ ಕೆಟ್ಟದಾಗುವುದು ಅಂತ ಇಲ್ಲವೇ ಇಲ್ಲ. ಯಾವುದಕ್ಕೂ ಕೊರತೆ ಇಲ್ಲವೇ ಇಲ್ಲ. ನೀನೊಲಿದಾಗಲೇ ನಿಖಿಳ ಸಂಪತ್ತು ತನ್ನಿಂದ ತಾನು ಒದಗುವವು ಅಂತ ಹೇಳಿದಾಗೆ, ದೇವರು ಒಲಿದ ಅಂತ ಹೇಳುವುದಕ್ಕೆ ಲಕ್ಷಣ ಅಂದರೆ ಎಲ್ಲ ಕೇಳದೆ ಬಂದು ಬೀಳ್ತಾ ಇರ್ತದಂತೆ ಸಂಪತ್ತು. ಇನ್ನೇನು ಕಷ್ಟ ಸ್ವಾಮಿ? ನೀನಿರಬೇಕಾದ್ರೆ ಕಷ್ಟದ ವಿಷಯವೇ ಇಲ್ಲ.
ಕಿಂತು ಪಿತೃತಾಪವಾದ ಜನಿತಂ ತಚ್ಛೃಂಖಲಾ ಬಂಧನಂ. ಹಾಗಿದ್ರು ಸ್ವಾಮಿ, ಒಂದು ಬಹಳ ದುಃಖದ ಸಂಗತಿ ವಿಷಯ ಏನು ಅಂತೇಳಿದರೆ, ನಿನ್ನ ತಂದೆ ತಾಯಂದಿರು ವಸುದೇವ ದೇವಕಿಯರು ಇವತ್ತು ಬಂಧನದಲ್ಲಿದ್ದಾರೆ. ಯಾವಾಗ ಅವರು ನಿನ್ನನ್ನು ಇಲ್ಲಿಗೆ ಅಂದರೆ ನಂದಗೋಪ ಯಶೋಧರ ಹತ್ರ ಕೃಷ್ಣ ತಗೊಂಡು ಹೋದ ಅಂತ ಈ ನಾರದರು ಹೇಳಿದ್ದು ಗೊತ್ತಾಯಿತು ಕಂಸನಿಗೆ, ಕೂಡಲೇ ವಸುದೇವ ದೇವಕಿಯರನ್ನು ಬಂಧಿಸಿಬಿಟ್ಟು. ಅವರು ಮಾತ್ರ ಕಷ್ಟದಲ್ಲಿದ್ದಾರೆ ಕೃಷ್ಣ. ಅದಕ್ಕೇನು ಕಾರಣ ಅಂದರೆ ನಿನ್ನ ತಂದೆ ತಾಯಿ ಆಗಿರುವುದೇ ಕಾರಣ. ನಿನ್ನ ತಂದೆ ತಾಯಿ ಆಗಿರೋದ್ರಿಂದಲೇ ಬಂಧನದಲ್ಲಿದ್ದಾರೆ. ಆದರೆ ಇದರಿಂದ ಇರುತ್ತಾರೆ ದೇವರಿಗೆ ತಂದೆ ತಾಯಿ ಅಂತ ಹೇಳ್ಕೊಡೋದ್ರೆ ಹೀಗೆ ಆಗೋದು ಅಂತ, ಬಂಧನಕ್ಕೆ ಸಿಲುಕೋದು ಅಂತ. ದೇವರಿಗೆ ತಂದೆ ತಾಯಿ ಇಲ್ಲ ನೋಡಿ. ಹಾಗಿದ್ರೂ ವೇದ ಒಂದು ಮಾತು ಹೇಳ್ತದೆ, ಸ ಪಿತಾ ಸತ್ ಅಂತ ಹೇಳ್ತದೆ. ದೇವರಿಗೊಬ್ಬ ತಂದೆ ಇದ್ದಾರೆ. ದೇವರಿಗೆ ತಂದೆ ಯಾರು ಅಂದರೆ, ಯಾರು ದೇವರ ಬಗ್ಗೆ ತಿಳಿಸ್ತಾನೆ ಅವನೇ ದೇವರ ತಂದೆ ಅಂತ. ಇಲ್ಲದೇ ಇದ್ದರೆ ನಮ್ಮೊಳಗೆ ದೇವರು ಉದಯ ಆಗುವುದು ಹೇಗೆ? ದೇವರು ಉದಯ ಆಗಬೇಕು ಅಂದರೆ ದೇವರ ಬಗ್ಗೆ ಗೊತ್ತಾಗಬೇಕು ತಾನೆ. ಆ ರೀತಿ ದೇವರ ಬಗ್ಗೆ ನಮಗೆ ತಿಳಿಸುವ ಜ್ಞಾನಿಗಳೇನಿದ್ದಾರೆ ಅವರೇ ದೇವರ ತಂದೆ ಅಂತ. ವಾಸ್ತವಿಕವಾಗಿ ದೇವರಿಗೆ ತಂದೆ ಇಲ್ಲ. ಹಾಗಿದ್ದರೂ ಕೂಡ ಏನು ತೊಂದರೆ ಇಲ್ಲ ಕೃಷ್ಣ, ಅಕ್ರೂರ ಹೇಳ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಬಂಧನದಲ್ಲಿದ್ದರೂ ಕೂಡ ಅವರಿಗೇನು ಕಷ್ಟ ಆಗ್ತಾ ಇಲ್ಲ. ಅದನ್ನು ಹೇಳ್ತಾರೆ, ಚಿಂತಾ ಸಂತತಿ ಹೇತುರೇವ ನತಯೋ ಸಂತಾಪಕಾರಿ ಪ್ರಭೋ. ಅವರಿಗೇನು ತೊಂದರೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಬಂಧನದಲ್ಲಿದ್ದು ಕೂಡ ನಿನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಬಂಧನದಲ್ಲಿದ್ದರೂ ನಿನ್ನ ಸ್ಮರಣೆಯನ್ನು, ಅಯ್ಯೋ ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇರುವುದರಿಂದಾಗಿ ಅವರಿಗೆ ಬಂಧನವೂ ಕೂಡ ತೊಂದರೆಯನ್ನು ಕೊಡ್ತಾ ಇಲ್ಲ. ನೋಡಿ, ಜೀವನದಲ್ಲಿ ಕಷ್ಟ ಅಂತ ಹೇಳುವುದು ಯಾವುದು ಅಂತ ಹೇಳಿದರೆ ದೇವರ ವಿಸ್ಮರಣೆ. ಅದಕ್ಕಿಂತ ದೊಡ್ಡ ಕಷ್ಟ ಇನ್ಯಾವುದೂ ಇಲ್ಲ. ಯಾವಾಗ ದೇವರ ಸ್ಮರಣೆ ಬರ್ತದೆ ಅದೇ ನಿಜವಾಗಲೂ ಕೂಡ ಸುಖ ಜೀವನದಲ್ಲಿ. ಅದೇ ಬರೋಲ್ಲ ಅಲ್ರಿ. ದೇವರ ಸ್ಮರಣೆ ಬಂದ ಕೂಡಲೇ ಹೇಗೆ ಸುಖ ಆಗುತ್ತೆ? ದೇವರ ವಿಸ್ಮರಣೆಯಿಂದ ಹೇಗೆ ಕಷ್ಟ ಆಗುತ್ತೆ? ಇವಾಗ ದೇವರನ್ನೇ ಮರೆತು ಬದುಕ್ತಾ ಇಲ್ವ ನಾಸ್ತಿಕರೆಲ್ಲ? ಅವ್ರಿಗೇನು ಕಷ್ಟ ಆಗಿದೆ? ಸುಖವಾಗಿದ್ದಾರೆ ಅವರು, ಅವ್ರಿಗೇನು ತೊಂದರೆ ಆಗ್ತಾನೇ ಇಲ್ಲ. ಸಾಮಾನ್ಯವಾಗಿ ನಮಗೆ ಕಾಣ್ಬೋದು ಈ ರೀತಿ. ಯಾರು ದೇವರು 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 ಅಂತ ದೇವರಿಗೆ ಕೈ ಮುಗಿತಾ ಇದ್ದಾರೆ, ಕೃಷ್ಣ 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 ಅಂತ ಹೇಳ್ತಾನೆ ಇದ್ದಾರೆ, ಅವ್ರಿಗೆ ರೋಗ ರುಜಿನ ಬರ್ತಾನೇ ಇದೆ, ಅವರು ಹಾಳಾಗಿ ಹೋಗ್ತಾನೆ ಇದ್ದಾರೆ ಅವರು. ಇದೆಲ್ಲ ಏನು ಸಾಮಾನ್ಯವಾಗಿ ನಮಗೆ ಕಾಣಬಹುದು ಎದುರಿನಿಂದ. ನೋಡಿ, ಸ್ಮರಣೆ ಅನ್ನುವಂಥದ್ದು ಬಾಯಲ್ಲಿ ಬರುವುದಲ್ಲ. ಸ್ಮರಣೆ ಅನ್ನೋದು ಸ್ಮೃತಿ ಚಿಂತಾಯ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿನಲ್ಲಿ ದೇವರ ಬಗ್ಗೆ ನಮಗೆ ಯಾವತ್ತೂ ಯೋಚನೆ ಬರ್ತಾ ಇರಬೇಕು. ಯಾವಾಗಲೂ ಒಂದು ಸಲ ಬಂದರೆ ಪ್ರಯೋಜನ ಇಲ್ಲ. ಆ ರೀತಿ ಮನಸ್ಸಿನಲ್ಲಿ ಯಾವಾಗ ದೇವರ ಬಗ್ಗೆ ಸ್ಮರಣೆ ಬರ್ತಾ ಇರ್ತದೆ, ಆಗ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಅವನಿಗೆ ಕೆಟ್ಟದಾಗೋಲ್ಲ. ಅದರಿಂದಾಗಿ ಹೇಳುವಂಥದ್ದು, ಮಂಗಳಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಅದರಿಂದಾಗಿಯೇ ಎಂಥ ಮುಹೂರ್ತ ಇದ್ದರೂ ಕೂಡ ಆ ಮುಹೂರ್ತ ಕೆಟ್ಟದೋ ಒಳ್ಳೆಯದೋ ಗೊತ್ತಿಲ್ಲ ನಮಗೆ. ನಾವೇನೋ ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದೇವೆ, ಏನಾಗಿದೆಯೋ ಗೊತ್ತಿಲ್ಲ. ಅದಕ್ಕೇನಂದ್ರೆ ಅವಾಗ ಹೇಳೋದು, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಘ್ರೀಗಂ ಸ್ಮರಾಮಿ. ಯಾವಾಗ ದೇವರನ್ನು ಸ್ಮರಣೆ ಮಾಡ್ತೇವೆ, ಲಕ್ಷ್ಮೀಪತಿಯಾದ ನಾರಾಯಣನನ್ನು ಸ್ಮರಣೆ ಮಾಡ್ತೇವೆ, ಅದೇ ಸುಮುಹೂರ್ತ. ಅದರಿಂದಾಗಿಯೇ ಏನೇ ಒಳ್ಳೆ ಕಾರ್ಯಕ್ರಮ ಆಗಬೇಕಾದ್ರೆ ಇದೆ, ಮಗಳ ಮದುವೆ ಇರಬಹುದು, ಮಗನ ಮುಂಜಿ ಇರಬಹುದು, ಯಾವುದೇ ಕಾರ್ಯಕ್ರಮ ಆಗಲಿ, ಅಥವಾ ಒಂದು ಗೃಹ ಪ್ರವೇಶ ಇರಬಹುದು, ಸುಮುಹೂರ್ತ ಯಾವುದು ಅಂತ ಹೇಳಿದ್ರೆ ಜ್ಯೋತಿಷಿಗಳೇ ಹೇಳಿದ್ದಲ್ಲ. ಮತ್ತು ನಾನು ದೇವರ ಸ್ಮರಣೆ ಮಾಡೋದು. ಆ ಸಂದರ್ಭದಲ್ಲಿ ನಾನು ದೇವರನ್ನು ಅನನ್ಯವಾಗಿ ಚಿಂತನೆ ಮಾಡಿದರೆ ಎಂಥ ಮುಹೂರ್ತವನ್ನು ಒಳ್ಳೆಯದನ್ನಾಗಿ ಮಾಡ್ತಾನಂತೆ ನೋಡಿ ದೇವರು. ಅಥವಾ ಆ ಕೆಟ್ಟ ಮುಹೂರ್ತದಿಂದ ಆಗಬಹುದಾದಂತಹ ಯಾವುದೇ ಬ್ಯಾಡ್ ಎಫೆಕ್ಟ್ಸ್ ಏನಿದೆ ನಮ್ಮ ಮೇಲೆ ಆಗದಾಗ ನೋಡ್ಕೊಳ್ತಾನಂತೆ ದೇವರು. ಅದೇ ನಿಜವಾದ ಸುಮುಹೂರ್ತ. ದೇವರ ಚಿಂತನೆ ಇರುವಂತಹದ್ದೇ, ದೇವರ ನೆನಪಿರುವಂಥದ್ದೇ. ಅದರಿಂದಾಗಿ ನಿಜವಾಗಿಯೂ ಕೂಡ ಅವರಿಗೆ ಮುಂದೆ ಯಾವತ್ತೂ ಕಷ್ಟ ಆಗೋಲ್ಲ. ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇವಾಗ ನನಗೆ ನೆನಪಾಗಿಬಿಡ್ತು ದೇವರು ಕೆಟ್ಟದ್ದು ಮಾಡ್ದ ಇದಲ್ಲ. ಯಾಕಂದರೆ ಎಕ್ಸಾಮಿನೇಷನ್ ಬರೋದು ಕೂಡಲೇ ಅಲ್ಲಿ ನನಗೆ ಒಳ್ಳೇದಾಯಿತು ಅಂತಲ್ಲ, ಒಳ್ಳೆ ಚೆನ್ನಾಗಿದ್ದರೆ ಹಾಲ್ ಚೆನ್ನಾಗಿತ್ತು, ಒಳ್ಳೆ ಎ ಸಿ ರೂಮ್ ಅಲ್ಲಿ ಚೆನ್ನಾಗಿ ಕುಡಿದು ಬರುತ್ತೆ, ಅದು ಮುಖ್ಯ ಅಲ್ಲ. ನಾನು ಎಷ್ಟು ಬರಿದೆ ಅನ್ನೋದು ಮುಖ್ಯ ಅಲ್ಲ, ಮುಂದೆ ನನಗೆ ಮಾರ್ಕ್ ಬರ್ತದಲ್ಲ ಅದು ಮುಖ್ಯ. ಹಾಗೆಯೇ ಇಲ್ಲೂ ಕೂಡ ಫಲ ಮುಖ್ಯ. ಆ ಫಲ ಹೇಗೆ ಬರ್ತದೆ ಅಂತ, ಅದು ದೇವರನ್ನು ಸ್ಮರಣೆ ಮಾಡಿದವರಿಗೆ ಯಾವತ್ತೂ ಕೆಟ್ಟದಾಗುವುದೇ ಇಲ್ಲ. ಅದರಿಂದ ಹೇಳುವಂಥದ್ದು, ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ. ಆ ಕಾರಣದಿಂದಲೇ ಹೇಳುವಂಥದ್ದು. ಬಹಳ ಸುಂದರವಾಗಿ ಅಕ್ರೂರ ಇದನ್ನು ತಿಳಿಸ್ಕೊಂಡು ಹೋಗ್ತಾನೆ.
ತೀರ್ಥಂ ಸೇವಿತಮೇವ ಯತ್ಪದರಜೋ ಜುಷ್ಟಂ ಸುರಾ ಸತ್ಕೃತ ಏನಾಲಿಂಗಿತವಾನಹಂ ತವ ವಪುಸ್ತೀರ್ಣಾ ಚ ಪುಣ್ಯಕ್ರಿಯಾ. ಇನ್ನು ಕೃಷ್ಣ ನೀನು ಹೇಳಿದ್ಯಲ್ಲ, ಏನಪ್ಪ ದಿನಾಗಲೂ ತೀರ್ಥ ಸ್ನಾನ ಮಾಡ್ತಾ ಇದ್ಯಾ, ಪುಣ್ಯತೀರ್ಥದ ಸ್ನಾನ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನೆ, ತೀರ್ಥಂ ಸೇವಿತಮೇವ ಯತ್ವತ್ ಪದರಜೋ ಜುಷ್ಟಂ ಸುರಾ ಸತ್ಕೃತಾ. ಕೃಷ್ಣ ಹೌದು, ನನಗೆ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಇವತ್ತು ಬಂದುಬಿಡ್ತು ನನಗೆ. ಯಾವಾಗ ಅಂತ ಹೇಳ್ತೀರಾ? ಯಾವಾಗ ನಾನು ಬೃಂದಾವನಕ್ಕೆ ಬಂದೆ, ನಿನ್ನ ಪಾದದ ಧೂಳಿಯನ್ನು ನೋಡಿದೆ, ನೀನು ಮೆಟ್ಟಿದ ಮಣ್ಣಿನಲ್ಲಿ ಹೊರಳಾಡಿದಾಗ ನನಗೆ ಸಂಪೂರ್ಣ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬಂತು ಅಂತ ಹೇಳ್ತಾರೆ. ಯಾಕಂದರೆ ಈ ಮಾತು ಯಾಕೆ ವಾದಿರಾಜರು ಹೇಳ್ತಾ ಇದ್ದಾನೆಂದರೆ ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ. ಯಾವುದೇ ತೀರ್ಥದಲ್ಲಿ ನಾವು ಸ್ನಾನವನ್ನು ಮಾಡಬೇಕಾದ್ರೆ ಅಲ್ಲಿ ನೆನಪು ಮಾಡಿಕೊಳ್ಬೇಕಾದದ್ದೇನೆಂದರೆ ಇದು ಹರಿಪಾದೋದಕ, ಭಗವಂತನ ಪಾದ ತೊಳೆದ ಗಂಗೆಯಲ್ಲಿ ಸನ್ನಿಹಿತಳಾಗಿದ್ದಾಳೆ, ಅದನ್ನು ನೆನಪು ಮಾಡಿಕೊಂಡೇ ನಾವು ಸ್ನಾನ ಮಾಡಬೇಕಾದದ್ದು. ಇಲ್ಲದಿದ್ದರೆ ಪ್ರಯೋಜನ ಇಲ್ಲವೆಲ್ಲ. ಇನ್ನು ತೀರ್ಥ ತಗೊಳ್ತೇವೆ, ಆ ತೀರ್ಥಕ್ಕೂ ನೀರಿಗೂ ಏನು ವ್ಯತ್ಯಾಸ? ವಿಷ್ಣು ಪಾದೋದಕಂ ಶುಭಂ, ಅದನ್ನು ಕರೆಯುವುದು ಕೂಡ ವಿಷ್ಣುವಿನ ಪಾದೋದಕ. ವಿಷ್ಣು ಪಾದೋದಕ ಅಂದರೆ ಅರ್ಥ ಏನು? ವಿಷ್ಣು ಪಾದದಲ್ಲಿ ತೇಲ್ಕೊಂಬಂದಿದೆಯಾ? ಆ ರೀತಿ ಅರ್ಥ ಅಲ್ಲ. ಮತ್ತೇನು ಅಂದರೆ ವಿಷ್ಣುವಿನ ಪಾದದ ಧೂಳಿ ಏನಿದೆ, ಆ ಧೂಳಿ ಇದರಲ್ಲಿ ಅಂಟುಕೊಂಡಿದೆ, ಈ ನೀರಿನಲ್ಲಿದೆ, ಅದು ಪರಮ ಪವಿತ್ರವಾದದ್ದು. ಗಂಗೆ ಅದಕ್ಕೆ ಪವಿತ್ರ, ಭಗವಂತನ ಪಾದದ ಧೂಳಿ ಅದರಲ್ಲಿದೆ. ಅಂಥ ಪಾದದ ಧೂಳಿಯಲ್ಲೇ ಸಾಕ್ಷಾತ್ತಾಗಿ ನಾನು ಹೊರಡಿದೆ ಅಂತ ಹೇಳಿದರೆ ಹೊರಳಿದ ಮೇಲೆ ಇನ್ಯಾವ ಪಾಪ ಉಳಿಲಿಕ್ಕೆ ಸಾಧ್ಯ? ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ, ಏನಾಲಿಂಗಿತವಾನಹಂ ತವ ವಪುಶ್ಚೀರ್ಣಾ ಚ ಪುಣ್ಯಕ್ರಿಯಾ. ಏನೋ ಎಲ್ಲ ಪುಣ್ಯ ಕೆಲಸ ಮಾಡ್ತಾ ಇದೆಯಲ್ವಾ, ಎಲ್ಲ ಪುಣ್ಯ ಕೆಲಸಗಳನ್ನು ಶ್ರಾದ್ದ ಅದು ಇದೆಲ್ಲ ಮಾಡ್ತಾ ಇದೆಯಲ್ವಾ? ಎಷ್ಟು ಚಂದ ಉತ್ತರ ಕೊಡ್ತಾನೆ ಅಂದರೆ, ಸ್ವಾಮಿ ನಾನು ಬಂದು ನಿನಗೆ ನಮಸ್ಕಾರ ಮಾಡಿದೆ, ನಮಸ್ಕಾರ ಮಾಡಿದಾಗ ನನ್ನನ್ನು ಎರಡೂ ಕೈಯಿಂದ ಮೇಲಕ್ಕೆತ್ತಿ ಅಪ್ಪಿಕೊಂಡೆ. ಯಾವಾಗ ನನ್ನನ್ನು ನೀನು ಅಪ್ಪಿಕೊಂಡೆ ನನಗೆ ಎಲ್ಲ ಪುಣ್ಯಕರ್ಮಗಳ ಫಲ ಬಂತು ಅಂತ ಹೇಳ್ತಾನೆ ಕ್ರೂರ. ಸಕಲ ಪುಣ್ಯಗಳ ಫಲವೂ ಕೂಡ ನನಗೆ ಬಂದಾಯಿತು ಅಂದರೆ ಅದಕ್ಕೆ ಹೇಳುವಂಥದ್ದು. ಅಕ್ರೂರ ಭಾಗವತದಲ್ಲಿ ಬಹಳ ಒಳ್ಳೆ ಮಾತು ಹೇಳ್ತಾನೆ. ನಾನು ಹೋಗ್ತೇನೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತೇನೆ, ಕೃಷ್ಣ ಮೇಲೆ ಕೆಬ್ಬಿಸ್ತಾನೆ, ನನ್ನ ಅಪ್ಪಿಕೊಳ್ತಾನೆ, ಅಕ್ರೂರ ಅಂತ ಕರೀತಾನೆ. ಯಾವಾಗ ಅಕ್ರೂರ ಅಂತ ಕರೆದ ನನ್ನ ಜನ್ಮ ಸಾರ್ಥಕ. ಯಾರನ್ನು ದೇವರು ಗುರುತಿಸ್ತಾನೆ ಅವನ ಜನ್ಮ ಸಾರ್ಥಕ ಅಂದನು. ಮನುಷ್ಯರು ಗುರುತಿಸುವುದು ಮುಖ್ಯ ಅಲ್ಲ, ಮನುಷ್ಯರು ಪ್ರಶಸ್ತಿ ಕೊಡುವುದು ಮುಖ್ಯ ಅಲ್ಲ, ದೇವರು ಕೊಡಬೇಕು, ದೇವರು ನಮ್ಮನ್ನು ಗುರುತಿಸಬೇಕು. ಅದಕ್ಕೆ ಭಕ್ತರು ಪ್ರಾರ್ಥನೆ ಮಾಡುವುದೇ ಅದನ್ನು, ದೇವರೇ ನಿನ್ನ ಭಕ್ತರ ಸಾಲಿನಲ್ಲಿ ನನ್ನನ್ನು ಒಂದು ಪರಿಗಣನೆ ಮಾಡು ಅಂತ. ನೋಡಿ, ಅದು ನಾನು ಭಕ್ತ ಅಂತ ಹೇಳೋದು ಮುಖ್ಯ ಅಲ್ಲ. ಯಾಕಂದರೆ ನಾನು ಭಕ್ತ ಅಂತ ಬೋರ್ಡನ್ನು ಹಾಕೊಂಡು ತಿರುಗಬಹುದು, ಆದರೆ ದೇವರು ನನ್ನನ್ನು ಭಕ್ತ ಅಂತ ಪರಿಗಣನೆ ಮಾಡಬೇಕು. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಮ್ ಅಂತ ಇದನ್ನೇ ಉಪನಿಷತ್ತುಗಳು ತಿಳಿಸ್ಕೊಂಡು ಹೋಗ್ತದೆ. ಇನ್ನು ಹೇಳ್ತಾನೆ, ಯಲ್ಲಬ್ಧಂ ತವ ದರ್ಶನಂ ಪರಿಚಿತೋ ವೇದಶ್ಚ ಯತ್ತೇ ಶ್ರುತಂ. ಏನು ಅಧ್ಯಯನ ಮಾಡ್ತಾ ಇದೆಯಾ? ವೇದಾಧ್ಯಯನ ಮಾಡ್ತಾ ಇದೆಯಾ? ಶಾಸ್ತ್ರಾಧ್ಯಯನ ಮಾಡ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನನ್ನು ಬಂದು ನೋಡಿದ್ನಲ್ವಾ, ಇದೇ ದರ್ಶನ. ಈ ದರ್ಶನವೇ ವೇದ ದರ್ಶನ. ನಿನ್ನನ್ನು ನೋಡಿದ್ದೇ ನನಗೆ ಎಲ್ಲ ವೇದಗಳ ಪಾರಾಯಣ ಮಾಡಿದಂತಹ ಫಲ ಬಂತು ಅಂತ ಹೇಳ್ತಾ ಇದ್ದಾನೆ. ಕಲ್ಯಾಣಂ ವಚನಂ ಭವೋಪಿ ನ ಭವತ್ ಸಾಮೀಪ್ಯ ಭಾಜೋ ಮಮ. ನಿನ್ನ ಸಮೀಪದಲ್ಲಿ ಇವತ್ತು ನಿಂತಿದ್ದೇನಲ್ವ, ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನಿದೆ ಅಂತ ಹೇಳ್ತಾ ಭಗವಂತನ ಹತ್ರ ಕಿಂ ವಿಷ್ಣೋ ಬಹುನೋದಿತೇನ ವಿದಿತಂ ವಿಶ್ವಂ ಭವದ್ದರ್ಶನಾತ್ ಶತ್ರುರ್ಮಿತ್ರಬಭೂತ್ ಭವೋಪಿ ಯದಹಂ ಕಂಸೇನ ಸಂಪ್ರೇಷಿತಃ ಅದ್ರಾಕ್ಷಂ ತವ ಸುಂದರಂ ವಪುರಯಂ ಸರ್ವಜ್ಞ ಚೂಡಾಮಣೆ. ಇನ್ನೇನು ಅಂತ ಹೇಳೋಣ ಸ್ವಾಮಿ, ನಿನ್ನನ್ನು ಕಂಡೆ, ನಿನ್ನ ದರ್ಶನ ಮಾಡಿದೆ, ಇವತ್ತು ನನ್ನ ಶತ್ರುವೂ ಮಿತ್ರ ಆಗಿಬಿಟ್ಟ ಅಂತ ಹೇಳಿ. ನಿಜವಾಗ್ಲೂ ನನ್ನ ಶತ್ರುವೇ ಮಿತ್ರ ಆದ. ಯಾರು ಅಂತ ಹೇಳಿದ್ರೆ ಕಂಸ. ನಿಜವಾಗ್ಲೂ ಕಂಸನನ್ನು ಕಂಡ್ರೆ ನನಗಾಗೋಲ್ಲ. ಕಂಸನ ಬಗ್ಗೆ ನಮಗೆ ಬಹಳ ದ್ವೇಷ ಇದೆ, ತುಂಬ ಕೆಟ್ಟವನು ಅಂತ. ನನ್ನ ಶತ್ರು ಅವನು, ಆದರೆ ಇವತ್ತು ಆ ಶತ್ರುವು ನನಗೆ ಮಿತ್ರ ಆದ. ಯಾಕಂತೇಳಿದ್ರೆ ನಿನ್ನನ್ನು ಕರ್ಕೊಂಡು ಬರಲಿಕ್ಕೆ ನನ್ನನ್ನೇ ಕಳಿಸ್ಕೊಟ್ನಲ್ವ, ನಿನ್ನನ್ನು ನೋಡಲಿಕ್ಕೆ ನನ್ನನ್ನೇ ಕಳಿಸ್ಕೊಟ್ನು ಅಲ್ವಾ. ಈ ರೀತಿ ಶತ್ರುವೂ ಮಿತ್ರನಾದ ನಿನ್ನಿಂದ ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ, ನಿನ್ನ ಅನುಗ್ರಹದಿಂದಾಗಿ ಅಂಥೇಳಿ ಅಕ್ರೂರ್ ತಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಇನ್ನೇನು ಇಡೀ ಸಂಸಾರವೇ ಶತ್ರುವಾಗಿದ್ದ ಸಂಸಾರವೇ ಇವತ್ತು ಮಿತ್ರ ಆಗಿಬಿಟ್ಟಿದೆ ನನಗೆ. ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಕಂಸ ಏನು ತಾನು ಯೋಜನೆಯನ್ನು ಮಾಡಿಕೊಂಡಿದ್ದಾನೆ, ಯೋಚನೆಯನ್ನು ಮಾಡಿದ್ದಾನೆ, ಅದನ್ನೆಲ್ಲ ಹೇಳ್ತಾನೆ. ಸ್ವಾಮಿ ಈ ರೀತಿ ಮಾಡಿದ್ದಾನೆ ಕಂಸ ಅಂತ. ಕೃಷ್ಣ ಆಯಿತು ಅಂತ ತಾನು ಹೊರಟು ನಿಂತ. ಆಯಿತು ನಾಳೆ ಹೋಗೋಣ
ಅಂತ ತಾನು ಹೊರಟ, ನಂದಗೋಪನು ಹೊರಟ, ಬಲಭದ್ರ ಎಲ್ಲರೂ ಹೊರಟಾಗ ಗೋಪಿಕಾಸ್ತ್ರೀಯರಿಗೆ ಗೊತ್ತಾಯಿತು, ಕೃಷ್ಣ ನಾಳೆ ಹೋಗ್ತಾ ಇದ್ದಾನೆ, ವೃಂದಾವನದಿಂದ ಹೋಗ್ತಾನಂತೆ ಅಂತ. ಅದಕ್ಕೆ ನಾಳೆ ತಡಿಬೇಕು ಅಂತ ತಡೆಯುವ ಪ್ರಯತ್ನವನ್ನು ಮಾಡಿದರು. ಮಾರನೇ ದಿನ ಅಕ್ರೂರ ರಥವನ್ನು ಸಿದ್ಧ ಮಾಡಿದಾಗ ಕೃಷ್ಣ ಬಲಭದ್ರರು ಬಂದು ಕೂತರು. ಗೋಪಿಕಾಸ್ತ್ರೀಯರೆಲ್ಲ ಬಂದು ತಡೆದ್ರದು, ಕೃಷ್ಣ ನೀನು ಹೋಗಬಾರದು ಅಂತ. ಆದರೂ ಕೂಡ ಕೃಷ್ಣ ಕೇಳಲೇ ಇಲ್ಲ, ತಾನು ಸೀದಾ ಹೊರಟೇ ಬಿಟ್ಟ. ಯಾಕೆ ಹೊರಟ? ಅದು ಹಾಗೆ ಅಂತೆ, ಇಡೀ ಜಗತ್ತಿಗೆ ತಿಳಿಸಿದಂತೆ. ಸಬಲ್ಲವೀನಾಂ ಪ್ರಣಯಾಖ್ಯನಾಂನಾಂ ನಿಬಧ್ಯಮಾನೋಪಿ ರಿಪೂನ್ ಜಿಘಾಂಸುಃ ಜಗಾಮ ಶೌರಿರ್ನ್ ನನಿಕೇತಕಾಮೋ ನಿವಾರ್ಯಮಾಣೋಪಿ ನಿವರ್ತತೆ ಸ್ಮ. ಗೋಪಿಕಾಸ್ತ್ರೀಯರು ಎಷ್ಟು ತಡೆದರೂ ಕೂಡ ತಾನು ನಿಲ್ಲೇ ಇಲ್ಲ, ಸೀದಾ ಹೊರಟ. ಯಾಕಂದರೆ ಅದರ ಮೂಲಕ ತಾನು ತೋರಿಸಿಕೊಟ್ಟ ಏನಂತ ಹೇಳಿದ್ರೆ, ಯಾವತ್ತೂ ನಾವು ಒಂದು ಕಾರ್ಯಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿದ್ರೆ, ಗುರಿಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಯಾರು ಏನು ತಡೆದ್ರೂ ನಿಲ್ಲಬಾರ್ದಂತ, ಹೋಗುತ್ತಾನೇ ಇರಬೇಕಂತೆ. ಗುರಿ ಸಾಧಿಸುವುದು ಮುಖ್ಯ. ಇವಾಗ ಕೃಷ್ಣ ಹೊರಟಿರುವುದು ಕಂಸನ ಸಂಹಾರಕ್ಕೋಸ್ಕರ, ಅದಕ್ಕೆ ಇವರು ತಡೆದ್ರು ನಾನು ನಿಲ್ಲಿಕ್ಕಾಗತ್ತಾ? ಅಂದರೆ ಆ ವಿಷಯದಲ್ಲಿ ನಮಗೆ ಯಾವತ್ತೂ ದಾಕ್ಷಿಣ್ಯ ಇರಬಾರದು. ನಮ್ಮ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ದಾಕ್ಷಿಣ್ಯ ಇರಬಾರ್ದು. ಆ ರೀತಿ ದಾಕ್ಷಿಣ್ಯವನ್ನು ಇಟ್ಕೊಂಡ್ರೆ ಇಲ್ಲೇ ಕೂತು ಬಿಡಬೇಕಾಗತ್ತಷ್ಟೆ, ಮುಂದಕ್ಕೆ ಹೋಗಲೇ ಇಲ್ಲ. ಹನುಮಂತನಾಗಿ ನೋಡಿ, ಹನುಮಂತ ಲಂಕೆಗೆ ಹೋಗ್ಲಿಕ್ಕೋಸ್ಕರ ತಾನು ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಮೈನಾಕ ಪರ್ವತ ಮಧ್ಯದಲ್ಲಿ ಬಂತು, ಇವನಿಗೋಸ್ಕರ ಪಾಪ ಮೇಲಕ್ಕೆ ಬಂದದ್ದು ಆ ಪರ್ವತ. ಬಂದು ಸ್ವಲ್ಪ ವಿಶ್ರಾಂತಿ ತಗೋ ಹನುಮಂತ ಅಂತ ಹೇಳಿತು. ಹನುಮಂತ ನೋಡಿ ಅಲ್ಲಿ ದಾಕ್ಷಿಣ್ಯ ಮಾಡಿಕೊಳ್ಳಿಲ್ಲ. ಯಾಕಂತ ಹೇಳಿದರೆ, ಅಯ್ಯೋ ನಾನು ರಾಮನ ಕಾರ್ಯ ಮಾಡಬೇಕಾಗಿದೆ, ಇಲ್ಲಿ ನಿಲ್ಲಿಕ್ಕಿಲ್ಲ. ಪಾಪ ಅದಕ್ಕೆ ಬೇಜಾರಾಗತ್ತೆ ಅಂತ ಹೇಳೋದು, ಒಂದು 10 ನಿಮಿಷ ಕೂತ್ಕೊಳ್ಳೋದು, ಅದು ಹಣ್ಣು ಗಿಣ್ಣೆ ಎಲ್ಲ ಕೊಡ್ತದೆ ಅದನ್ನೆಲ್ಲ ತಿನ್ಕೊಳ್ಳೋದು, ಮುಂದಕ್ಕೆ ಹೋಗೋದು, ಇವೆಲ್ಲ ಇಲ್ಲವೇ ಇಲ್ಲ. ಯಾಕಂತ ಹೇಳಿದರೆ ರಾಮನ ಕಾರ್ಯ ಮುಖ್ಯ, ಅಲ್ಲಿ ದಾಕ್ಷಿಣ್ಯದ ವಿಷಯವೇ ಇಲ್ಲ. ಅದಕ್ಕೋಸ್ಕರ ಮೈನಾಕನನ್ನು ಅಪ್ಪಿಕೊಂಡಾಗ ಸೂದ ಅಲ್ಲಿಂದ ಹೋದದ್ದೇ. ಅಂದರೆ ಕಾರ್ಯ ಸಾಧಿಸುವುದು ಮುಖ್ಯ. ನೋಡಿ, ಇದನ್ನೇ ನಾವು ಏನನ್ನು ಕರಿತೇವೆ ಅಂದರೆ ಧೃತಿ ಅಂತ ಕರಿತೇವೆ. ಅಚಲವಾದ ನಿಲುವನ್ನು ಧೃತಿ ಅಂತ, ಇದು ಬೇಕು ಮೈನಾಗಿ. ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಮುಖ್ಯ ಬೇಕಾದದ್ದು ಏನಂದರೆ ಈ ಅಚಲವಾದ ನಿಲುವು. ಯಾರಿಗೆ ಅಚಲವಾದ ನಿಲುವಿಲ್ಲ ಅವನು ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ. ಮತ್ತೇನೆಂದರೆ ಎಲ್ಲಿಗೆ ಹೋಗ್ತಾನೆ ಅಲ್ಲೇ ನಿಂತು ಬಿಡ್ತಾನೆ, ಸ್ಟಾಪ್, ಜೀವನ ಅಲ್ಲಿಗೆ ಸ್ಟಾಪ್, ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ಗುರಿ ಇಲ್ಲ ಅವನಿಗೆ. ಇದನ್ನು ಕೃಷ್ಣ ತಿಳಿಸಿದ. ಅದಕ್ಕೆ ನಿಜವಾಗ್ಲೂ ಗೋಪಿಕಾಸ್ತ್ರೀಯರು ಅವನ ಭಕ್ತರು. ಅವರಿಗೋಸ್ಕರವೇ ತಾನು ರಾಸಕ್ರೀಡೆಯನ್ನು ಆಡಿದ, ಅವರ ಇಷ್ಟವನ್ನು ಪೂರಣೆ ಮಾಡಿದ. ಅದೇ ಕೃಷ್ಣ ಇವತ್ತು ಹೊರಟಿದ್ದಾನೆ. ಯಾಕಂತ ಹೇಳಿದರೆ ಮುಂದೆ ನನಗೆ ಸಾಧಿಸಬೇಕಾದದ್ದಿದೆ ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಕಾಳಿಂದಿ ನದಿ ಸಿಕ್ತು, ಯಮುನಾ. ಕೃಷ್ಣ ನೀನು ರಥದಲ್ಲೇ ಕೂತಿರು, ನಾನು ಸ್ನಾನ ಮಾಡ್ಕೊಂಬರ್ತೇನೆ ಅಂತ ಹೇಳ್ತಾನೆ. ಸ್ನಾನ ಮಾಡಲಿಕ್ಕೋಸ್ಕರ ತಾನು ಹೋದ, ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದಾನೆ. ಅಲ್ಲ, ಸ್ನಾನಕ್ಕೆ ಯಾಕೆ ಹೋಗಿದ? ಇವನೇ ಅಲ್ವಾ ಅಕ್ರೂರನೇ ಹೇಳಿದ್ದಲ್ವ, ಕೃಷ್ಣ ಯಾವಾಗ ನಿನ್ನ ಪಾದದ ಧೂಳಿ ನನ್ನ ಮೈಗೆ ಅಂಟುಕೊಳ್ತು, ನನಗೆಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ಬಂದುಬಿಡ್ತು ಅಂತ ಸಾಕು ಅಂತ ಕೂರ್ಬೋದಿತ್ತಲ್ವ. ಮತ್ತೆ ಯಾಕೆ ಇವಾಗ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾನೆ? ಅಲ್ಲಿ ಹೋಗಿ ಮುಳುಗಿ ಅಘಮರ್ಷಣ ಸೂಕ್ತವನ್ನು ಹೇಳಬೇಕಾದ್ರೆ ಕೃಷ್ಣನನ್ನು ಕಾಣ್ತಾನೆ, ಶೇಷಹಾಯಿಯಾದ ಕೃಷ್ಣನನ್ನು. ಯಾಕೆ ಇದೆಲ್ಲ ಮಾಡ್ತಾ ಇದ್ದಾನೆ? ಅದಕ್ಕೆ ವಾದಿರಾಜರು ಎಷ್ಟು ಚಂದವಾಗಿ ವರ್ಣನೆಯನ್ನು ಮಾಡ್ತಾರೆ ಅಂದರೆ, ಪುಣ್ಯೋ ನಾಮ ಸಯೇವ, ಇವನೇ ನಿಜವಾಗ್ಲೂ ಕೂಡ ಭಕ್ತ. ಅಂದರೆ ನಿಜವಾದ ಭಕ್ತನ ಲಕ್ಷಣ ಅಕ್ರೂರನಲ್ಲಿ ಕಾಣ್ತಾ ಇದೆ. ಏನು ಅಂತ ಹೇಳಿದ್ರೆ, ಯಃ ಕರಗತೆ ಕೃಷ್ಣೇಪಿ ವೇದೋಚಿತಂ ತತ್ಕರ್ಮ ಚರಣೇ ತದೇವ ದುರಿತ ಪ್ರಧ್ವಂಸಿ ಕರ್ಮಕ್ಷಿತೌ ತೀರ್ಥಂ ಚಾಪಿ ತದೇವ ಜಾತ್ವಪಿತಯೋ ಸಂಸೇವಯಾ ಶ್ರಾವಯ ದೃಶ್ಯಂ ರೂಪಮದರ್ಶಯನ್ ಮುರರಿಪುರು ತ್ವಸ್ಮೈಕವಶ್ಯ ಪ್ರಭು. ನಿಜವಾಗ್ಲೂ ಭಕ್ತ ಅಂದರೆ ಅವನೇ. ಯಾರು ಅಂತ ಹೇಳಿದರೆ, ಇವಾಗ ಅಕ್ರೂರನಿಗೆ ಕೃಷ್ಣ ಕರಗತ ಅಂದರೆ ಅವನ ಹತ್ತಿರನೇ ಕೃಷ್ಣ ಇದ್ದಾನೆ. ಅವನಿಗೆ ಹೇಳಿದ ಹಾಗೆ ಕೃಷ್ಣ ಕೇಳ್ತಾನೆ. ಯಾಕಂದರೆ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಅಕ್ರೂರ ನಾನು ಏನು ಮಾಡಬೇಕು ಹೇಳು, ಮಾಡ್ತೇನೆ. ಅದರಿಂದಾಗಿ ಇವತ್ತು ಅಕ್ರೂರನ ವಶ ಆಗಿದ್ದಾನೆ, ಏನು ಹೇಳಿದರೂ ಮಾಡ್ಬೋದು. ಹಾಗಿದ್ದರೂ ಕೂಡ ನನ್ನ ಕರ್ಮ, ನಾನು ಇಲ್ಲಿ ಹುಟ್ಟಿ ಬಂದ ಮೇಲೆ ನನ್ನ ಮಾಡಬೇಕಾದಂಥ ಕರ್ತವ್ಯ ಏನಿದೆ ಅದನ್ನು ಮಾಡಲೇಬೇಕು ಅಂತ ಯಾರೂ ಸ್ನಾನ, ಜಪ, ಸಂಧ್ಯಾವಂದನೆ, ಪೂಜೆ ಮುಂತಾದವುಗಳನ್ನೆಲ್ಲ ಕ್ರಮ ಪ್ರಕಾರ ತಪ್ಪದೆ ಮಾಡ್ತಾನೋ ಅವನೇ ನಿಜವಾದ ಭಕ್ತ. ಹೊರತು ಅಯ್ಯೋ ನಾನು ದೇವರನ್ನು ಕಂಡಾಯಿತು, ದೇವನ ಅನುಗ್ರಹ ಹಾಗಾಯಿತು, ಇನ್ಯಾಕೆ ನನಗೆ ಬೇಕು, ಇನ್ನು ಪೂಜೆ ಬೇಡ, ಏನು ಬೇಡ, ನಮ್ಗೆ ಅವೆಲ್ಲ ಏನು ಬೇಕಾಗಿಲ್ಲ, ಈ ರೀತಿ ಹೇಳಿ ಕೂರುವವರಲ್ಲ.
ಇಂಥವ್ರು ಭಕ್ತರಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಇಂಥದ್ದನ್ನು ನಾವು ತುಂಬ ನೋಡ್ತೇವೆ. ಇಂಥದ್ದನ್ನು ನೋಡ್ತೇವೆ. ಏನಂದರೆ ಅಯ್ಯೋ ಮಾಡುವ ಕಾಲದಲ್ಲೆಲ್ಲ ಮಾಡಿ ಆಗಿದ್ದೀರಿ, ನಮಗೇನು ಬಾಕಿ ಇಲ್ಲ, ಎಲ್ಲ ಮಾಡಾಗಿದೆ. ಉತ್ತರಕ್ಕೆ ಹೋಗಿ ಆಗಿದೆ, ಯಾತ್ರೆ ದಕ್ಷಿಣಕ್ಕೆ ಹೋಗಿ ಆಗಿದೆ, ಎಲ್ಲ ಮಾಡಾಗಿದೆ. ಇನ್ನೇನಿಲ್ಲ, ಇನ್ನು ಬಾಕಿ ಏನಿಲ್ಲ. ಮಗಳು ಮದುವೆ ಮಾಡಿ ಆಯಿತು, ಮಗನಿಗೆ ಕೆಲಸ ಕೊಟ್ಟಾಯಿತು, ಆಸ್ತಿ ಪಾಲು ಮಾಡಾಯಿತು, ಎಲ್ಲ ಮಾಡಾಯ್ತು, ಇನ್ನೇನು ಬಾಕಿ ಇಲ್ಲ. ನೋಡಿ, ಈ ರೀತಿ ಹೇಳಿ ಕೂರುವಾದ್ರೆ ಇನ್ನೇನು ಮಾಡಬೇಕಾದದ್ದು ಒಂದೂ ಮಾಡಿಲ್ಲ, ಆದರೆ ಹೇಳೋದು ಇಲ್ಲೇನು ಬಾಕಿ ಇಲ್ಲ ಅಂತ. ಇದೇನಿದ್ರದ್ದು ಭಕ್ತರ ಲಕ್ಷಣವೆಲ್ಲ. ಇನ್ನು ಕೆಲವರೆಂಥವ್ರು ಅಂತ ಹೇಳಿದ್ರೆ ತಾವು ದೊಡ್ಡ, ಎಲ್ಲಿವರೆಗೆ ಅಂತ ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ, ನಾವು ದೊಡ್ಡ ಜ್ಞಾನಿಗಳು ಎನ್ನುವಂತಹ ಹಮ್ಮು ಕೆಲವರಲ್ಲಿರ್ತದೆ. ಅದಕ್ಕೆ ದೇವರಿಗೆ ತಾವು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಬೇಕಾದ್ರೆ ಅವರು ಪೂಜೆ ಮಾಡುವ ಭಂಗಿಯೇ ಒಂದು ರೀತಿ. ಅದನ್ನು ನೋಡಿದ್ರೇ ನೀವು ಏನೋ ಅಂತ ತಿಳ್ಕೊಳ್ಬೇಕು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅಷ್ಟು ದೇವರಿಗೆ ಪೂಜೆ ಮಾಡಿದರೂ ಮೊದಲಿಂದ ಕಡೆತನಗೂ ದೇವರಿಗೊಂದು ಕೈ ಮುಗಿಯೋಲ್ಲ, ದೇವರಿಗೊಂದು ನಮಸ್ಕಾರ ಬರೋಲ್ಲ. ಪೂಜೆ ಮಾತ್ರ ಮಾಡ್ತಾರೆ. ಯಾಕಂದರೆ ದೊಡ್ಡ ಸ್ಥಾನ, ದೊಡ್ಡ ಅವರು ದೊಡ್ಡವರಪ್ಪ ಹಾಗೆ ಹೇಗೆ ಅಂತ. ಆದರೆ ಒಂದು ನಮಸ್ಕಾರ ಮಾಡಲ್ಲ, ದೇವರಿಗೊಂದು ಕೈ ಮುಗಿಯೋಲ್ಲ. ಯಾಕಂತೇಳಿದ್ರೆ ಒಳಗೆ ಭಕ್ತಿ ಇಲ್ಲ. ಯಾವತ್ತೂ ಭಕ್ತಿಯ ಮುಖ್ಯ ಲಕ್ಷಣ ಏನಂದರೆ ಬಾಗಿಸುವುದು. ದೇವರ ಬಳಿ ನಮ್ಮನ್ನು ಬಾಗಿಸ್ತದೆ. ಇದು ನೋಡಿ ಬಹಳ ಮುಖ್ಯ. ಅದಕ್ಕೋಸ್ಕರ ನಮಗೆ ಭಕ್ತಿ ಇತ್ತು ಅಂತ ಹೇಳಿದರೆ ಮೊದಲು ದೇವರ ಹತ್ರ ಬಾಗಿ ಬರ್ತಾನೆ, ಕೈ ಮುಗಿದು ಬಾಗಿ ಬರ್ತಾನೆ. ಸೇವಕನೇಲು ನಾನು ನಿಂದಯ ಪಾದ ಸೇವೆ ನೀಡಲು ನೀನು. ನೋಡಿ, ಇದು ಭಕ್ತರ ಲಕ್ಷಣ. ಭಕ್ತ ಬರಬೇಕಾದ್ರೆ ತಾನು ಸೇವಕ ಅಂತಲೇ ತಗ್ಗಿ ಬಗ್ಗಿ ಬರ್ತಾನೆ, ಹನುಮಂತನಾಗಿ. ನೋಡಿ, ಹನುಮಂತ ಯಾವತ್ತೂ ಕೈ ಮುಕ್ಕೊಂಡೇ ಇರುವುದು ದೇವರ ಮುಂದೆ. ಯಾಕಂದರೆ ಅದು ಭಕ್ತಿಯ ಲಕ್ಷಣ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ನಾನು ಭಕ್ತ ಅಂತ ಹೇಳಿ ಯಾವುದನ್ನು ಬಿಡಲಿಲ್ಲ. ಹನುಮಂತನೇ ನೀವು ನೋಡ್ಬೋದು, ನಿಜವಾಗಲೂ ರಾಮ ಅವನು ಹೇಳಿದಾಗೆ ಕೇಳು. ಹಾಗಿದ್ರೂ ಕೂಡ ರಾಮನ ಸೇವೆ ಚೂರಾದರೂ ಬಿಟ್ನ, ಯಾವುದನ್ನಾದರೂ ಬಿಟ್ನ? ಇಲ್ಲವೇ ಇಲ್ಲ. ಮತ್ತೇನು ಅಂದರೆ, ಆ ಯುದ್ಧದಲ್ಲಿ ಹೋರಾಟ ಮಾಡುವುದಾಗಲಿ, ಪರ್ವತವನ್ನು ತರುವುದಾಗಲಿ, ಎಲ್ಲ ಸೇವೆಯನ್ನು ಬಿಡದೆ ಮಾಡಿದಾನಂತೆ. ಹಾಗೆ ಭಕ್ತನಾದವನು ಯಾವುದನ್ನು ಬಿಡುವುದಿಲ್ಲ. ನನಗೆ ದೇವರು ಒಲ್ದಾಯಿತು ಅಂತ ಬಿಡುವುದಿಲ್ಲ, ಮತ್ತು ಮಾಡಬೇಕಾದದನ್ನು ಮಾಡ್ತಾನೇ ಇರ್ತಾನೆ. ಯಾಕಂದರೆ ದೇವರ ಪ್ರೀತಿಗೋಸ್ಕರ. ಇದು ಹಾಗೆ ಹೇಳ್ತಾ ಇರೋದಲ್ಲ, ವಾದಿರಾಜರು ತಮ್ಮದೇ ಉದಾಹರಣೆ ನೋಡಿ. ವಾದಿರಾಜರು ನಿಜವಾಗಲೂ ದೇವರನ್ನು ಕಂಡವರವರು. ಪ್ರತಿದಿನ ದೇವರು ಬಂದು ಅವರು ಮಾಡಿದಂತಹ ಅದೇ ಹಯಗ್ರೀವ ಮಡ್ಡಿ ಅಂತ ಹೇಳ್ತೇವೆ, ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ಹಾಗಿದ್ದರೂ ಕೂಡ ಯಾವುದನ್ನು ಬಿಡ್ತಾ ಇರಲಿಲ್ಲ. ಧ್ಯಾನವನ್ನಾಗಲಿ, ಜಪವನ್ನಾಗಲಿ, ಪೂಜೆಯನ್ನಾಗಲಿ, ಸಂಚಾರವನ್ನು ಯಾವ ರೀತಿ ಅಂದರೆ ನಡ್ಕೊಂಡು ಇಡೀ ದೇಶವನ್ನು ಸುತ್ತಿದ್ದಾರೆ ನೋಡಿ. ನಡ್ಕೊಂಡು, ಯಾವ ವಾಹನ ಏರಿಯಲ್ಲ. ಬೇಕಿದ್ರೆ ಅವರು ಆಕಾಶದಲ್ಲಿ ಹೋಗ್ಬೋದಿತ್ತು, ಹೋಗಲಿಲ್ಲ, ನಡ್ಕೊಂಡೇ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಸನ್ಯಾಸಿ ಧರ್ಮ. ನೋಡಿ, ಹೀಗೆ ತಮ್ಮ ಧರ್ಮ ಏನಿದೆ ಅದನ್ನು ಬಿಡಲಿಲ್ಲ. ಯಾಕಂದರೆ ಬಿಡುವುದಿಲ್ಲ ಅಂತ ಕೃಷ್ಣನ ಆದೇಶ ಅದು. ಸ್ವಧರ್ಮೇ ನಿಧನಂ ಶ್ರೇಯ, ಅದನ್ನು ಪಾಲಿಸ್ತಾರೆ. ಇದು ಭಕ್ತರ ಲಕ್ಷಣ. ಇದು ನಮಗೆ ಕೊಡ್ತಾ ಇರುವಂತಹ ಎಚ್ಚರಿಕೆ ವಾದಿರಾಜ. ನಾವು ಭಕ್ತರಾಗಬೇಕು ಅಂತ ಹೇಳಿದ್ರೆ ಬರೀ ಪೂಜೆ ಮಾಡಿದ್ವು, ಜಪ ಮಾಡಿದ್ವು ಇಷ್ಟೇ ಅಲ್ಲ. ನಮ್ಮ ಪಾಲಿನ ಕರ್ತವ್ಯಗಳೇನಿದೆ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ ಅದನ್ನು ಪಾಲಿಸಲೇಬೇಕು. ಅದನ್ನು ಮಾಡ್ತಾ ಇದ್ದಾನೆ ಅಕ್ರೂರ. ಅದಕ್ಕಾಗಿಯೇ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾನೆ. ಕೃಷ್ಣ ಅಲ್ಲೇ ಇದ್ರೂ ಕೂಡ ತಾನು ಹೋಗಿದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ತೀರ್ಥಂ ಚಾಪಿ ತದೇವ. ತೀರ್ಥ ಅಂದರೆ ಇದೆ, ಎಲ್ಲಿ ದೇವರಿದ್ದಾನೆ ಅದೇ ತೀರ್ಥ. ದೇವರಿಲ್ದಿದ್ರೆ ಅದು ತೀರ್ಥ ಅಲ್ಲ. ನೋಡಿ, ಇವಾಗ ಆ ಯಮುನೆಯಲ್ಲಿ ಮುಳುಗಿದಾಗ ಒಳಗೆ ದೇವರು ಕಂಡ, ಅಲ್ಲಿ ಅದೇ ತೀರ್ಥ. ಯಾಕಂದರೆ ತೀರ್ಥ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅದು ತೀರ್ಥ ಅಂದರೆ ನಮ್ಮನ್ನು ತಾರ ಎತ್ತಿ ದಾಟಿಸ್ತದೆ, ಸಂಸಾರದಿಂದ ದಾಟಿಸ್ತದೆ. ಸಾಮಾನ್ಯ ನೀರಿಗೆ ತಾಕತ್ತಿದೆಯಾ? ಇಲ್ಲ. ಮತ್ತು ದೇವರು ನೆಲೆಸಿರುವ ತೀರ್ಥಕ್ಕೆ ನೀರಿನಲ್ಲಿ ಮಾತ್ರ ಅದು. ಇವಾಗ ಈ ತೀರ್ಥ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ, ಅದನ್ನು ತಗೊಳ್ತೇವೆ. ಯಾಕದಕ್ಕೆ ತೀರ್ಥ ಅಂತ ಹೆಸರು ಅಂದರೆ ಅದು ಕೂಡ ನಮ್ಮನ್ನು ಪಾಪದಿಂದ ದಾಟಿಸ್ತದೆ, ಸಂಸಾರದಿಂದ ದಾಟಿಸ್ತದೆ. ಅದಕ್ಕೆ ಅರ್ಥ ಇದೇ ತೀರ್ಥ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಇಂಥವ್ರು ಇದ್ದಾರಲ್ವ, ಇವರ ಸಂಸೇವಯ ಶ್ರಾವ್ಯಯ ಹತಯೋ. ಇಂಥ ಭಕ್ತರ ಇಂಥ ತೀರ್ಥ ಇದನ್ನು ಕೇಳಿದರೂ ಸಾಕಂತೆ, ನೋಡಿದರೂ ಸಾಕಂತೆ, ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತಂತ ನೋಡಿ. ಅಂಥ ಭಕ್ತರು ಸಿಗಬೇಕಷ್ಟೇ. ಯಾವ ಭಕ್ತರು ದೇವರನ್ನು ಕಂಡಿದ್ರೂ, ದೇವರನ್ನು ಒಲಿಸಿಕೊಂಡಿದ್ರೂ ಕೂಡ ಇಲ್ಲಿ ತಾವು ಏನೂ ಗೊತ್ತಿಲ್ಲದಿದ್ದವರಾಗಿ ಎಲ್ಲ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ವ, ಅಂಥವರನ್ನು. ಅದಕ್ಕೆ ಯಾವತ್ತೂ ದೇವರನ್ನು ಕಂಡವರು ತುಂಬಿದ ಕೊಡ ಅದು. ಅರ್ಧಂಬರ್ಧ ಇರ್ತಾರಲ್ವ, ಅವರೇ ಎಲ್ಲ ನಾವು ಎಲ್ಲ ನಮಗೆ ದೇವರು ಹೇಳ್ದಾಗೆ ನಾವೆಲ್ಲ ಈ ರೀತಿಯೆಲ್ಲ ಹೇಳುವವರು.
ಅದಕ್ಕೆ ಎಲ್ಲಿವರೆಗೆ ಅಂದರೆ ನಿಮ್ಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವೆಲ್ಲ ನಾನು ನೋಡೋದು ಕೂಡ ಉಂಟು. ಎಷ್ಟರ ಮಟ್ಟಿಗೆ ಅಂದರೆ ನಿನ್ನನ್ನು ಆ ದೇವ್ರು ನೋಡ್ಕೊಳ್ತಾರೆ, ನಿನ್ನನ್ನು ಈ ದೇವ್ರು ನೋಡ್ಕೊಳ್ತಾರೆ. ಅಂದರೆ ಆ ದೇವರು ಇವ್ರ ಕೈಲಿದ್ದಾರೆ. ಇವ್ರು ಹೇಳಿದಾಗ ಬಂದುಬಿಡ್ತೀರಿ, ಯಾಕಿಂಥ ಮಾತುಗಳೆಲ್ಲ ಆಡ್ತೇವೆ ನಾವು? ಯಾಕಂದರೆ ಈ ದೇವರೆಲ್ಲ ನಮ್ಮ ಕೈಲಿದ್ದಾರಾ? ಅಂದರೆ ಇವೆಲ್ಲ ಏನು ಅಂತ ಹೇಳಿದ್ರೆ ದೇವರ ಬಗ್ಗೆ ಏನೂ ತಿಳಿಯದೆ ನಾವು ಮಾತಾಡುವಂಥದ್ದು. ಮುಂದೆ ಅಕ್ರೂರ ಕರ್ಕೊಂಡು ಹೊರಟ, ಮಧುರಾ ಪಟ್ಟಣದ ಹತ್ರ ಬಂದ. ಮಧುರಾ ಪಟ್ಟಣದ ಹತ್ರ ಬಂದಾಗ ಕೃಷ್ಣ ಹೇಳ್ತಾನೆ, ಅಕ್ರೂರ ರಥ ನಿಲ್ಲಿಸು ಅಂತ ಹೇಳಿದ. ಅಕ್ರೂರ ರಥ ನಿಲ್ಲಿಸಿದ ಕೂಡಲೇ ಕೃಷ್ಣ ರಥದಿಂದ ಕೆಳಗಿಳಿದ, ಬಲಭದ್ರನನ್ನು ಕೆಳಗಿಳಿಸಿದ. ಅಕ್ರೂರ ನೀನಿನ್ನು ಹೋಗು ಅಂತ ಹೇಳ್ತಾನೆ. ಅಕ್ರೂರ ಕೃಷ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ಬಂದದ್ದಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕೃಷ್ಣ, ನಿನ್ನನ್ನು ಬಿಟ್ಟು ನಾನು ಯಾಕೆ ಹೋಗಲಿ ಅಂತ ಹೇಳ್ತಾನೆ. ನಿನ್ನನ್ನು ನಾನು ಬಿಟ್ಟಿರೋಲ್ಲ, ನಿನ್ನೊಟ್ಟಿಗೆ ನಾನಿರುವವನು ಅಂತ ಹೇಳಿ ಆಗ ಒಂದು ಪ್ರಾರ್ಥನೆ, ಭಾಗವತದಲ್ಲಿ ಪ್ರಾರ್ಥನೆ ಬರುವುದಿಲ್ಲ, ಆದರೆ ವಾದಿರಾಜರು ಮಾಡುವ ಪ್ರಾರ್ಥನೆ ಬಹಳ ಹೃದಯಂಗಮವಾದ ಪ್ರಾರ್ಥನೆ, ತುಂಬ ಚಂದವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮಾಡಬೇಕಾದ ಪ್ರಾರ್ಥನೆಯನ್ನು ಈ ಒಂದು 3 ಪ್ರಾರ್ಥನೆಗಳು ತುಂಬ ಸುಂದರವಾದ ಪ್ರಾರ್ಥನೆ. ಸಂಸಾರ ಸಂಸಾರ ಸಾರ ಸಿಂಧೋರ್ ಜನಿಮರ ಮರಣ ಜರಾದ್ಯೂರ್ಮಿಭಿರ್ವ್ಯಾಬಾಧಿತಾನಾಂ ವಾರ ದಾರಾದ್ಗಾರಾದಿ ಭಾರಾಃ ಕಿಮಿಹ ಸುಖಖರಾ ಪ್ರೇಮ ಭಾಷೈರ್ನಿಬದ್ಧಾಃ ಕೃಷ್ಣತ್ವದ್ಪಾದಪೋತಂ ಪ್ರದಿಶತದನಿಶಂ ಸತ್ಪತಾಕಂ ಸಖೇ ಸುಕೇತಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲದಿ ಭವದ್ಭೇದ ವಿಚ್ಛೇದ ಹೇತುಂ. ಹೇ ಕೃಷ್ಣ, ನಿನ್ನ ಹತ್ರ ಇಷ್ಟೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತೇಳಿದರೆ, ಸಂಸಾರ ಸಾರ ಸಿಂಧೋರ್ ಜನಿ ಮರಣ, ಈ ಸಂಸಾರ ಅನ್ನುವಂಥದ್ದು ದೊಡ್ಡ ಸಮುದ್ರ. ಇದನ್ನು ಯಾಕೆ ಸಮುದ್ರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಬಿದ್ದ ಅಂತ ಹೇಳಿದ್ರೆ ಸಮುದ್ರ ಎಲ್ಲಿ ಮುಗಿತದೆ ಅಂತ ಗೊತ್ತಾಗೋಲ್ಲ. ಎಲ್ಲಿ ನೋಡಿದ್ರೆ ಅಪರಂಪಾರ, ಅಲ್ಲಿ ದಡ ಕಾಣಿಸ್ತಾ ಇಲ್ಲ, ಇಲ್ಲಿ ದಡ ಕಾಣಿಸ್ತಾ ಇದೆಯಲ್ಲ, ಮಧ್ಯದಲ್ಲಿ ಸಿಗಾಕೊಂಡೆ ಅಂತ ಹೇಳಿ. ಇಲ್ಲೂ ಕೂಡ ಹಾಗೆ, ಸಂಸಾರದಲ್ಲಿ ಕೂಡ ಇಲ್ಲಿ ಎಲ್ಲಿ ಮೊದಲು ಎಲ್ಲಿ ಕಡೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಷ್ಟ ಹೇಗೆ ಪರಿಹಾರ ಆಗತ್ತೆ ಗೊತ್ತಾಗೋಲ್ಲ. ನೋಡಿ, ಜೀವನದಲ್ಲಿ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ ಒದ್ದಾಡಿಟ್ಬಿಡ್ತೇವೆ, ಏನು ಮಾಡಬೇಕು ಗೊತ್ತಾಗೋಲ್ಲ, ಎಲ್ಲೂ ಹೋಗಬೇಕು ಗೊತ್ತಾಗೋಲ್ಲ, ಒದ್ದಾಡ್ತೇವೆ, ಏನು ಗೊತ್ತಾಗ್ತಾ ಇಲ್ಲ ಅಂತ. ಈ ರೀತಿ ಈ ಸಂಸಾರ ಅನ್ನುವಂಥದ್ದೇನಿದೆ, ಇದರಲ್ಲಿ ಹುಟ್ಟು ಸಾವುಗಳ ಸಂಕೋಲೆಯಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಅದರ ಮಧ್ಯದಲ್ಲಿ ಭಾರ ಬೇರೆ ಯಾವುದು ಅಂದರೆ ದಾರಾಗಾರಾದಿ ಭಾರ. ಈ ಹೆಂಡತಿ ಮಕ್ಕಳು ಮನೆ ಮಾರು ಇದೆಲ್ಲ ಭಾರವೇ. ಇದು ಯಾವ ಭಾರ ಅಂತ ಹೇಳಿದ್ರೆ ತಲೆ ಭಾರ. ನಮ್ಮಲ್ಲಿ ಹೇಳೋದುಂಟು, ಅಯ್ಯೋ ಇವಳಿದ್ದಾಳಲ್ಲ ತಲೆನೋವು ನೋಡಿ, ಈ ರೀತಿ ಅಯ್ಯೋ ತಲೆನೋವು ಇದ್ದಾಳೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಭಾರ ಅಂತ ಹೇಳಿದ್ರೆ ಒಳಗಿನ ಭಾರ ಮನುಷ್ಯನಿಗೆ. ಈ ರೀತಿ ದಾರಾಗಾರಾದಿ ಭಾರ, ಇನ್ನು ಮನೆಯದೊಂದು ಭಾರ. ಏನು ಭಾರ ಅಂತ ಹೇಳಿದ್ರೆ ಇಷ್ಟೇ, ಜವಾಬ್ದಾರಿ ಹೊತ್ಕೊಂಡುವ ಅವಾಗ ಭಾರ. ಇವೆಲ್ಲ ಭಾರಗಳೇ ಅಂತ ಹೇಳಿದ್ರೆ ಇವೆಲ್ಲ ಟೆನ್ಷನ್ ಉಂಟು ಮಾಡುವಂಥದ್ದೇ, ಇನ್ನೇನಲ್ಲ, ಟೆನ್ಷನ್ ಉಂಟು ಮಾಡುವಂಥದ್ದೇ. ಇವಾಗ ಒಬ್ಬನೇ ಇದ್ದಾಗ ಏನೂ ತೊಂದರೆ ಇರೋಲ್ಲ, ಮದುವೆ ಆಗಿಲ್ಲ, ಏನಿಲ್ಲ, ಒಬ್ಬನೇ ಇದ್ದಾನೆ, ಎಲ್ಲಿ ಬೇಕಾದರೂ ಹೋಗ್ತಾನೆ, ಹೇಗೆ ಬೇಕಾದರೂ ಇರ್ತಾನೆ, ಏನಿಲ್ಲ. ಒಂದು ಕಟ್ಕೊಂಡು ಕೂಡಲೇ ರಾತ್ರಿ ಗುಡುಗುಡು ಹೊಡ್ತಾನೆ, ಇಲ್ಲ ಬೈತಾಳೆ ಅವಳು, ಎಂತ ಬೈತಾಳೆ, ಎಂತ ಯಾಕೆ ಮಾಡಿ ಅಂದರೆ ಇದೇನು ಅಂತ ಹೇಳಿದ್ರೆ ಕಟ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಯ್ಯೋ ಮನೆ ಕಟ್ಸಿದ್ದಾನಲ್ಲ, ಮನೆ ನೋಡಿ ಅಲ್ಲಿ ಸೋರ್ತಾ ಇದೆ, ಇಲ್ಲಿಗಾಗ್ತಾ ಇದೆ, ಇವೆಲ್ಲ ಏನು ಅಂತ ಹೇಳಿದ್ರೆ ತಾಪತ್ರಯಗಳು. ಅದಕ್ಕೆ ಇಂಥ ಭಾರ, ಈ ಭಾರದಲ್ಲಿ ದಾರಾಗಾರಾದಿ ಭಾರ ಕಿಮಿಹ ಸುಖಕರ, ಇವೆಲ್ಲ ಸುಖ ತಂದು ಕೊಡ್ತಾವ ಕೃಷ್ಣ? ಸುಖ ತಂದು ಕೊಡ್ತದೆ ಅಂತ ಎಣಿಸುವುದಷ್ಟೇ. ಆದರೆ ಇವೆಲ್ಲ ತಲೆಬಿಸಿಯೇ ಇರುವಂಥದ್ದು. ಪ್ರೇಮ ಪಾಶೇರ್ನಿಬದ್ಧ, ನಮ್ಮನ್ನು ಪ್ರೇಮವೆಂಬ ಪಾಶದಲ್ಲಿ ಕಟ್ಟಿ ಹಾಕಿಬಿಡ್ತದೆ. ಅದಕ್ಕಾಗಿ ಕೃಷ್ಣ ನಿನ್ನ ಹತ್ರ ಇಷ್ಟೇ, ಈ ಸಂಸಾರದಿಂದ ನಾನು ಪಾರಾಗಬೇಕು ಅಂದರೆ ತತ್ಪಾದ ಪೋತಂ, ನಿನ್ನ ಪಾದವೆಂಬಂತಹ ದೋಣಿ ಏನಿದೆ ಆ ದೋಣಿಯನ್ನು ನಾನು ಆಶ್ರಯಿಸಿ ಈ ಸಂಸಾರದಿಂದ ಪಾರಾಗಬೇಕು. ಆ ರೀತಿ ನನಗೆ ಅನುಗ್ರಹವನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಕೃಷ್ಣ ಈ ಸಂಸಾರದಲ್ಲಿ ಏನೇನು ರೋಗಗಳಿದೆ ಎಲ್ಲ ನನಗೆ ಬಂದುಬಿಡಲಿ ಅಂತ ಹೇಳಿ, ಎಲ್ಲ ರೋಗಗಳು ನನಗೆ ಬರಲಿ. ನನ್ನನ್ನು ಮೂಕನನ್ನಾಗಿ ಮಾಡು, ನನ್ನನ್ನು ಕಿವುಡನನ್ನಾಗಿ ಮಾಡು, ನನ್ನನ್ನು ಕುರುಡನನ್ನಾಗಿ ಮಾಡು, ನನ್ನನ್ನು ಕುಂಟನನ್ನಾಗಿ ಮಾಡು, ನನ್ನನ್ನು ಹೇಳುವ ಅಂದರೆ ಕೈಯಿಲ್ಲದವನನ್ನಾಗಿ ಮಾಡು, ಎಲ್ಲ ರೀತಿ ಮಾಡಿಬಿಡು ನನ್ನನ್ನು. ಹೇಗೆ ನೋಡಿ, ಇಂಥ ಒಂದು ಪ್ರಾರ್ಥನೆ ಭಾಗವತದಲ್ಲಿ ಇಂಥದ್ದೊಂದು ಪ್ರಾರ್ಥನೆ ಬರ್ತದೆ. ವಿಪದಸ್ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ. ಕುಂತಿ ಮಾಡುವ ಪ್ರಾರ್ಥನೆ, ಕೃಷ್ಣ ಜೀವನದಲ್ಲಿ ಅಲ್ಲಲ್ಲಿ ನನಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರಲಿ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇರಲಿ.
ಹಾಗೆ ವಾದಿರಾಜರು ಬಹಳ ಚೆನ್ನಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಪುಣ್ಯಶ್ರೇಣ್ಯತಿ ದೂರಮಪ್ಯದನು ಅನುದಿನಂ ಮೂಕಂ ಸತಾಂ ದೂಷಣೇ. ಹೇ ಕೃಷ್ಣ, ಮೊದಲೇ ಪುಣ್ಯವೇ ಕಾಣದ ಜೀವ ಇದು. ಪುಣ್ಯ ಅಂದ್ರೇನು ಅಂತಲೇ ಗೊತ್ತಿಲ್ಲ, ಅದಕ್ಕೆ ಅತಿ ದೂರ ಅಂತ ಹೇಳ್ತಾರೆ. ಪುಣ್ಯದಿಂದ ಅತಿ ದೂರವಾಗಿರುವ ಜೀವ ಇದು, ಪಾಪದ ರಾಶಿಯಾಗಿರುವ ಜೀವ. ಅದಕ್ಕೋಸ್ಕರ ನಿನ್ನ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡೋದು, ನನ್ನನ್ನು ಮೂಕನನ್ನಾಗಿ ಮಾಡು. ಯಾವುದರಲ್ಲಿ ಅಂದರೆ, ಯಾರು ಭಗವದ್ಭಕ್ತರು ಸಜ್ಜನರಿದ್ದಾರೆ ಅವರನ್ನು ಬೈಯುವ ವಿಷಯದಲ್ಲಿ ನನ್ನನ್ನು ಮೂಕನನ್ನಾಗಿ ಮಾಡು. ನೋಡಿ ಎಂಥ ಮಾತು ವಾದಿರಾಜರು ಹೇಳುವುದು. ಯಾವತ್ತೂ ಅವರನ್ನು ಬೈಯುವ ವಿಷಯದಲ್ಲಿ ನನ್ನ ಮೂಕನನ್ನು ಮಾಡು. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ನಾವು ಮಾಡಿದ್ದೆಲ್ಲ ಪುಣ್ಯ ಕಳ್ಕೊಳ್ಳಿಕ್ಕೆ ಅದೊಂದು ಸಾಕು. ಯಾರು ಸಜ್ಜನರಿದ್ದಾರೆ, ಯಾರು ಭಗವದ್ಭಕ್ತರಿದ್ದಾರೆ, ಯಾರು ಪೂಜ್ಯರಿದ್ದಾರೆ ಅವರನ್ನು ಬೈದ್ರೋ ನಾವು, ನಮ್ಮ ಪುಣ್ಯ ಎಲ್ಲ ಹೋಯಿತು, ಸುಲಭವಾಗಿ ಹೊರಟೋಗ್ತದೆ. ಮಡಿಕೆಗೆ ತುಂಬಿಸಲಿಕ್ಕೆ ಎಷ್ಟು ಹೊತ್ತು ಬೇಕು, ಆದರೆ ನೀರು ಹೊರಗೆ ಹೋಗಲಿಕ್ಕೆ ಒಂದು ಸಣ್ಣ ತೂತು ಸಾಕಲ್ವ? ಹಾಗೆ ಅದಕ್ಕೆ ನನ್ನನ್ನು ಮೂಕನನ್ನಾಗಿ ಮಾಡು. ಅಷ್ಟು ಮಾತ್ರ ಅಲ್ಲ, ಅಂಧಂ ಮೀನ ದೃಗೀಕ್ಷಣೇಶು, ನನ್ನನ್ನು ಕುರುಡನನ್ನಾಗಿ ಮಾಡು ಸ್ವಾಮಿ. ಎಲ್ಲಿ ಅಂತ ಹೇಳಿದ್ರೆ, ಈ ಕಾಮುಕ ದೃಷ್ಟಿಯಿಂದ ಹೆಣ್ಣು ಮಕ್ಕಳನ್ನು ನೋಡುವ ಇದ್ದಿದೆಯಲ್ವಾ, ಅಂಥ ನನ್ನ ಕಣ್ಣನ್ನು ಕುರುಡನನ್ನಾಗಿ ಮಾಡು. ಯಾಕಂತ ಹೇಳಿದ್ರೆ ಇದು ಇನ್ನೊಂದು ಪರಸ್ತ್ರೀಯರನ್ನು ನೋಡುವಂಥದ್ದು. ಅಂದರೆ ಕಾಮುಕ ದೃಷ್ಟಿಯಿಂದ ನೋಡುವ ಕಣ್ಣನ್ನು ಕುರುಡನ್ನಾಗಿ ಮಾಡು ಅಂತೇಳಿ. ನನ್ನ ಕಣ್ಣು ಆ ರೀತಿ ಇತ್ತು ಅಂತ ಹೇಳಿದ್ರೆ. ಅಷ್ಟು ಮಾತ್ರ ಅಲ್ಲ, ಬದಿರಂ ತ್ವದ್ಭಿನ್ನ ಗೋಷ್ಠೀಷು ಮಾಂ, ಕಿವುಡನನ್ನಾಗಿ ಮಾಡಿಬಿಡು ನನ್ನ. ಯಾವುದರಲ್ಲಿ ಕಿವುಡನನ್ನಾಗಿ ಮಾಡು ಅಂತ ಹೇಳಿದ್ರೆ, ನಿನ್ನ ಭಕ್ತಿಗೆ ಪೋಷಕವಲ್ಲದ ಹಾಳು ಹರಟೆಗಳೇನಿದೆ ಆ ಹಾಳು ಹರಟೆಗಳಿಂದ ನನ್ನನ್ನು ಕಿವುಡನನ್ನಾಗಿ ಮಾಡು. ಹೇಳ್ಬಾರ್ದು, ನನಗೆ ಕೇಳಲೇಬಾರದು. ಆ ಕಿವುಡು ಮಾತುಗಳು ಕೇಳಲೇಬಾರ್ದು, ಅಂದರೆ ಅಂಥ ಮಾತುಗಳು ಕೇಳಲೇಬಾರ್ದು ನನಗೆ. ಆ ರೀತಿ ಮಾಡಿಬಿಡು ನನ್ನ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವೆಂಥವ್ರು ನೋಡಿ, ನಾವೆಂಥವ್ರು ಅಂತ ಹೇಳಿದರೆ ಅಲ್ಲಿ ಯಾರೋ ಏನೋ ಮಾತಾಡ್ಕೊಳ್ತಾ ಇರ್ತಾರೆ. ನಾವು ಇಲ್ಲಿಂದ ಹೋಗ್ತೇವೆ, ಏನು ನೀವು ಮಾತಾಡ್ತಿದ್ದೇನು? ಅಲ್ಲ ಏನಲ್ಲ ಬಿಡಿ, ನಿಮ್ಗೆ ಸಂಬಂಧಪಟ್ಟದಲ್ಲ, ಏನಲ್ಲ ಅಲ್ಲ ಹೇಳಿ, ನನಗೂ ತೊಂದರೆ ಇಲ್ಲ, ಹೇಳಿ ಅಷ್ಟು ತವಕ ಏನೋ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಮನೆ ವಿಚಾರ ಇವ್ರ ಮನೆ ವಿಚಾರ, ಏನೋ ದೊಡ್ಡ PhD ಮಾಡ್ತೇವೆ ನಾವು. ಈ ಹಾಳು ಹರಟೆಯಿಂದ PhD ಮಾಡೋದು. ಯಾಕಂದರೆ ಇದು ವಿಶೇಷವಾಗಿ ಸ್ತ್ರೀಯರಲ್ಲಿರುವ ಒಂದು ಕೆಟ್ಟ ಚಟ. ಏನಂತ ಹೇಳಿದ್ರೆ, ಕಂಡು ವಿಷಯವರನ್ನೆಲ್ಲ ಕಲೆಕ್ಟ್ ಮಾಡೋದು, ಅದೊಂದು ಕಲೆಕ್ಟ್ ಮಾಡಿ PhD ಮಾಡ್ತೇವೆ ಅಂತ. ಏನಿಲ್ಲ, ಅದರಿಂದ ಏನು ಅಂದರೆ ಮನಸ್ಸು ಒಂಥರ ಈ ಕೆಸರಿನ ಗುಂಡಿ ಆಗ್ತದಷ್ಟೇ, ಕೊಳಕು ಗುಂಡಿ ಆಗ್ತದಷ್ಟೇ. ಯಾಕಂದರೆ ಅಂಥ ಇವರಿಗೆ ಏನು ಬೇಡಬಾಡ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕೂತಾಗ ನಿಂತಾಗ ಮಲಗಿದಾಗ ದೇವರಿಗೆಲ್ಲ ಅದೇ ಯೋಚನೆ ಬಿಟ್ಟುಬಿಡ್ಬೇಕು. ಅದನ್ನು ಯಾವುದು ದೇವರಿಗೆ ಸಂಬಂಧಪಟ್ಟದ್ದಿದೆ ಅದು ಮಾತ್ರ ಕೇಳಬೇಕು. ನೋಡಿ, ನಮ್ಮ ಉದ್ಧಾರಕ್ಕೆ ಸಂಬಂಧಪಟ್ಟದ್ದಿದೆ ಅದನ್ನು ಮಾತ್ರ ಕೇಳಬೇಕು. ಉಳಿದದ್ದನ್ನು ಕೇಳಬಾರ್ದು, ಕೇಳಿದರೂ ಒಳಗಿಟ್ಕೊಳ್ಬಾರ್ದು, ಹೊರಗೆ ಹಾಕಿಬಿಡ್ಬೇಕು. ಅದನ್ನು ಯಾವುದನ್ನು ಒಳಗಿಟ್ಕೊಳ್ಬಾರ್ದು. ಅದಕ್ಕೆ ಆ ವಿಷಯದಲ್ಲಿ ನನ್ನನ್ನು ಕಿವುಡನನ್ನಾಗಿ ಮಾಡು. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ, ಪಂಗುಂ ಪಾಪಕರ ಪ್ರಯಾಣ ಕರಣೆ, ನನ್ನನ್ನು ಕಾಲಿಲ್ಲದವನನ್ನಾಗಿ ಮಾಡು, ಕುಂಟನನ್ನಾಗಿ ಮಾಡು. ಎಲ್ಲಿ ಅಂತ ಹೇಳಿದ್ರೆ, ಈ ಪಾಪ ಪ್ರಯಾಣ ಇದೆಯಲ್ವಾ, ಪಾಪದ ಪ್ರಯಾಣದಲ್ಲಿ ನನ್ನನ್ನು ಕುಂಟನನ್ನಾಗಿ ಮಾಡು. ಪಾಪದ ಪ್ರಯಾಣ ಅಂತ ಹೇಳಿದ್ರೆ ಪುಣ್ಯ ಪ್ರಯಾಣ ಅಲ್ಲದೆ ಇರುವುದು. ಪುಣ್ಯ ಪ್ರಯಾಣ ಅಂದರೆ ತೀರ್ಥಯಾತ್ರೆ ಅನ್ನುವುದು ಪುಣ್ಯ ಪ್ರಯಾಣ. ಇದು ತೀರ್ಥಯಾತ್ರೆ ಅಲ್ಲ. ಮತ್ತೇನೆಂದರೆ ಸುಮ್ಮನೆ ತಿರುಗಲಿಸಿರುವುದು, ಸುಮ್ಮನೆ ಅರ್ಥ ಇಲ್ಲ, ಏನು ಅರ್ಥ ಇಲ್ಲ, ಸುಮ್ಮನೆ ತಿರುಗುತ್ತಾ ಇರೋದು, ಹುಚ್ಚರಾಗಿ ಕೂಗಿಕೊಂಡು ತಿರುಗುತ್ತಾ ಇರೋದು. ಇಂಥ ಪ್ರಯಾಣದಿಂದ ನನ್ನನ್ನು ಕುಂಟನನ್ನಾಗಿ ಮಾಡಬೇಕು. ಅಂದರೆ ಎಷ್ಟು ಚಂದವಾದದ್ದು ಅಂದರೆ, ಆ ರೀತಿ ಹೊರಟಿದ್ದೇನೆ, ಇವತ್ತು ಪಿಕ್ನಿಕ್ ಹೊರಟಾಗ ನನಗೆ ಕಾಲಿಗೆ ಹೊಡೆದು ಬಿಡಬೇಕು ಮನೆಯಲ್ಲೇ, ಇಲ್ಲ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ದೇವರ ಅನುಗ್ರಹ ಅದು. ಯಾಕಂತ ಹೇಳಿದರೆ ಇದ್ರೆ ನಿನ್ನ ಜನ್ಮ ಹಾಳು ಮಾಡ್ಕೊಳ್ತೀಯ. ಅಂಥ ಬೇಡಾದ ವಿಷಯಗಳಲ್ಲಿ ನನ್ನ ಮನಸ್ಸನ್ನಿಟ್ಟು ನೋಡಿ. ಅದಕ್ಕೆ ಭಗವದ್ಭಕ್ತನಾದವನಿಗೆ ಪ್ರತಿಯೊಂದು ಯಾವ ರೀತಿ, ಅದಕ್ಕೆ ಅಂಥ ವಿಷಯದಲ್ಲಿ ನನ್ನನ್ನು ಕುಂಟನನ್ನಾಗಿ ಮಾಡು. ಅಷ್ಟು ಮಾತ್ರ ಅಲ್ಲ, ಪಾಣಿಂಚ ತತ್ಕರ್ಮಸು, ಈ ಕೈ ಇದೆಯಲ್ವಾ, ಕೈ ಪಾಪ ಕೆಲಸವನ್ನು ಮಾಡಬಾರ್ದು. ಪಾಪ ಕೆಲಸಕ್ಕೆ ಹೊರಟ ಕೈಯನ್ನು ತುಂಡು ಮಾಡಿಬಿಡು ಅಂತ ಹೇಳಿ, ತುಂಡು ಮಾಡಿಬಿಡು ಕೈಯನ್ನು ನನಗೆ. ಅಂದರೆ ಆ ವಿಷಯದಲ್ಲಿ ನಾನು ಕೈಯಲ್ಲೋ ನನಗೆ ಮಾಡು, ಪಾಪಕರ್ಮ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲಿನೂ ಹೇಳ್ತಾರೆ, ಕ್ಲೀಬಂ ಗ್ರಾಮ್ಯರತೋ ಮುಕುಂದ ಕುರುಮಾಂ. ಇಷ್ಟು ಮಾತ್ರ ಅಲ್ಲ, ನನ್ನನ್ನು ನಪುಂಸಕನನ್ನಾಗಿ ಮಾಡು. ಯಾವುದರಲ್ಲಿ ಅಂತ ಹೇಳಿದರೆ, ಈ ಅಶ್ಲೀಲವಾದ ಕರ್ಮ ಏನಿದೆ, ಅಶ್ಲೀಲವಾದ ವಿಷಯದಲ್ಲಿ ನಾನು ತೊಡಗುವುದರಲ್ಲಿ ನನ್ನನ್ನು ನಪುಂಸಕನನ್ನಾಗಿ ಮಾಡು. ಅದರಲ್ಲಿ ತೊಡಗಬಾರದು ನಾನು. ಅಂದರೆ ಈ ವೇಶ್ಯೆ ಮನೆಗೆ ಹೋಗುವಂಥದ್ದು, ಹಾಗೆ ರೀತಿ ಎಲ್ಲ ಮಾಡಲೇಬಾರದು. ಇದೆಲ್ಲ ಪರಸ್ತ್ರೀಯರನ್ನು ಹೋಗುವಂಥದ್ದು. ಯಾವುದರಲ್ಲಿ ಕೂಡ ಶಾಸ್ತ್ರ ಹೇಳುತ್ತದೆ,
ಏನು ಮಾಡಿದರೂ ಕೂಡ ಪರಸ್ತ್ರೀಯರ ಸಂಬಂಧ ಅನ್ನುವುದನ್ನು ಯಾವತ್ತೂ ಮಾಡಬಾರದು. ಅದು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ನಾಶ ಮಾಡಿಬಿಡ್ತದೆ ಅದು ಅಂತ ಹೇಳ್ತಾರೆ. ಅದರಲ್ಲಿ ನನ್ನನ್ನು ಯಾವತ್ತೂ ನಪುಂಸಕನನ್ನಾಗಿ ಮಾಡಿಬಿಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕುರುಮಾ ಮೂಢಂ ತದೀಯ ಸ್ಮೃತೌ, ಇನ್ನು ಹಾಗೆ ನನ್ನನ್ನು ಈ ಬುದ್ಧಿಮಾಂದ್ಯನನ್ನಾಗಿ ಮಾಡಿಬಿಡು, ದಡ್ಡ ಶಿಖಾಮಣಿಯನ್ನಾಗಿ ಮಾಡಿಬಿಡು. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಅಂಥ ಅಶ್ಲೀಲ ವಿಷಯಗಳಲ್ಲಿ, ಕೆಟ್ಟ ಕೆಟ್ಟ ವಿಷಯಗಳೇನಿದೆ ಆ ಕೆಟ್ಟ ಕೆಟ್ಟ ವಿಷಯಗಳಲ್ಲಿ ನಾನು ದಡ್ಡ ಶಿಖಾಮಣಿಯಾಗಿರಬೇಕು. ಗೊತ್ತಿಲ್ವಾ ನಿನಗೆ ಆ ವಿಷಯ? ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂತ ಹೇಳೋದು ನಿಜವಾಗಲೂ ಗ್ರೇಟ್. ಅದು ಕೆಟ್ಟ ಕೆಟ್ಟ ವಿಷಯಗಳು ಗೊತ್ತಿಲ್ಲದೆ ಇರುವುದು ಗ್ರೇಟ್ನೆಸ್. ಅದು ನಮಗೇನೆಂದರೆ ಅದು ಗೊತ್ತಿಲ್ಲದಿದ್ದರೆ ಅದಕ್ಕೆ ಅದನ್ನು ತಿಳ್ಕೊಳ್ಳೋದು. ಇನ್ನು ತಿಳ್ಕೊಂಡು ಏನು ಮಾಡಬೇಕಾಗಿದೆ ನಿಮಗೆ? ತಿಳ್ಕೊಂಡಿದ್ರೆ ಮನಸ್ಸು ಹಾಳಾಗತ್ತಷ್ಟೇ. ಕೆಟ್ಟ ಕೆಟ್ಟ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ಮನಸ್ಸು ಹಾಳಾಗತ್ತಷ್ಟೇ ಹೊರತು ಇನ್ನೇನಲ್ಲ. ಎಂಥ ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ನೋಡಿ. ಅದಕ್ಕೆ ಹೇಳುವುದು ನಮಗೆ ದೊಡ್ಡಿರುವ ರೋಗವೇ ಅದು. ಅವರೋಗವು ಎನಗೆ ದೇವಧನ್ವಂತ್ರಿ. ಯಾಕಂದರೆ ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ನೋಡಿ, ಹೀಗೆ ಕಿವಿ ಸಾರ್ಥಕ ಆಗುವುದು, ಹೀಗೆ ಕಣ್ಣು ಸಾರ್ಥಕ ಆಗುವುದು ಹಾಗೆ. ಅದಕ್ಕೆ ವಿರುದ್ಧವಾಗಿ ಹೋದರೆ ಕುರುಡಾಗಿಬಿಡಬೇಕು, ಕಿವುಡಾಗಿಬಿಡಬೇಕು. ಇನ್ನೂ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ನಾವಿಲ್ಲಿವರೆಗೆ ಕೇಳಿದ್ದೇವೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಶತ್ರುಗಳು ಅಂತ. ಆ ಶತ್ರುಗಳನ್ನು ಬಿಟ್ಟುಬಿಡಬೇಕು ಅಂತ. 6 ಜನ ದಾಂಡಿಗರು ಬಿಟ್ಟುಬಿಡಬೇಕು ಅಂತ ವಾದಿರಾಜರು ಹೇಳ್ತಾರೆ. ಈ 6 ನನಗೆ ಬೇಕು ಅಂತ. ಇದು ವಿಚಿತ್ರ. ಋಗ್ಬಿಡೀಶ ವಿಜಯದಲ್ಲಿ ಮಾತ್ರ ನಮಗೆ ಈ ಪ್ರಾರ್ಥನೆ ಸಿಗುವುದು. ನನಗೆ ಕಾಮ ಬೇಕು, ಕ್ರೋಧ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು, ಎಲ್ಲ ಬೇಕು ಕೃಷ್ಣ, ಎಲ್ಲ ಕೊಡು ನನಗೆ ಅಂತ ಅಕ್ರೂರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅದನ್ನು ಹೇಳ್ತಾರೆ, ಕಾಮಸ್ತೇಂಘ್ರಿಯುಗಾರ್ಚನೆ ಮಲಧಿಯ. ಕೃಷ್ಣ, ನನಗೆ ಕಾಮ ಬೇಕು. ಕಾಮ ಅಂದರೆ ಆಸೆ, ಆಸೆ ಬೇಕು ನನಗೆ. ಯಾರು ಆಸೆ ಬೇಡ ಅಂತ ಹೇಳಿದ್ದು? ಎಲ್ಲಿ ಅಂತ ಹೇಳಿದ್ರೆ ನಿನ್ನ ಪಾದವನ್ನು ಅರ್ಚನೆ ಮಾಡುವುದರಲ್ಲಿ, ನಿನ್ನ ಪಾದ ಪೂಜೆ ಮಾಡುವುದರಲ್ಲಿ, ನಿನ್ನ ಅರ್ಚನೆ ಮಾಡುವುದರಲ್ಲಿ ನನಗೆ ಯಾವತ್ತೂ ಆಸೆ ಬೇಕು. ಅದರಿಂದಾಗಿ ಕಾಮದಲ್ಲಿ ಮೊದಲನೆಯದು ಕಾಮ ಬೇಕು ನನಗೆ, ಆಸೆ ಬೇಕು ನಿನ್ನ ಪೂಜೆ ಮಾಡುವುದರಲ್ಲಿ. ಅದೇ ಇಲ್ದಿದ್ರೆ ಇದು ಎಷ್ಟು ಒಳ್ಳೆಯದು ಗೊತ್ತುಂಟ? ಹೌದ್ರಿ, ಇದು ಯಾಕ್ರಿ ನಾವು ಪೂಜೆ ಮಾಡ್ತೇವಲ್ವ? ನಾವು ದಿನಾಗಲೂ ಪೂಜೆ ಮಾಡ್ತಾನೆ ಇದ್ದೇವೆ ದೇವರಿಗೆ. ನೀವು ದೇವಸ್ಥಾನಕ್ಕೆ ಬರ್ತೇವೆ, ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಹೌದು ಮಾಡ್ತೇವೆ. ನಾವು ಕಾಮದಿಂದ ಮಾಡ್ತಾ ಇರುವುದಾ, ಮಾಡಬೇಕಲ್ಲ ಅಂತ ಮಾಡ್ತಾ ಇರುವುದಾ? ಇಷ್ಟಪಟ್ಟು ಮಾಡುವುದಿಲ್ಲ. ನಾವು ಇಷ್ಟಪಟ್ಟು ಮಾಡಿದ್ರೆ ನಮಗೆ ಕಷ್ಟ ಆಗುವುದಿಲ್ಲ. ನಮ್ಮದೆಲ್ಲ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಪೂಜೆಗೆ ಕೂತಾಗಲೇ ಮುಗಿಸುವುದು ನಮಗೆ ಮುಖ್ಯ. ಯಾವಾಗ ಮುಗೀತದೆ ಅಂತ ಮುಗಿದರೆ ಅಬ್ಬಾ ಪೂಜೆ ಒಂದು ಮುಗಿದ್ಬಿಡ್ತು ಅಂದರೆ ಇವತ್ತಿನ ಮುಖ್ಯ ಕಾರ್ಯಕ್ರಮ ಮುಗೀತು ಅಂತ ಹೇಳಿದ್ರೆ ತುಂಬ ಕಷ್ಟದ ಕಾರ್ಯಕ್ರಮ ಅದು. ಅದನ್ನು ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳಿದ್ರೆ, ಒಂದು ಪೂಜೆ ನಾವು ಪೂಜೆ ಮಾಡ್ತಾ ಇಲ್ಲ, ಮತ್ತು ಯಾರೋ ಪೂಜೆ ಮಾಡ್ತಾ ಇದ್ದಾರೆ. 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು, ಅವರು ಪೂಜೆ ಮುಗದೇ ಇಲ್ಲ. ಇವ್ರದ್ದೊಂದು ಪೂಜೆ ಮುಗಿಯೋದು ಅಂತಲೇ ಇಲ್ಲ. ಎಷ್ಟೊತ್ತಾದರೂ ಪೂಜೆನೇ ಪೂಜೆ ಮಾಡ್ತಾ ಇರೋರು ಅವ್ರ ಬಾಡಿಗೆ ಮಾಡ್ತಾ ಇದ್ದಾರೆ, ಆದರೆ ನೋಡುವವರಿಗೆ ಆಗ್ತಾ ಇಲ್ಲ. ಪೂಜೆ ನೋಡುವವರಿಗೆ ಆಗ್ತಾ ಇಲ್ಲ. ನೋಡಿ ಏನು ನಮ್ಮ ಕರ್ಮ ಅದು. ವಾಸ್ತವಿಕವಾಗಿ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕಾಮ ಇಲ್ಲ, ಭಗವಂತನಲ್ಲಿ ಕಾಮ ಇಲ್ಲ. ಅದಕ್ಕೋಸ್ಕರ ಬೇಕು, ಆಸೆ ಇರಬೇಕು. ಯಾವುದರಲ್ಲಿ? ನಿನ್ನ ಪಾದ ಪೂಜೆಯಲ್ಲಿ, ಅಂದರೆ ನಿನ್ನ ಆರಾಧನೆಯಲ್ಲಿ. ಸಿಟ್ಟು ಬೇಕಪ್ಪ ನನಗೆ, ಕೃಷ್ಣನ ಹತ್ರ ಕೇಳುವುದು. ಸಿಟ್ಟು ಬೇಕು ನನಗೆ. ಏನಂತ ಹೇಳಿದ್ರೆ ಅದನ್ನು ಹೇಳ್ತಾರೆ, ಲೋಭಸ್ಸು ಪುಣ್ಯಾರ್ಜನೆ ಅನೇಕ ಅಮಲಧಿಯ ಲೋಭಸ್ಸು ಪುಣ್ಯಾರ್ಚನೆ ಕ್ರೋಧೋ ಭಕ್ತ ಜನೇಶು. ಇನ್ನೂ ಸಿಟ್ಟು ಬೇಕು. ಯಾರಲ್ಲಿ ಅಂದರೆ ನಿನ್ನ ಭಕ್ತರಲ್ಲದವರು ಯಾರಿದ್ದಾರೆ, ನಿನ್ನ ದ್ವೇಷಿಗಳು ಯಾರಿದ್ದಾರೆ, ನಿನ್ನ ದ್ವೇಷಿಗಳನ್ನು ನಾನು ಯಾವತ್ತೂ ಸಿಟ್ಟು ಮಾಡಬೇಕು. ದ್ವೇಷಿಗಳನ್ನು ಯಾವತ್ತೂ ರಾಜಿ ಮಾಡಿಕೊಳ್ಬಾರ್ದು. ಭಗವಂತನ ದ್ವೇಷಿಸುವವರನ್ನು ನಾವು ರಾಜಿ ಮಾಡಿಕೊಂಡು ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನಮಗೂ ಆ ಗಾಳಿ ಬೀಸ್ತದೆ. ಅದಕ್ಕೋಸ್ಕರ ನನಗೆ ಕ್ರೋಧ ಬೇಕಲ್ಲಿ. ನಮಗೆ ಇವತ್ತು ಹೇಗಂತ ಹೇಳಿದ್ರೆ, ಯಾರೋ ದೇವರಿಗೆ ಬೈತಾ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಯಾರೋ ದೇವರಿಗೆ ಅವಮಾನ ಮಾಡ್ತಾ ಇರ್ತಾರೆ. ಅಯ್ಯೋ ನಮಗೇನಾಗಬೇಕಾಗಿದೆ, ನಮಗಂತಲ್ವಲ್ಲ, ಎದ್ಕೊಂಡು ಹೋಗ್ತವೆ. ಇದು ಎಂಥ ಭಕ್ತಿ? ಇದು ಭಕ್ತಿಯಲ್ಲ. ಇದು ನಿಜವಾದ ಭಕ್ತನಾಗಿದ್ದರೆ ಅದೇ ನಮಗೆ ಯಾವ್ದಾದ್ರು ಬೈತಾ ಇದ್ದರೆ ನಾವು ಸುಮ್ಮನೆ ಕೂತಿರ್ತೇವ? ನಮಗೆ ಬೈತಾ ಇದ್ದರೆ ಸುಮ್ಮನೆ ಕೂರೋಲ್ಲ, ದೇವರಿಗೆ ಬೈತಾ ಇದ್ದರೆ ಸುಮ್ಮನೆ ಕೂರ್ತೇವೆ. ಅಂತಹ ಸ್ವಾರ್ಥಿಗಳು ನಾವು. ಆದರೆ ಇಲ್ಲಿ ಹೇಳ್ತಾರೆ ಸಿಟ್ಟು ಬೇಕು. ಎಲ್ಲಿ ಅಂದರೆ ಭಗವದ್ ಭಕ್ತರನ್ನು ಯಾರು ದ್ವೇಷಿಸ್ತಾರೆ, ಭಗವಂತನನ್ನು ಯಾರು ದ್ವೇಷಿಸ್ತಾರಲ್ಲಿ. ಅಷ್ಟು ಮಾತ್ರ ಅಲ್ಲಿ ಏನು ಹೇಳ್ತಾರೆ, ಲೋಭಸ್ಸು ಪುಣ್ಯಾರ್ಚನೆ. ನನಗೆ ಲೋಭಿತನ, ಜಿಪುಣತನ ಬೇಕೇ ಬೇಕಪ್ಪ ನನಗೆ. ಯಾವುದರಲ್ಲಿ ಜಿಪುಣತನ? ಯಾವುದರಲ್ಲಿ? ಪುಣ್ಯಾರ್ಜನೆ.
ಪುಣ್ಯ ಗಳಿಸುವುದರಲ್ಲಿ, ಪುಣ್ಯ ಸಂಪಾದನೆ ಮಾಡುವುದರಲ್ಲಿ ಅದು ಸಾಕು ಅಂತ ಆಗಬಾರ್ದಂತೆ. ಪುಣ್ಯ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಪುಣ್ಯ ಸಂಪಾದನೆ ಮಾಡಬೇಕು, ಇನ್ನೂ ಪುಣ್ಯ ಸಂಪಾದನೆ ಮಾಡಬೇಕು. ನಮ್ದಾಗಲ್ಲ. ಅಯ್ಯೋ ಈಗ ಮಾಡಿದೆ ಹೆಚ್ಚಾಗಿದೆ, ಮಾಡಲಿಕ್ಕಾಗತ್ತೆ. ನಾವು ಹೇಳೋದಷ್ಟು ಅಯ್ಯೋ ಈಗ ಮಾಡಿದ ಪುಣ್ಯವೇ ಹೆಚ್ಚಿದೆ, ಇನ್ನು ಹೆಚ್ಚು ಮಾಡಿದರೆ ಮತ್ತೆ ಎಲ್ಲಿ ಹಿಡಿಯೋಕ್ಕಾಗತ್ತೆ. ಅದಕ್ಕೆ ಹೆಚ್ಚೆಲ್ಲ ಮಾಡಬಾರ್ದು, ಅದೆಲ್ಲ 10 ಗಟ್ಟಲೆ. ನಾವು ಹೇಳೋದೇ ಹಾಗೆ ನೋಡಿ, ಈ ಪೂಜೆ ಪುನಸ್ಕಾರ ಇವೆಲ್ಲ 10 ಗಟ್ಟಲೆ ಇರಬೇಕು. ಅದಕ್ಕಿಂತ ಹೆಚ್ಚಾಗಿಬಿಟ್ರೆ ಮತ್ತೆ ಏನು ಹೇಳೋದು ಅದನ್ನು? ವಾಸ್ತವಿಕವಾಗಿ ಆ ರೀತಿ ಆಗುವುದು ಅಂತ ಇಲ್ಲವೇ ಇಲ್ಲ. ಪುಣ್ಯಾರ್ಜನೆಯಲ್ಲಿ ಯಾವತ್ತೂ ಕೂಡ ನಮಗೆ ಲೋಭಿತನ ಬೇಕೇ, ಅಂದರೆ ಸಾಕಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಪುಣ್ಯಕರ್ಮ ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಕಡೆ ತನಕ ಇರಬೇಕಂತ ನೋಡಿ. ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ದೇವ್ರ ಹತ್ರ. ಮಾತ್ಸರ್ಯಂ ಚರಿತಾನುಕೀರ್ತನ ಸುಧಾ ಮಾನದ ಕ್ಷತ್ರುಷೂ ಅಂತ ಹೇಳ್ತಾರೆ. ಹಾಗೆ ಇನ್ನು ಮಾತ್ಸರ್ಯ ಬೇಕು, ಕಾಂಪಿಟೇಷನ್ ಬೇಕಂತೆ. ಎಲ್ಲಿ ಅಂತ ಹೇಳಿದ್ರೆ, ಅವರಷ್ಟು ದೇವ್ರ ಸೇವೆ ಮಾಡಿದಾರಲ್ವ, ನಾನು ಅವರಿಗಿಂತ ಹೆಚ್ಚು ಮಾಡಬೇಕು, ದೇವ್ರ ಸೇವೆ ಅವರಿಗಿಂತ ಹೆಚ್ಚು ಮಾಡಬೇಕು. ಅವರು ದೇವರಿಗೆ ಎಷ್ಟು ಪ್ರದಕ್ಷಿಣೆ ಬಂದಿದ್ದಾರೆ? 108 ಪ್ರದಕ್ಷಿಣೆ ಬಂದಿದ್ದಾರೆ. ನಾನು ಹಾಗಿದ್ದರೆ ದೇವರಿಗೆ 208 ಪ್ರದಕ್ಷಿಣೆ ಬರ್ತೇನೆ. ನೋಡಿ, ಇಲ್ಲೂ ಕಾಂಪಿಟೇಷನ್ ಬೇಕು. ಎಲ್ಲಿ ಅಂದರೆ ಪುಣ್ಯಾರ್ಜನೆಯಲ್ಲಿ, ಪುಣ್ಯ ಸಂಪಾದನೆಯನ್ನು ಮಾಡುವುದರಲ್ಲಿ. ಅವರು ಇಂಥ ವ್ರತ ಮಾಡಿದ್ರೆ ನಾನು ಅದಕ್ಕಿಂತ ಹೆಚ್ಚಿನ ವ್ರತ ಮಾಡ್ತೇನೆ, ಹಾಗಂತ ಅವ್ರ ಕಾಲೆಳೆಯುವುದಲ್ಲ, ಮತ್ತೇನು ಅಂತ ಹೇಳಿದ್ರೆ ನಾನು ಅವರಿಗಿಂತ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ಇದು ಏನು ಮಾಡಿಸ್ತದೆ ಅಂದರೆ ನಮ್ಮನ್ನು ಮುಂದೆ ಇದೇನು ಅಂತ ಹೇಳಿದ್ರೆ ಇದು ಆರೋಗ್ಯಕರವಾದ ಮಾತ್ಸರ್ಯ. ಈ ರೀತಿಯ ಮಾತ್ಸರ್ಯ ಇದರಲ್ಲಿ ಏನು ಅಂದರೆ ಜಲಸಿ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ. ಈ ವಿಷಯದಲ್ಲಿ ಹೊಟ್ಟೆ ಕಿಚ್ಚಿಲ್ಲ. ಅವರು ಮಾಡಿದ್ರಲ್ವಾ ಅಂತಿಲ್ಲ. ಮತ್ತೇನೆಂದರೆ ಅವರು ಮಾಡಿದ್ರಲ್ಲ ಅವರಿಗಿಂತ ಅಂದರೆ ಅವರ ಮಾಡಿರುವಂಥದ್ದು ನನಗೆ ಸ್ಫೂರ್ತಿ ಆಗ್ತಾ ಇದೆ, ಅವರು ಮಾಡ್ತಾ ಇರುವಂತಹ ಪುಣ್ಯಕರ್ಮ ನನಗೆ ಸ್ಫೂರ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾನು ಇನ್ನೂ ಹೆಚ್ಚು ಮಾಡಬೇಕು. ಹೆಚ್ಚು ಎಲ್ಲಿ ಅಂತ ಹೇಳಿದ್ರೆ ದೇವರ ಆರಾಧನೆಯಲ್ಲಿ ಮಾತ್ರ ಆಗಿರಬೇಕು. ಹೊರತು ಇವತ್ತೇನು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇನೊಂದು ಕಾರ್ಯಕ್ರಮ, ನಾಗನದ್ದು ಭೂತದ್ದು ಏನು ಕಾರ್ಯಕ್ರಮ, ಅದಕ್ಕೆ ಒಂದು ವಾದ್ಯದ ಸೆಟ್ ಬಂತು. ಅವ್ರ ಮನೆಯಲ್ಲಿ ಒಂದು ವಾದ್ಯ ಸೆಟ್ ಬಂತಲ್ವ, ನಮ್ಮಲ್ಲಿ 2 ವಾದ್ಯ ಸೆಟ್ ಕರೆಸ್ತಾಳೆ. ಈ ರೀತಿಯಲ್ಲಿ ಯಾಕಂದರೆ ಅದಕ್ಕಿಂತಲೇ ಗ್ರ್ಯಾಂಡ್ ಆಗಬೇಕು ನಮ್ಮದು ಅಂತ. ಇಲ್ಲ. ಅಂದರೆ ನೋಡಿ, ದೇವರ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇದನ್ನು ಹೇಳ್ತಾ ಇರುವುದು. ಅಲ್ಲಿ ಮುಖ್ಯವಾಗಿ ನನಗಬೇಕು ಕ್ರೋಧೋ ಭಕ್ತ ಜನೇಶು ರಾಗ. ಇನ್ನೂ ನನಗೆ ರಾಗ ಬೇಕು. ರಾಗ ಅಂತ ಹೇಳಿದ್ರೆ ಅನುರಾಗ, ಸ್ನೇಹ. ಎಲ್ಲಿ ಅಂತ ಹೇಳಿದ್ರೆ ಭಕ್ತ ಜನೇಶು, ಭಕ್ತ ಜನರಲ್ಲಿ. ಭಕ್ತರು ಯಾರಿದ್ದಾರೆ, ಭಕ್ತರೊಟ್ಟಿಗೆ ಯಾವತ್ತು ಬಿಡಲಾರದ ನಂಟಿರಬೇಕು. ಯಾಕಂತ ಹೇಳಿದ್ರೆ ಅದರಿಂದಾಗಿ ನಾವು ಉದ್ಧಾರ ಆಗುವುದು. ಜೀವನದಲ್ಲಿ ಉದ್ಧಾರ ಆಗುವುದು ಅಂತಿದ್ರೆ ಕೇವಲ ಭಕ್ತರ ಸಂಬಂಧದಿಂದ ಮಾತ್ರ, ಇನ್ಯಾವುದರಿಂದಲೂ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಕಪಿಲ ವಾಸುದೇವ ಭಾಗವತದಲ್ಲಿ ಹೇಳೋದು, ಸಂಗತಿ ಸ್ತಥತೆ ಪ್ರಾರ್ಥ್ಯ ಸಂಗದೋಷ ಹರಾಹಿತೆ. ಇಷ್ಟೇ ನಾವು ಜೀವನದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದದ್ದು. ಉತ್ತಮರ ಸಂಗತಿಯ ಎನಗಿತ್ತು ಸಲಕೋ. ಇದೇ ಕೇಳೋದು, ದೇವರೇ ಉತ್ತಮರ ಸಂಗತಿಯನ್ನು ಕೊಡು. ಸಂಗವಾಗಲಿ ಸಾಧು ಸಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ. ಇದೇ ಪ್ರಾರ್ಥನೆ ಮಾಡಿಕೊಳ್ಳುವುದು ದೇವರಲ್ಲಿ. ಇದಕ್ಕಿಂತ ದೊಡ್ಡ ಉಪಾಯ ಇಲ್ವಂತೆ. ಅದಕ್ಕೆ ಅಂಥ ಭಕ್ತರೇನಿದ್ದಾರೆ, ಭಕ್ತರಲ್ಲಿ ಅನುರಾಗ ಅಂದರೆ ಬಿಟ್ಟಿರಲಾರದ ನಂಟು. ಅಯ್ಯೋ ಬಿಟ್ಟಿರ್ಲಿಕ್ಕೆ ಆಗೋಲ್ಲಪ್ಪ ಅಂತ. ದೇವತೆಗಳಿಗೆ ಆಗೋಲ್ವಂತೆ, ದೇವತೆಗಳಿಗೆ ಎಲ್ಲ ಬಿಡ್ತಾರಂತೆ, ಭಕ್ತರನ್ನು ಬಿಡ್ಲಿಕ್ಕೆ ಆಗೋಲ್ಲ ಅಂತ ನೋಡಿ. ಯಾಕಂದರೆ ಭಕ್ತರಲ್ಲ ಅಷ್ಟು ಅನುರಾಗ ಅವರಿಗೆ. ಇಷ್ಟು ಹೇಳ್ತಾರೆ, ಆ ರೀತಿ ನನಗೆ ರಾಗ ಬೇಕು. ಇನ್ನು ರಾಗ ಉದಯ ಚೇತತ್ ವಿಠ್ಠಲಾನ್ಯತ್ರನೋ ಯಚ್ಛತ್ರುರ್ನಹಿ ಶತ್ರುರುಚ್ಚ ನಿಲಯ ಸ್ಥಾನ್ಯಸ್ಯ ಶತ್ರುರ್ಭವೇತಿ. ಹೀಗಾಗಿ ಅಕ್ರೂರ ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ, ಯಾವುದು ಜಗತ್ತಿನಲ್ಲಿ ಶತ್ರುಗಳು ಅಂತಿದ್ದಾರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇದು ಯಾವುದು ವಿಠ್ಠಲನ ಸೇವಕರಿಗೆ ಕೃಷ್ಣನ ಭಕ್ತರಿಗೆ ಶತ್ರುಗಳೇ ಅಲ್ವಂತೆ. ಇವೆಲ್ಲ ಮಿತ್ರರಂತೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವುದು ಮಿತ್ರರಂತೆ. ಯಾರು ದೇವರ ಸೇವಕರಲ್ಲ, ದೇವರ ಭಕ್ತರಲ್ಲ, ಅವರಿಗೆ ಮಾತ್ರ ಇವೆಲ್ಲವೂ ಕೂಡ ಶತ್ರುಗಳಾಗಿ ವರ್ತಿಸ್ತವಂತೆ. ನೋಡಿ, ಇದನ್ನೇ ಬಹಳ ಸುಂದರವಾಗಿ ನವಗ್ರಹರನ್ನು ಕುರಿತು ಹೇಳ್ತಾರೆ. ಯಾರು ಭಗವಂತನ ಭಕ್ತರಿದ್ದಾರೆ ಅವರಿಗೆ ನವಗ್ರಹ ದೇವತೆಗಳು ಯಾವತ್ತೂ ಕೆಟ್ಟದನ್ನು ಮಾಡುವುದೇ ಇಲ್ವಂತೆ. ಯಾರು ದೇವರ ಭಕ್ತರಲ್ಲದವರಿದ್ದಾರೆ ಅವರಿಗೆ ಮಾತ್ರ ಎಲ್ಲ ಗ್ರಹಗಳು ಕೆಟ್ಟದ್ದು ಮಾಡ್ತವೆ. ನಿಮಗೆಂಥ ದೆಸೆ, ಜಾತಕದಲ್ಲಿ ಎಂಥ ದೆಸೆ ಬೇಕಾದ್ರೆ ಇರ್ಬೋದು, ಆದರೆ ಇಲ್ಲಿ ಮಾತ್ರ ಅವನಿಗೆ ಕೆಟ್ಟದಾಗ್ತಾನೆ ಇರ್ತದೆ. ಕಾರಣ ಏನಂದರೆ ಭಗವದ್ಭಕ್ತಿ ಇಲ್ಲದೆ ಇರುವುದು.
ಭಗವದ್ಭಕ್ತಿ ಇದ್ದರೆ ನಿಮಗೆ ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದರೆ ಪುರಾಣಗಳ ಅನೇಕ ಕಥೆ ಬರ್ತದೆ. ಎಲ್ಲಕ್ಕಿಂತ ದೊಡ್ಡದು ನಾವು ರಾಮರಾಜ್ಯ ಅಂತ ಕೇಳಿದೆವಲ್ಲ, ರಾಮಚಂದ್ರ 11,000 ವರ್ಷ ರಾಜ್ಯಭಾರ ಮಾಡಿದ. 11,000. ಆದರೆ 11,000 ವರ್ಷ ಯಾರಿಗೂ ಕೆಟ್ಟದಾಗಿಲ್ಲ, ಯಾರಿಗೂ ಕೆಟ್ಟದಾಗಿಲ್ಲ. ಮತ್ತು ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಆರುಷ್ಯವಂತರಾಗಿ ಸಂತೋಷದಿಂದ ಸುಖದಿಂದ ಸಮೃದ್ಧಿಯಿಂದ ಕೂಡಿದವರಾಗಿದ್ದರು. ಯಾಕೆ? ಕಾರಣ ಏನು? ಆಗಲೂ ಶನಿ ತಿನ್ನುತ್ತಾ ಇರಲಿಲ್ವಾ? ಶನಿಯೂ ಇದ್ದ, ಕುಜನೂ ಇದ್ದ, ರಾಹುವೂ ಇದ್ದ, ಈ ಗ್ರಹಗಳು ಅದೇ ಇದ್ದದ್ದು, ಹಾಗೆ ತಿರುಗುತ್ತಾ ಇದ್ದದ್ದು. ಆದರೂ ಕೂಡ ಎಲ್ಲರೂ ರಾಮನ ಭಕ್ತರಂತನು. ರಾಮನ ರಾಜ್ಯದಲ್ಲಿದ್ದವರು ರಾಮನ ಭಕ್ತರಾದ್ದರಿಂದಾಗಿ ಯಾವತ್ತೂ ಕೆಟ್ಟದಾಗಲಿಲ್ಲ. ಹಾಗೆಯೇ ಯಯಾತಿಯ ರಾಜ್ಯದಲ್ಲಿ ಬರ್ತದೆ, ಪದ್ಮಪುರಾಣದಲ್ಲಿ ಬರ್ತದೆ. ಯಯಾತಿ ತಾನು ಡಂಗುರ ಹೊಡಿಸಿದ್ದಂತೆ. ಇಡೀ ತನ್ನ ಸಾಮ್ರಾಜ್ಯದಲ್ಲಿ ಡಂಗುರ ಹೊಡಿಸಿ ಎಲ್ಲರೂ ದೇವರ ಭಕ್ತರಾಗಿ, ಯಾಕಂದರೆ ಅವನು ಸಾವನ್ನು ಮೆಟ್ಟಿ ನಿಂತ, ಎಲ್ರಿಗೂ ಕೂಡ ಹಾಗೆ ಆಗಬೇಕು ಅಂತ ತಾನು ಡಂಗುರ ಹೊಡಿಸಿದ್ದಾನಂತೆ. ಅವನ ಆಜ್ಞೆಯಂತೆ ಎಲ್ಲರೂ ಭಗವಂತನ ಭಕ್ತರಾಗಿದ್ದಾರಂತೆ. ಎಷ್ಟರ ಮಟ್ಟಿಗೆ ಅಂದರೆ ಯಾರಿಗೂ ಯಾವುದೇ ಕೆಡುಕಿಲ್ವಂತೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಸಾವೇ ಬರಲ್ವಂತೆ. ಒಂದು ಮನೆಯಲ್ಲಿ ಎಷ್ಟಿರ್ತಾ ಇದ್ರು ಅಂತ ಹೇಳಿದ್ರೆ ತಂದೆ, ಮಗ, ಮೊಮ್ಮಗ, ಮರಿಮಗ, ಅವನ ಮಗ, ಇವನ ಮಗ ಎಲ್ಲ ಒಟ್ಟಿಗೆ 10 ತಲೆಮಾರು ಒಂದು ಮನೆಯಲ್ಲಿ ಇರ್ತಾಯಿದ್ರು. ಅಷ್ಟರ ಮಟ್ಟಿಗೆ. ಇದಕ್ಕೇನು ಕಾರಣ ಅಂತ ಹೇಳಿದರೆ ಭಗವದ್ಭಕ್ತಿ. ಅದಕ್ಕೆ ಹೇಳ್ತಾರೆ, ಯಾರು ಭಗವದ್ಭಕ್ತರಿದ್ದಾರೆ ಅವರಿಗೆ ಯಾವತ್ತೂ ಶತ್ರುಗಳಾಗಿರೋಲ್ಲ, ಒಳಗಿನ ಶತ್ರುಗಳು. ಬಹಳ ಸುಂದರವಾದ ಮಾತಿದು. ಹೀಗೆ ಅಕ್ರೂರ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ತಾನು ಅಲ್ಲಿಂದ ಹೊರಟ. ಕೃಷ್ಣನಾದರೂ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಹೋದಾಗ ಮೊದಲು ಒಬ್ಬ ಮಡಿವಾಳ ಬಟ್ಟೆಯನ್ನು ಒಗೆದು ಬರ್ತಾ ಇದ್ದಾನೆ, ತೊಗೊಂಬರ್ತಾ ಇದ್ದಾನೆ. ಕೃಷ್ಣ ಕೇಳಿದ, ಹೇಯ್ ಕೊಡಲ್ಲ ಹೋಗು ಅಂತ ಬೈದ. ಕೃಷ್ಣ ಅವನನ್ನು ಕೊಂದು ಮುಗಿಸಿದ, ಯಾಕಂದರೆ ಅವನೊಬ್ಬ ದೈತ್ಯ. ಮುಂದೆ ಹೋದಾಗ ಕುಬ್ಜೆ ಅಂದರೆ ಗೂನು ಬೆನ್ನಿನ ಹುಡುಗಿ ಅವಳು ಬರ್ತಾ ಇದ್ದಾಳೆ. ಅವಳ ಹತ್ರ ಗಂಧ ಕೇಳಿದ. ಅವಳು ಕೃಷ್ಣನಿಗೆ ಗಂಧ ಕೊಟ್ಲಂತೆ. ಗಂಧವನ್ನು ಪೂಸಿಕೊಂಡ. ಮುಂದೆ ಹೋದಾಗ ಒಬ್ಬ ಹೂವಿನವನು ಸುಧಾಮ ಅಂತ ಕೃಷ್ಣನಿಗೆ ಎಲ್ಲ ಹೂವನ್ನು ಸಮರ್ಪಣೆ ಮಾಡಿದಂತೆ. ಕುಬ್ಜೆ ಗಂಧವನ್ನು ಸಮರ್ಪಣೆ ಮಾಡೋದ್ರಿಂದಾಗಿ ಅವಳ ಬೆನ್ನಿನ ಗೂನೇನಿದೆ ಆ ಗೂನು ಬೆನ್ನನ್ನು ಸರಿ ಮಾಡಿದ. ಅದೇ ಸುಧಾಮ ಹೂವಿನ ಮಾಲೆ ಕೊಟ್ಟಿದ್ದರಿಂದಾಗಿ ಅವನ ವಂಶವನ್ನೇ ಉದ್ಧಾರ ಮಾಡಿದ. ವಾದಿರಾಜರು ಹೇಳ್ತಾರೆ, ಷೋಡಶೋಪಚಾರ ಪೂಜೆ ಅಂತ ನಾವು ದೇವರಿಗೆ ಮಾಡ್ತೇವೆ. ಅರ್ಘ್ಯ, ಪಾದ್ಯ, ಆಚಮನ, ಪುನರಾಚಮನ, ಸ್ನಾನ, ವಸ್ತ್ರ, ವಿಭೂಷಣ, ಉಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಈ ರೀತಿಯಲ್ಲ. ಅದರಲ್ಲಿ ಒಂದೊಂದನ್ನು ಅರ್ಪಣೆ ಮಾಡಿದರೆ ಎಷ್ಟು ಪುಣ್ಯ ಉಂಟು. ಬರೀ ಒಂದು ಗಂಧ ಅರ್ಪಣೆ ಮಾಡಿ ಅವಳು ಗೂನು ಬೆನ್ನು ಸರಿಯಾಯಿತು, ಚಂದದ ಹುಡುಗಿ ಆದಳು. ಬರೀ ಒಂದು ದೇವರಿಗೆ ಮಾಲೆ ಹಾಕಿ ಅಂಥ ಅವನಿಗೆ ಸಂಪತ್ತು ಬಂತು ಸುಧಾಮನಿಗೆ. ಇನ್ನು 16 ಉಪಚಾರವನ್ನು ನಾವು ಪೂಜೆ ಮಾಡಬೇಕಾದ್ರೆ ಮಾಡಿದರೆ ಏನ್ರಿ ಪುಣ್ಯ. ಆದರೆ ಏನು ಪುಣ್ಯ, ಇದನ್ನು ಕೃಷ್ಣ ತಿಳಿಸ್ತಾ ಇದ್ದಾನಂತೆ. ಒಂದೊಂದು ಉಪಚಾರವನ್ನು ಅರ್ಘ್ಯಂ ಸಮರ್ಪಯಾಮಿ, ದೇವರಿಗೆ ಕೈ ತೊಳಿಲಿಕ್ಕೆ ನೀರು, ದೇವರಿಗೆ ಕಾಲು ತೊಳಿಲಿಕ್ಕೆ ನೀರು, ದೇವರಿಗೆ ಸ್ನಾನ, ಈ ರೀತಿ ಪ್ರತಿಯೊಂದು ಭಕ್ತಿಯುಕ್ತವಾಗಿ ಮಾಡಿದರೆ ದೇವರಿಗೆ ಮಾಡುವ ಪೂಜೆ ಏನಿದೆ, ಪ್ರತಿದಿನ ಮಾಡುವ ಪೂಜೆ, ಆ ಪುಣ್ಯಕ್ಕೆ ಸರಿಸಾಟಿಯೇ ಇಲ್ವಂತೆ. ಅಷ್ಟು ವಾದಿರಾಜರು ತಿಳಿಸ್ಕೊಂಡು ಹೋಗ್ತಾರೆ. ಒಂದು ದೇವರ ಪೂಜೆಗೆ ಅಷ್ಟು ಪುಣ್ಯ ಇದೆ ಅಂತ.